ಮಾಡ್ಬೇಕು ಅಂತ ಪಾಯಿಂಟ್ಸ್ ಗಳನ್ನ ತಿಳ್ಕೊಳ್ಳೋದು ಮೋಸ್ಟ್ ಇಂಪಾರ್ಟೆಂಟ್. ಪ್ರತಿಯೊಬ್ಬ ಲೀಡರ್ ಕೂಡ, ಯಾಕೆಂದ್ರೆ ನಾವೆಲ್ಲರೂ ಇಲ್ಲಿ ಪೀಪಲ್ ಹ್ಯಾಂಡ್ಲಿಂಗ್ ಬಿಸ್ನೆಸ್ ಇರೋದ್ರಿಂದ ಈ ಫೀಲ್ಡ್ ಅಲ್ಲಿ ನಾವು, ಯಾಕೆಂದ್ರೆ ಹಳೆ ಕತೆ ಹೇಳ್ತಾರೆ, ಯಾರು ಕೇಳಕ್ಕೆ ರೆಡಿ ಇರೋದಿಲ್ಲ, ಏನಾದ್ರು ಡಿಫ್ರೆಂಟ್ ಆಗಿ ಹೇಳ್ಬೇಕಾಗತ್ತೆ. ಹಾಗಾಗಿ ಈ ವಿಚಾರಗಳು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಎಲ್ರು ಈ ಪಾಯಿಂಟ್ಸ್ ಗಳನ್ನ ಯಾವ್ದನ್ನ ಐ ಪಿಚ್ ಅಲ್ಲಿ ಹೇಳ್ಬೇಕು ಅನ್ನೋದನ್ನ ನೆನ್ಪಿಟ್ಕೊಂಡು ಅಲ್ಲಿ ಮಾತಾಡ್ಬೇಕಾಗತ್ತೆ ಹೊರಗಡೆ. ಹೇಳ್ತಿದ್ದಂಗೆನೆ ನೀವು ಜಸ್ಟ್ ಇಂಟ್ ಕೊಡ್ತಿದಂಗೆ, ಕ್ಯೂರಿಯಾಸಿಟಿ ಕೊಡ್ತಿದಂಗೆನೆ ಜನಗಳು ಇದೇನೋ ಡಿಫ್ರೆಂಟ್ ಆಗಿದೆಯಲ್ಲ ಕೇಳ್ಬೇಕು ಅನ್ನೋ ತರ ನಮ್ಮ ಹತ್ರ ಬಂದು, ಇಲ್ಲ ಅವ್ರು ಕಾಲ್ ಮಾಡಿ ಲೇಟ್ ಆಗಿ ಏನೋ ಹೇಳಿದ್ರಲ್ಲ, ನೀವ್ ಹೇಳಿಲ್ಲ, ಕಂಪ್ಲೀಟ್ ಹೇಳಿಲ್ಲ ಅಂತ ವಾಪಸ್ಸು ಬರೋ ತರ ಪಾಯಿಂಟ್ಸ್ ಬಿಡ್ಬೇಕಾಗುತ್ತೆ. ಹಾಗಾಗಿ ಇಲ್ಲಿ ಇವು ಕೆಲವು ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಭಾನು ಪ್ರಕಾಶ್ ಸರ್, ಈಗ ರೈನ್ PNB ನಾನು ಕೇಳಿರೋ ಪ್ರಕಾರ, ನಾನು ಕೇಳಿರೋ ಪ್ರೆಸೆಂಟೇಶನ್ ಪ್ರಕಾರ, ಅಂದ್ರೆ ಪ್ರೆಸೆಂಟೇಶನ್ ಅಲ್ಲಿ ಕೇಳಿದೀನಿ, ಬಟ್ ನನಗೆ ಕ್ಲಾರಿಟಿ ಇಲ್ಲ. ಹಾಗಾಗಿ ನಿಮ್ಮನ್ನ ಮತ್ತೊಂದ್ಸಲಿ ನಾನು ಕೇಳ್ತೀನಿ. ಸೊ ಇಲ್ಲಿ ಒಂದು ಕಂಪನಿಯೇ ಇಲ್ಲ ಹಾಗೆ ರನ್ ಆಗುತ್ತೆ. ಯಾಕೆಂದ್ರೆ ಇದುವರೆಗೂ ನಾನು ಕೇಳಿರೋದು ಮಾಡಿರೋದು ಎಲ್ಲ ನೋಡಿದ್ರೆ ಒಂದು ಕಂಪನಿ ಇರುತ್ತೆ, ಆ ಕಂಪನಿನೇ ಎಲ್ಲ ಟೋಟಲ್ ಎಲ್ಲ ಮ್ಯಾನೇಜ್ಮೆಂಟ್ ನೋಡ್ತಾ ಇರುತ್ತೆ. ಹಾಗಾಗಿ ಇಲ್ಲಿ ಕಂಪನಿನೇ ಇಲ್ಲ ಅಂತ ಹೇಳ್ತಾರೆ, ಹೇಗೆ ರನ್ ಆಗುತ್ತೆ? ಸರ್, ಇದೊಂದು ನೋಡಿ, ಈ ಒಂದು ಕಂಪನಿ ಇದ್ರೆ ಅಡ್ವಾಂಟೇಜಸ್ ಡಿಸ್ಅಡ್ವಾಂಟೇಜಸ್ ಎರಡು ಇರುತ್ತೆ. ಡಿಸ್ಅಡ್ವಾಂಟೇಜಸ್ ಜಾಸ್ತಿ ನೋಡಿದೀವಿ. ಹಾಗಾಗಿ ಇಲ್ಲಿ ಕಂಪನಿ ಇಲ್ಲ ಅಂದ್ರೆ ಹೇಗೆ ರನ್ ಆಗುತ್ತೆ? ಎಸ್ ಸರ್, ಖಂಡಿತವಾಗ್ಲೂ ಸರ್. ಕಂಪನಿ ಇದ್ದಾಗ, ಕಂಪನಿ ಇಲ್ದಲೇ ಇದ್ದಾಗ ಏನ್ ವ್ಯತ್ಯಾಸ ಬರುತ್ತೆ ನೋಡಿ. ಒಂದು ಕಂಪನಿ ಅಂತ ಇದ್ದಾಗ ಒಬ್ಬ ಏಕ ವ್ಯಕ್ತಿಯ ಅಧೀನದಲ್ಲಿರುತ್ತೆ. ಆ ವ್ಯಕ್ತಿ ತನಗೆ ಯಾವಾಗ ಬಿಸ್ನೆಸ್ ನಡೀತಾ ಇರುತ್ತೆ, ಅವನು ಯಾವಾಗ ಬೇಕಾದ್ರೂ ಒಂದು ವೆಬ್ಸೈಟ್ ನ ಅವನು ಕ್ಲೋಸ್ ಮಾಡ್ಬೋದು, ಕಾರಣ ಹೇಳ್ಬೋದು, ಅಪ್ಗ್ರೇಡ್ ಆಗ್ತಿದೆ, ಅದಾಗ್ತಿದೆ, ಇದಾಗ್ತಿದೆ ಅಂತ ಹೇಳಿ ಓಲ್ಡ್ ಮಾಡಿ ನಮ್ಮ ಪೇಮೆಂಟ್ಸ್ ಇರ್ಬೋದು, ನಮ್ಮ ವರ್ಕ್ ಇರ್ಬೋದು, ಕುಡಿಸೋ ಶಕ್ತಿಗಳು ತುಂಬಾ ಜಾಸ್ತಿ ಇರುತ್ತೆ. ಯಾಕೆಂದ್ರೆ ಅವನಿಗೆ ಅಲ್ಲಿ ಏನೋ ಒಂದು ಮಿಸ್ ಆದಾಗ ಅವನ ಅದನ್ನ ಅವಾಯ್ಡ್ ಮಾಡೋದಕ್ಕೋಸ್ಕರ ಕಾರಣಗಳು ನೂರಾರು ಕಾರಣ ಹೇಳಿ ವೆಬ್ಸೈಟ್ ನ ಕ್ಲೋಸ್ ಮಾಡಿ ನಮ್ಮ ಒಂದು ಬಿಸ್ನೆಸ್ ನ ಕುಂಟಿಸ್ತಾ ಹೋಗ್ತಾರೆ. ಅದೇ ರೀತಿಲಿ ಆದ್ರೆ ಡಿಸೆಂಟ್ರಲೈಸ್ ಅಂದ್ರೆ ನಾವು ರೈನ್ BNB ಒಂದೇ ಒಂದು ನಮ್ಗೆ ಏನಂದ್ರೆ ಯಾವುದೇ ವ್ಯಕ್ತಿ ಇಲ್ಲ. ಆ ವ್ಯಕ್ತಿ ಇಲ್ದಲೆ ಯಾವ್ದು ಬಿಸ್ನೆಸ್ ಇಲ್ಲ. ಮೊದಲು ಒಬ್ಬ ವ್ಯಕ್ತಿ ಇದ್ದೇ ಇರ್ತಾನೆ, ಕ್ರಿಯೇಟರ್ ಅನ್ನೋ ಒಬ್ಬ ವ್ಯಕ್ತಿ ಇರ್ತಾನೆ. ಆ ವ್ಯಕ್ತಿ ರೆಡಿ ಮಾಡದಂತ ಈ ಒಂದು ಸಿಸ್ಟಮ್ ನ ಒಂದು ಸಲಿ ಅವನು ಏನು ಇಲ್ಲಿ ಯಾವ್ದು ಪೇವರ್ಟ್ ಹೋಗ್ಬೇಕು, ಎಲ್ಲಿ ಹೋಗ್ಬೇಕು, ಹೇಗೆ ಡಿಸ್ಟ್ರಿಬ್ಯೂಷನ್ ಆಗ್ಬೇಕು, ಏನ್ ಆಗ್ಬೇಕು ಅಂತ ಹೇಳಿ 100% ಡಿಸೆಂಟ್ರಲೈಸ್ ಅಂದ್ರೆ ಒಂದು ವೆಬ್ ಅಲರ್ಟ್ ಗೆ ಅವನು ಅದನ್ನ ಅಪ್ಲೋಡ್ ಮಾಡಿದ್ಮೇಲೆ ಅವನ ಕೈಯನ್ನು ಯಾವುದೇ ಇರಲ್ಲ. ಅವನು ಕ್ಲೀನ್ ಆಗಿ ಒಂದು ಸಲಿ ಇಂತದಕ್ಕೆ ಇಂತಂತ ಅವ್ನು ಅಪ್ಡೇಟ್ ಮಾಡಿದ್ಮೇಲೆ ಅವನೇನು ಚೇಂಜಸ್ ಮಾಡೋ ಅವಕಾಶ ಸಿಗಲ್ಲ ಅವನ್ಗೆ. ಸೊ ಅದರಿಂದ ಇಲ್ಲಿ ಆ ವ್ಯಕ್ತಿ ಇಲ್ಲಿ ಇಲ್ದಲೇ ಇರಲಿ, ಇದು ಸಿಸ್ಟಮ್ ಎಲ್ಲಿವರೆಗೂ ಇಂಟರ್ನೆಟ್ ಇರುತ್ತೆ, ಎಲ್ಲಿವರೆಗೂ ನಿಮ್ಮ ಹತ್ರ ಕೈಯಲ್ಲಿ ಸ್ಮಾರ್ಟ್ ಫೋನ್ ಇರುತ್ತೆ, ಅಲ್ಲಿವರೆಗೂ ಈ ಬಿಸ್ನೆಸ್ ನ ರನ್ ಮಾಡ್ತಾ ಹೋಗ್ತಾ ಇರ್ಬೋದು. ಕಾರಣ ಒಂದೇನೆ, ಇದು 100% ಡಿಸೆಂಟ್ರಲೈಸ್ ಅಂದ್ರೆ ಯಾವ ಒಬ್ಬ ವ್ಯಕ್ತಿಯ ಕೈಯಲ್ಲೂ ಇದನ್ನ ಬ್ರೇಕ್ ಮಾಡಕ್ಕೆ ಅವಕಾಶ ಇರಲ್ಲ ಅಂತ ಹೇಳ್ತೀವಿ ಸರ್. ಓಕೆ, ಸರ್, ಹಾಗಾಗಿ ಇದುವರೆಗೂ ನಾವು ಕೇಳಿರೋದು ಮಾಡಿರೋದು ಏನಾಗ್ತಿತ್ತು ಅಂದ್ರೆ, ಎಲ್ಲೋ ಒಂದು ಕಡೆ ನಾವು ಬಿಸ್ನೆಸ್ ಮಾಡಿ ಹಾರ್ಡ್ ವರ್ಕ್ ಮಾಡಿ ಎಫರ್ಟ್ ಹಾಕಿ ಒಳ್ಳೆ ಇನ್ಕಮ್ ತೊಗೊಳ್ಳೋ ಪೊಸಿಷನ್ ಅಲ್ಲಿ ಟೈಮ್ ಅಲ್ಲಿ ಕಂಪನಿ ಏನೋ ಚೇಂಜ್ ಮಾಡೋದು, ಏನೋ ಬದಲಾವಣೆ ಮಾಡೋದು, ಇಲ್ಲಾಂದ್ರೆ ಏನೋ ಪ್ಯಾನಲ್ ಚೇಂಜ್ ಮಾಡೋದು, ಇಲ್ಲಾಂದ್ರೆ ಕಂಪ್ನಿ ಪ್ರಾಡಕ್ಟ್ಸ್ ನ ಪ್ರೈಸ್ ನ ಜಾಸ್ತಿ ಮಾಡೋದು, ಈ ತರ ಸಾಕಷ್ಟು ತೊಂದರೆಗಳು ಆಗ್ತಾ ಇತ್ತು. ಸೊ ಹಾಗಾಗಿ ಇಲ್ಲಿ ಒಂದು ಕ್ರಿಯೇಟರ್ ಅಂತ ಕ್ರಿಯೇಟ್ ಮಾಡಿ ಬಿಟ್ಟಿದ್ದಾರೆ. ಕಂಪ್ನಿ ಇಲ್ಲ ಅಂತ ಅಂದಾಗ ಇದು ಲಾಂಗ್ ಟರ್ಮ್ ಅಲ್ಲಿ ನಡೆಯುತ್ತೆ, ಇದಕ್ಕೆ ಎಂಡ್ ಇಲ್ಲ, ಇದಕ್ಕೆ ಯಾರು ಸ್ಟಾಪ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಇದು ಪ್ಲಸ್ ಪಾಯಿಂಟ್. ಸೊ ಅಂದ್ರೆ ಬೇರೆ ಕಂಪ್ನಿಗೂ ರೈನ್ BNB ವ್ಯತ್ಯಾಸ ಏನಂತಂದ್ರೆ, ಇಲ್ಲಿ ನಿಮ್ದೇ ಕೆಲಸ ಮಾಡ್ಬೋದು, ನಿಮ್ದೇ ಅಂದ್ರೆ ಸಾಕಷ್ಟು ನಮ್ಗೆ ಎಫರ್ಟ್ ಹಾಕಿ ಎಷ್ಟು ಟೈಮ್ ಕೊಡ್ತೀವೋ ಅಷ್ಟು ಎಫರ್ಟ್ ಅಷ್ಟು ಇನ್ಕಮ್ ತಗೊಳ್ಳಿಕ್ಕೆ ಹೆಲ್ಪ್ ಆಗುತ್ತೆ. ಕಂಪ್ನಿ ಯಾವ್ದೇ ತರ ನಮ್ಗೆ ಮಧ್ಯದಲ್ಲಿ ಬದಲಾವಣೆಗಳಾಗೋದಿಲ್ಲ ಅಂತ ಹೇಳ್ತೀರಾ. ಸೊ ಹಾಗಾಗಿ ಒಂದು ಪ್ಲಸ್ ಪಾಯಿಂಟ್ ಇಲ್ಲಿ ಕಂಪ್ನಿ ಇಲ್ಲದ್ದು ಒಂದು ಬ್ಲಾಕ್ ಚೈನ್ ಅಲ್ಲಿ ನಡೆಯುವಂತದ್ದು ಆಗಿರೋದ್ರಿಂದ ಇದು ರೈನ್ BNB ಮಾಡ್ಲಿಕ್ಕೆ ಇದೊಂದು ಮೇಜರ್ ರೀಸನ್ ಅಂತ ಅನ್ಕೊಂತೀನಿ ನಾನು. ಅಂಡ್ ಅದೇ ತರ ಒಂದು MD ಅಂತ ಇದ್ದಾಗ ಅಲ್ಲಿ ಕೂಡ CEO ಅಥವಾ MD ಅಂತ ಅಲ್ಲಿ ಬದಲಾವಣೆಗಳಾಗ್ತಾ ಇರುತ್ತೆ. ಅವ್ರು ಒಬ್ಬೊಬ್ಬ CEO ಬಂದಾಗ ಕೂಡ ಚೇಂಜಸ್ ಮಾಡ್ತಾ ಇರ್ತಾರೆ. ಇಲ್ಲೂ ಆತರ ಸಮಸ್ಯೆ ಏನಾದ್ರು ಇದೆಯಾ? ಖಂಡಿತವಾಗ್ಲೂ ಇಲ್ಲ ಇಲ್ಲಿ. ಯಾಕಂದ್ರೆ ನಾನು ಹೇಳಿದ್ನಲ್ಲ, ಇಲ್ಲಿ ಯಾವುದೇ CEO ಇಲ್ಲ, ಯಾರು ಇಲ್ಲ. ಇಲ್ಲಿ ಒಬ್ಬ ವ್ಯಕ್ತಿ ಒಳಗಡೆ ಬಂದು ಅವನೊಂದ್ಸಲಿ ಅಪ್ಲೋಡ್ ಮಾಡಿ, ನಾನು ಇವಾಗ ಎಕ್ಸಾಂಪಲ್, ನಾನು ಈ ಒಂದು ಬ್ಲಾಕ್ ಚೈನ್ ನ ಅಕ್ಸೆಪ್ಟ್ ಮಾಡಿ ನಾನೊಂದು ವ್ಯಾಲೆಟ್ ನ ಕ್ರಿಯೇಟ್ ಮಾಡಿ ನಾನು ಒಳಗಡೆಗೆ ಬಂದ್ಮೇಲೆ ಇದು ನನ್ನ ಕೈಯಲ್ಲೇ ಇರುತ್ತೆ. ಅಂದ್ರೆ ನನ್ನ ಟೀಮ್ ಇದು. ನಾನು ಇಲ್ಲಿ ಕೆಲಸ ಮಾಡಿದ್ರೆ ನನಗ್ ಸಂಪಾದನೆ ಇದೆ, ನಾನು ಕೆಲಸ ಮಾಡಿಲ್ಲ ಅಂದ್ರೆ ಯಾವುದೇ ರೀತಿಯ ಸಂಪಾದನೆ ಇರಲ್ಲ. ಅಂದ್ರೆ ಇಲ್ಲಿ ನಾನ್ ಕೆಲಸ ಮಾಡ್ಬೇಕಾಗಿದೆ. ಅಂದ್ರೆ ನಂದು ಬಿಸ್ನೆಸ್ ಆಗಿರುತ್ತೆ. ಇದು ಯಾವುದೇ ಇನ್ನೊಬ್ಬ ವ್ಯಕ್ತಿಯ ಮೂರನೇ ವ್ಯಕ್ತಿಯ ಬಿಸ್ನೆಸ್ ಅಲ್ಲ, ಇದು ನನ್ನ ಬಿಸ್ನೆಸ್. ಆದ್ರೆ ನನಗೆ ಕೊಟ್ಟಂತ ಆಪರ್ಚುನಿಟಿಗಳು ಇರ್ತಾರೆ. ಅವ್ರಿಗೆ ಏನು ಹೋಗ್ಬೇಕೋ ಹೋಗುತ್ತೆ, ನನಗೆ ಏನ್ ಬರ್ಬೇಕೋ ಅದ್ ಬಂದೇ ಬರುತ್ತೆ. ಅಂದ್ರೆ ನಾವು ಮಾಡಿದ್ರೆ ಮಾತ್ರ ಇಲ್ಲಿ ನಮಗ್ ಬಿಸ್ನೆಸ್ ಅಂತ ಈ ಒಂದು
ಒಂದು ಬಿಸ್ನೆಸ್ ತಗೊಂಡ್ ಬಂದಿಂದ ಯಾರು ಇಲ್ಲಿ ಚೇಂಜ್ ಮಾಡಕ್ ಚಾನ್ಸ್ ಇರಲ್ಲ. ನಿಮ್ಮ ವ್ಯಾಲೆಟ್ ನಿಮ್ಮ ಕೈಯಲ್ಲಿ ಇರುತ್ತೆ, ನೀವೇ ಅದನ್ನ ಕಂಟ್ರೋಲ್ ಮಾಡ್ತಾ ಬಿಸ್ನೆಸ್ ಮಾಡ್ಬೋದು ಸರ್. ಓ ಸೂಪರ್. ಅಂದ್ರೆ ಇಲ್ಲಿ ನಾವೇ ಓನರ್ ಅಂತ ಹೇಳ್ತೀರಾ. ಈಗ ನಮ್ಗೆ ಯಾರು ಬೇರೆ ಬಾಸ್ ಇಲ್ಲ, ಓನರ್ ಇಲ್ಲ, ಅವರು ಬೇಕಾದಾಗೆ ಚೇಂಜ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅಂಡ್ ಮಧ್ಯದಲ್ಲಿ ಅವ್ರ ಮಾತು ಕೇಳಿ ಇವ್ರ ಮಾತು ಕೇಳಿ ಪ್ಲಾನ್ ಚೇಂಜ್ ಮಾಡುವಂಥದ್ದು. ಆಮೇಲೆ ಹೆವಿ ಇನ್ಕಮ್ ತಗೊಳ್ಳೋ ಟೈಮಲ್ಲಿ ಅವರು ಬೇರೆ ಪ್ಲಾನ್ ಚೇಂಜ್ ಮಾಡುವಂಥದ್ದು. ಈ ತರ ಒಬ್ಬ ವ್ಯಕ್ತಿ ರನ್ ಮಾಡ್ಬೇಕಾದ್ರೆ ಚಾನ್ಸಸ್ ಇರ್ತಾ ಇತ್ತು. ಬಟ್ ಇಲ್ಲಿ ಅದು ಕೂಡ ಇಲ್ಲ ಅಂತ ಹೇಳ್ತಾರೆ. ಒಂದ್ಸಲಿ ಈಗ ಏನ್ ಕ್ರಿಯೇಟ್ ಮಾಡಿಬಿಟ್ಟಿದ್ದಾರೆ ಅದೇ ಇರುತ್ತೆ, ಬದಲಾವಣೆ ಆಗೋದಿಲ್ಲ ಇನ್ ಬಿಟ್ವೀನ್ ಅಲ್ಲಿ. ಹಾಗಾಗಿ ನಿರ್ಗಳವಾಗಿ ನಾವು ಎಷ್ಟು ಬೇಕಾದ ಬಿಸ್ನೆಸ್ ನ ಮಾಡಿ ಸಂಪಾದನೆ ಮಾಡ್ಲಿಕ್ಕಾಗತ್ತೆ. ಹಾಗಾಗಿ ಇದು ಕೂಡ ಒಂದು ಮೇನ್ ರೀಸನ್ ನಾವು ರೈನ್ ಬಿ ಎನ್ ಯಾಕೆ ಮಾಡ್ಬೇಕು ಅನ್ನೋದಾದ್ರೆ ಇವೆರಡು ಕೂಡ ಕೀ ಪಾಯಿಂಟ್ ಅಂತ ನಾನು ಅನ್ಕೊಂತೀನಿ. ಕರೆಕ್ಟಾ ಸರ್? ಸೊ ಇವತ್ತು ಸಾಕಷ್ಟು ಜನ ಫೀಲ್ಡ್ ಅಲ್ಲಿ ತೊಂದ್ರೆ ಅನುಭವಿಸ್ತಾ ಇರೋದು ಯಾಕೆಂದ್ರೆ ಈ ಎರಡು ವಿಚಾರದಿಂದಾನೇ ಇವತ್ತು ಎಷ್ಟೊಂದು ಕಂಪನಿಗಳು ಶುರು ಮಾಡ್ತಾರೆ ಜೋಶಲ್ಲಿ. ಕೊನೆಯಲ್ಲಿ ಒಂದು 3 months 6 months 1 year 2 year ಆ ತರ ಎಷ್ಟೋ ಕಂಪನಿಗಳು ಕ್ಲೋಸ್ ಮಾಡೋಂತ ಚಾನ್ಸಸ್ ನಾವು ನೋಡಿದೀವಿ. ಹಾಗಾಗಿ ಇಲ್ಲಿ ಆ ಭಯ ಇಲ್ಲ. ಸೊ ಹಾಗಾಗಿ ನಾವು ನಿರ್ಭಯವಾಗಿ ಕೆಲಸ ಮಾಡ್ಬೋದು. ಓಕೆ, ಭಾನು ಪ್ರಕಾಶ್ ಸರ್ ಮತ್ತೆ ಹ್ಯಾಂಡ್ ರೈಸ್ ಮಾಡಿದ್ರಾ ಇಲ್ವಾ ನೀವು? ನನ್ನ ನೆಕ್ಸ್ಟ್ ಕ್ವೆಶ್ಚನ್ ಇಲ್ಲಿ ನಾವು ಈ ರೈನ್ ಬಿ ಎನ್ ಬಿ ಬೆಸ್ಟ್ ಅಂದ್ರೆ ಇಲ್ಲಿ ಏನು ಪ್ರಾಡಕ್ಟ್ಸ್ ಇಲ್ಲ, ನಮ್ದೇನು ಸರ್ವಿಸ್ ಕೊಡ್ಬೇಕಾಗಿಲ್ಲ, ನಾವ್ಯಾರು ಪರ್ಟಿಕ್ಯುಲರ್ ಪೀಪಲ್ ಜೊತೆಗೆ ವರ್ಕ್ ಮಾಡ್ಬೇಕಾಗಿಲ್ಲ, ಯಾರಿಗ್ ಬೇಕಾದ್ರೂ ಕೂಡ ಇಲ್ಲಿ ಅಪ್ರೋಚ್ ಮಾಡ್ಬೋದು ಅಂತ ಕೇಳ್ಪಟ್ಟಿದ್ದೀನಿ. ಕರೆಕ್ಟಾ? ಖಂಡಿತವಲ್ಲ ಸರ್. ಇಲ್ಲೂ ಒಂದು ಪ್ರಾಡಕ್ಟ್ ಇದೆ. ಇಲ್ಲಿ ಒಂದು ಡಿಜಿಟಲ್ ಕರೆನ್ಸಿ ಅನ್ನೋದು ಒಂದು ಪ್ರಾಡಕ್ಟ್ ಇದೆ. BNB ಕಾಯಿನ್ ಅನ್ನೋದು ಒಂದು ಪ್ರಾಡಕ್ಟ್. ಈ ಪ್ರಾಡಕ್ಟ್ ನಾವು ಯಾವುದೇ ರೀತಿಯಾಗಿ ತಗೊಂಡೋಗಿ ಯಾರಿಗೂ ಕೊಡ್ಬೇಕಾಗಿಲ್ಲ, ಒತ್ಕೊಂಡು ಹೋಗ್ಬೇಕಾಗಿಲ್ಲ, ನಾವು ಬ್ಯಾಗ್ ಅಲ್ಲಿ ಇಡಂಗಿಲ್ಲ, ಏನಿಲ್ಲ. ಆದ್ರೆ ಇದನ್ನ ಲೈವ್ ಅಲ್ಲಿ ಪ್ರತಿನಿತ್ಯ ಕಳೆದ ಸುಮಾರು 8 ವರ್ಷಗಳ ಕಾಲದಿಂದ ಇದು ಲೈವ್ ಅಲ್ಲಿ ಮಾರ್ಕೆಟ್ ಅಲ್ಲಿ ಇರುವಂತ ಒಂದು ಡಿಜಿಟಲ್ ಕರೆನ್ಸಿ, ಡಿಜಿಟಲ್ ಕಾಯಿನ್ ಅಂತ ಹೇಳ್ತೀವಿ, BNB ಕಾಯಿನ್ ಅಂತ. ಈ ಒಂದು ಕಾಯಿನ್ ಆಗಿ ಕಮ್ಯುನಿಟಿನ ಡ್ರೈವ್ ಮಾಡ್ತಾ ಇದೀವಿ. ಅಂದ್ರೆ ಈ ಒಂದು ವಸ್ತು ಅದೊಂದು ಡಿಜಿಟಲ್ ಕರೆನ್ಸಿ ಇದೆ ಅಂದ್ರೆ ಅದು ಜನಸಾಮಾನ್ಯರ ಮಧ್ಯದಲ್ಲಿ ಚಲಾವಣೆಗೆ ಬಂದಾಗ ಅದರ ಬೆಲೆ ಹೆಚ್ಚಾಗ್ತಾ ಹೋಗುತ್ತೆ. ಅದರ ಬೆಲೆ ಹೆಚ್ಚಾದಾಗ ನಮ್ಮ ಹತ್ರ ಇರುವಂತ BNB ಗೆ ಮೌಲ್ಯ ಜಾಸ್ತಿ ಆದಾಗ ನಾವು ಇದರ ಲಾಭವನ್ನು ನೋಡ್ಬೋದು. ಇಲ್ಲಿ ಲಾಭ ನಷ್ಟ ಕೇವಲ ಆ ಒಂದು ಕಾಯಿನಿನ ಮೇಲೆ, ಅದಕ್ಕೆ ಇರೋ ಡಿಮ್ಯಾಂಡ್ ಮೇಲೆ ನಮಗೆ ಇಲ್ಲಿ ಸಿಗುವಂತ ಒಂದು ಅವಕಾಶ ಇದೆ ಸರ್. ಓಕೆ, ವೆರಿ ಗುಡ್. ಅಂದ್ರೆ ಇಲ್ಲಿ ಒಂದು ಪ್ರಾಡಕ್ಟ್, ಫಿಸಿಕಲ್ ಪ್ರಾಡಕ್ಟ್ ಇಲ್ಲ, ಆ ಪ್ರಾಡಕ್ಟ್ಸ್ ಗೆ ಯಾವುದೇ ತರ ನಾವು ಸರ್ವಿಸ್ ಕೊಡ್ಬೇಕಾಗಿಲ್ಲ. ಹಾಗಾಗಿ ರೈನ್ ಬಿ ಎನ್ ಬಿ ಯಾಕೆ ಮಾಡ್ಬೇಕು ಅನ್ನೋದಕ್ಕೆ ಇದು ಒಂದು ಮೇಜರ್ ರೀಸನ್ ಆಗುತ್ತೆ. ಈಗ ಮ್ಯಾಕ್ಸಿಮಮ್ ಪೀಪಲ್ ಬಿಸ್ನೆಸ್ ಮಾಡ್ತಾ ಇರೋದು ಯಾವುದೊಂದು ಪ್ರಾಡಕ್ಟ್ಸ್ ತಗೊಂಡು ಮಾಡ್ತಾರೆ. ಅಲ್ಲಿ ಆ ಪ್ರಾಡಕ್ಟ್ಸ್ ಎಲ್ಲಾ ಪ್ರಪಂಚದಲ್ಲಿ ಎಲ್ಲರಿಗೂ ಬೇಕಾಗಿರೋದಿಲ್ಲ, ಒಂದು ಕ್ಯಾಟಗರಿ ಪೀಪಲ್ ಗೆ ಬೇಕಾಗಿರುತ್ತೆ. ಸೊ ಹಾಗಾಗಿ ಇಲ್ಲಿ ಅದಕ್ಕೂ ಕೂಡ ನಮ್ಗೆ ಇಲ್ಲಿ ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು. ಇದು ಯಾವುದೇ ತರ ಏಜ್ ಲಿಮಿಟ್ ಕೂಡ ಇಲ್ಲ ಅಂತ ಅನ್ಕೊಂತೀನಿ. ಸೊ ಹಾಗಾಗಿ ಯಾಕೆ ರೈನ್ ಬಿ ಎನ್ ಬಿ ಅಂತ ಮಾಡ್ಬೇಕು ಅನ್ನೋದಕ್ಕೆ ಒಂದೊಂದು ಪಾಯಿಂಟ್ಸ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈಗ ಈ 3 ಪಾಯಿಂಟ್ ಏನಿದೆ, ಈ 3 ಕೂಡ ಪ್ಲಸ್ ಪಾಯಿಂಟ್. ಸೊ ಹಾಗಾಗಿ ನೆಕ್ಸ್ಟ್ ನಿಮ್ಗೆ ಭಾನು ಪ್ರಕಾಶ್ ಸರ್, ಈ ಬಿಸ್ನೆಸ್ ನ ಶುರು ಮಾಡ್ಲಿಕ್ಕೆ ಏನಾದ್ರು ದೊಡ್ಡ ಪ್ಯಾಕೇಜ್ ಇದೆಯಾ? ಇದು ಕಾಮನ್ ಪೀಪಲ್ ಗೆ ಆಗುತ್ತಾ, ಮುಟ್ಟುತ್ತಾ? ಕಾಮನ್ ಪೀಪಲ್ ಮಾಡ್ಬೋದಾ? ಖಂಡಿತ ತುಂಬಾ ಅದ್ಭುತವಾದ ಪ್ರಶ್ನೆ ರಮೇಶ್ ಸರ್. ಇಲ್ಲಿ ನೋಡಿ, ಈ ಒಂದು ಬಿಸ್ನೆಸ್ ಮಾಡಕ್ಕೆ ಮೊದಲನೇದಾಗಿ ನೀವು ಏಜ್ ಲಿಮಿಟ್ ನ ಕೇಳಿದ್ರೆ ಇಲ್ಲಿ ಖಂಡಿತವಾಗ್ಲೂ ಯಾವುದೇ ಏಜ್ ಲಿಮಿಟ್ ಇಲ್ಲ. ಯಾವ ಒಬ್ಬ ವ್ಯಕ್ತಿಗೆ ಒಂದು ಸ್ಮಾರ್ಟ್ ಫೋನ್ ನ ಆಪರೇಟ್ ಮಾಡೋ ಮುಖಾಂತರ ಅವನು ಜನಸಾಮಾನ್ಯರ ಮುಂದೆ ಅವನು ವ್ಯವಹಾರನ ಮಾತಾಡೋ ಶಕ್ತಿ ಇರುತ್ತೋ ಅವನು ಮಾಡ್ಬೋದು. ಯಾಕಂದ್ರೆ ನಾವು ಮೊನ್ನೆ ಒಂದು ಇಂಟರ್ನ್ಯಾಷನಲ್ ಟ್ರೈನಿಂಗ್ ಪ್ರೋಗ್ರಾಮ್ ಅಲ್ಲಿ ಇದ್ದಾಗ ಅವತ್ತು ಒಬ್ಬ ಕೇವಲ 8ನೇ ಕ್ಲಾಸಿನ ಹುಡುಗ, ಪಾಕಿಸ್ತಾನದಲ್ಲಿ ಒಬ್ಬ 8ನೇ ಕ್ಲಾಸ್ ಹುಡುಗ ಈ ಒಂದು ಬಿಸ್ನೆಸ್ ನ ಮಾಡಿ ತನ್ನ ಎಜುಕೇಶನ್ ಗೆ ಫಂಡ್ ರೈಸ್ ಮಾಡ್ಕೊಂತ ಇದ್ದಾನೆ. ಹಾಗೆ ಅದೇ ರೀತಿ ಆಫ್ರಿಕಾದಲ್ಲಿ ಒಂದು ಮೆಡಿಕಲ್ ಸ್ಟೂಡೆಂಟ್ ಹುಡುಗಿ, ಆ ಹುಡುಗಿ ಸಹ ತನ್ನ ಎಜುಕೇಶನ್ ಗೋಸ್ಕರ ರೈನ್ BNB ನ ಮಾಡಿ ತನ್ನ ಎಜುಕೇಶನ್ ಗೆ ತಾನೇ ಸ್ವಂತಹ ದುಡ್ಕೊಂಡು ಎಜುಕೇಶನ್ ಮಾಡ್ತಾರಂತ ಉದಾಹರಣೆಗಳು ನೋಡಿದೀವಿ. ಅದೇ ರೀತಿಯಲ್ಲಿ ಇಲ್ಲಿ ಯಾವುದೇ KYC ಬೇಕಾಗಿಲ್ಲ, ಯಾವುದೇ ಫೋಟೋ ಬೇಕಾಗಿಲ್ಲ, ಯಾವುದೇ ಪ್ಯಾನ್ ಕಾರ್ಡ್ ಬೇಕಾಗಿಲ್ಲ, ಯಾವುದೇ ಬ್ಯಾಂಕ್ ಡೀಟೇಲ್ ಬೇಕಾಗಿಲ್ಲ. ಇಲ್ಲಿ ನಾನು ಅವೆಲ್ಲ ಹೇಳ್ದಂಗೆ ನಮ್ಮ ಸ್ಮಾರ್ಟ್ ಫೋನ್ ಅಲ್ಲಿ ಅದಕ್ಕೊಂದು ವ್ಯಾಲೆಟ್ ಬೇಕು. Web3 ವ್ಯಾಲೆಟ್ ಇದ್ರೆ ಇಲ್ಲಿ ಬಿಸ್ನೆಸ್ ಮಾಡ್ಬೋದು. ಇಲ್ಲಿ ಯಾವುದೇ ರೀತಿಯ ನಾವು KYC ಇಲ್ದಂಗೆ ಈ ಒಂದು ಬಿಸ್ನೆಸ್ ನ ರನ್ ಮಾಡ್ಬೋದು ಸರ್. ಇಲ್ಲಿ ಆಗ ನೀವು ಇನ್ನೊಂದು ಪ್ರಶ್ನೆ ಕೇಳಿದ್ರೆ ಯಾರು ಬೇಕಾದ್ರೆ ಬಿಸ್ನೆಸ್ ಖಂಡಿತವಾಗ್ಲು. ಯಾಕಂದ್ರೆ ಇವತ್ತು ನಾವು ಹೊರಗಡೆ ಒಂದು ಕಾಫಿನ ಒಂದು ಮಸಾಲೆ ದೋಸೆನ ತಿಂದ್ರೆ 200-300 ರೂಪಾಯಿ ಕೊಡ್ತೀವಿ ಅಂತ. ಕೇವಲ 300ರಿಂದ 350 ರೂಪಾಯಿಯಲ್ಲಿ ಈ ಬಿಸ್ನೆಸ್ಸಿನ ಇವತ್ತು ಪ್ರತಿಯೊಬ್ಬ ಸಾಮಾನ್ಯ ಪ್ರಜೆನೂ ಈ ಬಿಸ್ನೆಸ್ ಸ್ಟಾರ್ಟ್ ಮಾಡಕ್ ಅವಕಾಶ ಇದೆ. 350 ರೂಪಾಯಿಂದ ಸ್ಟಾರ್ಟ್ ಮಾಡಿ ಇಲ್ಲಿ ಅವ್ರು ಎಷ್ಟು ಶ್ರಮ ಪಡ್ತಾನೋ, ಹೇಗೆ ಟೀಮ್ ಅನ್ನ ಕಟ್ತಾನೆ, ಹೇಗೆ ಅವನು ಈ ಜನಸಾಮಾನ್ಯರಿಗೆ ಇದನ್ನ ಮುಟ್ಟಿಸ್ತಾನೋ ಆ ರೀತಿಯಲ್ಲಿ ಅವನಿಗೆ ಸಂಪಾದನೆ ಮಾಡಕ್ ಅವಕಾಶ ಇದೆ.
ಓ ಸೂಪರ್. ಏನು ಸರ್ ಆಕ್ಚುಲಿ ರೈನ್ ಬಿ ಎನ್ ಬಿ ಮಾಡ್ಲಿಕ್ಕೆ ಒಂದಲ್ಲ ಎರಡಲ್ಲ ಮೂರಲ್ಲ ನಾಲ್ಕಲ್ಲ ಪ್ರತಿಯೊಂದು ಕೂಡ ಮಾರ್ಕೆಟಿಗೆ ಅಪೋಸಿಟ್ ಇದೆ. ಹಾಗಾಗಿ ಯಾರು ಬೇಕಾದ್ರೂ ಕೂಡ ಮಾಡೋಂತ ಚಾನ್ಸಸ್ ಇದೆ. ಈಗ ಒಂದು KYC ವಿಚಾರಕ್ಕೆ ನಾನು ಕೇಳೋಣ ಅನ್ಕೊಂಡಿದ್ದೆ, ನೀವೇ ಹೇಳಿದ್ರಿ. ಈಗ ಎಷ್ಟೋ ಕಂಪ್ನಿಗಳಲ್ಲಿ KYC ಗೆ ಡಾಕ್ಯುಮೆಂಟ್ಸ್ ಕೊಟ್ಟಿದ್ರೆ ಏನಾದ್ರು ಮಿಸ್ಯೂಸ್ ಆಗುತ್ತೆ ಅಂದ್ಬಿಟ್ಟು ಎಷ್ಟೋ ಜನ ರಿಜೆಕ್ಟ್ ಮಾಡ್ತಾರೆ. ಅಂತದ್ರಲ್ಲಿ ಇಲ್ಲಿ KYC ಕೂಡ ಇಲ್ಲ ಅಂತೀರಾ, ಏಜ್ ಲಿಮಿಟ್ ಕೂಡ ಇಲ್ಲ ಅಂತೀರಾ. ಅಂಡ್ ಇಲ್ಲಿ ಬಿಸ್ನೆಸ್ ನ ಶುರು ಮಾಡ್ಲಿಕ್ಕೆ ಜಸ್ಟ್ ನಾಮಿನಲ್ ಒಂದು ಪಾಕೆಟ್ ಮನಿ, ಒಂದು ಸ್ಟೂಡೆಂಟ್ಸ್ ಪಾಕೆಟ್ ಮನಿ ಕೂಡ ಅಷ್ಟು ಅವರು ಕೂಡ ಶುರು ಮಾಡ್ಬೋದು. ಅಷ್ಟು ಸಣ್ಣ ಪ್ಯಾಕೇಜ್ ಇಂದ ಶುರು ಮಾಡಿ ಅನ್ಲಿಮಿಟೆಡ್ ಇನ್ಕಮ್ ಮಾಡ್ಲಿಕ್ಕೆ ಆಗುತ್ತೆ ಅಂತ ಹೇಳ್ತೀರಾ. ಸೊ ಹಾಗಾಗಿ ರೈನ್ ಬಿ ಎನ್ ಬಿನ ರಿಜೆಕ್ಟ್ ಮಾಡ್ಲಿಕ್ಕೆ ಇಲ್ಲಿ ರೀಸನ್ ಇಲ್ಲ. ರೈನ್ ಬಿ ಎನ್ ಬಿನ ಕೇಳ್ತಿದಂಗೆ ಮಾಡ್ಬೇಕು ಆತರ ಇಲ್ಲಿ ಅಪೋಸಿಟ್ ಮಾರ್ಕೆಟ್ಗೆ ಡೆಡ್ ಅಪೋಸಿಟ್ ಇದೆ. ಇನ್ನೊಂದು ಬರೀ 350 ರುಪೀಸ್ ಅಂತ ಹೇಳ್ತೀರಾ ಸ್ಟಾರ್ಟ್ ಮಾಡ್ಲಿಕ್ಕೆ. ಎಷ್ಟ್ ತರ ಇನ್ಕಮ್ ಸಿಗುತ್ತೆ ಸರ್? ಸರ್ ಇಲ್ಲಿ 5 ತರ ಇನ್ಕಮ್ ಇದೆ ಸರ್. ಮೊದಲನೇದಾಗಿ ರಮೇಶ್ ಸರ್, ಇಲ್ಲಿ ಒಬ್ಬ ವ್ಯಕ್ತಿ ಒಳಗಡೆ ಬರ್ತಿದ್ದಂಗೆ ಇಲ್ಲಿ ನೋಡಿ 100% ಡಿಸ್ಟ್ರಿಬ್ಯೂಷನ್ ಆಗುತ್ತೆ. ಇಲ್ಲಿ ಯಾವುದೇ ಬಂಡವಾಳ ಅಲ್ಲ, ಇದು ಮೂಲ ಬಂಡವಾಳ. ನಾವು ಒಂದು ಬೇಸಿಕ್ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ತೀವಿ. ಸೊ ಈ ಬೇಸಿಕ್ ಇನ್ವೆಸ್ಟ್ಮೆಂಟ್ ನಮ್ದು ಆಗಿರಲ್ಲ. ಸೊ ಈ ಒಂದು ವರ್ಕ್ ನ ಸ್ಟಾರ್ಟ್ ಮಾಡಕ್ಕೆ ಒಂದು ಲೈಸೆನ್ಸ್ ಅಂತಾನೆ ಅಂತ ಇಟ್ಕೊಳ್ಳಿ, 350 ರೂಪಾಯಿ ಒಂದು ಲೈಸೆನ್ಸ್. ನಾನು ಈ ಬಿಸ್ನೆಸ್ ಸ್ಟಾರ್ಟ್ ಮಾಡಕ್ಕೆ ಅಂತ ನಾನು ಬಂದಾಗ ಆ 350 ರೂಪಾಯಿ 100% ಡಿಸ್ಟ್ರಿಬ್ಯೂಷನ್ ಆಗೋಗಿರುತ್ತೆ. ಅವನ್ನ ಕರ್ಕೊಂಬಂದಂತ, ಅವನ್ನ ರೆಫರ್ ಮಾಡದಂತ ವ್ಯಕ್ತಿಯಿಂದ ಹಿಡಿದು 15 ಲೆವೆಲ್ಗೆ ಈ ಹಣನ ಡಿಸ್ಟ್ರಿಬ್ಯೂಷನ್ ಆಗಿರ್ತದೆ. ಸೊ ಆ ಡಿಸ್ಟ್ರಿಬ್ಯೂಷನ್ ಇಲ್ಲಿ ಯಾವ ತರ 5 ತರ ಇನ್ಕಮ್ ಅಲ್ಲಿ ಮೊದಲನೇದಾಗಿ 10% ಡೈರೆಕ್ಟ್ ರೆಫರಲ್ ಅಂತ ಇದೆ. ಸೊ ಒಬ್ಬ ಕರ್ಕೊಂಬಂದಂತ ವ್ಯಕ್ತಿನ, ಅವ್ರನ್ನ ಕರ್ಕೊಂಬಂದಂತ ವ್ಯಕ್ತಿಗೆ 10% ಡೈರೆಕ್ಟ್ ರೆಫರಲ್ ಕೊಟ್ಟಿರ್ತಾರೆ. ಎರಡನೇ ಇನ್ಕಮ್ ಬಂದೆ ಇಲ್ಲಿ ಇದರಲ್ಲಿ ಒಂದು ಕಿಂಗ್ ಅಂತಾನೆ ಹೇಳ್ತೀವಿ. ಈ ಇನ್ಕಮ್ ನ 69% ಅವನೇ ಕರ್ಕೊಂಬಂದಂತ ಅಂತಲ್ಲ, ಅವನು ಈ ಸಿಸ್ಟಮ್ ಅಲ್ಲಿ ಆಕ್ಟಿವ್ ಆಗಿ ಇದ್ದು ಕೆಲಸ ಮಾಡ್ತಾ ಇದ್ದಾನೆ ಅಂದ್ರೆ 69% 15 ಹಂತಗಳಲ್ಲೂ 69% ಅವನಿಗೆ ಇನ್ಕಮ್ ತಗೋಬಹುದು. ಸಬ್ಜೆಕ್ಟ್ ಕಂಡೀಷನ್ ಆಗಿ ಅವನು ಯಾವ್ಯಾವ ರ್ಯಾಂಕ್ ಅಲ್ಲಿ ಅಪ್ಗ್ರೇಡ್ ಆಗ್ತಾ ಇದ್ದಾನೆ, ಅವನಿಗೆ ಬರೋ ಇನ್ಕಮ್ ಅಲ್ಲಿ ಅದರ ಮುಖಾಂತರ ಅವನಿಗೆ ಅನ್ಲಿಮಿಟೆಡ್ ಆಗಿ ಇನ್ಕಮ್ ಮಾಡ್ಕೊಳೋ ಅವಕಾಶ ಇರುತ್ತೆ. ಅದೇ ರೀತಿಲಿ ಮೂರನೇ ಇನ್ಕಮ್ ರೆಕರಿಂಗ್ ಇನ್ಕಮ್ ಬೋನಸ್ ಅಂತ ಹೇಳ್ತೀವಿ. ರೆಕರಿಂಗ್ ಬೋನಸ್ ಅಂತ ಹೇಳ್ತೀವಿ. ಆ ರೆಕರಿಂಗ್ ಬೋನಸ್ 1.5% ನೋಡಕ್ ಇದು ಏನು 1.5% ಅಲ್ಲಿ ಏನು ಸಿಗುತ್ತಾ ಅಂತ ಅನ್ಸುತ್ತೆ. ಆದ್ರೆ ಖಂಡಿತವಾಗ್ಲೂ ಆ 1.5%ನೇ ಕೋಟ್ಯಾಂತರ ರೂಪಾಯಿ ಅಷ್ಟು ದುಡಿಯುವಷ್ಟು ಅವಕಾಶ ಇದೆ. ಯಾಕಂದ್ರೆ ಪ್ರತಿಯೊಬ್ಬ ಅವನ ಟೀಮ್ ಅಲ್ಲಿ, ಅವನ ಒಂದು ಕಮ್ಯುನಿಟಿ ಒಳಗೆ ಬರುವಂತ ವ್ಯಕ್ತಿ ಪ್ರತಿಯೊಬ್ರು ಅವನ್ನ ಅಪ್ಗ್ರೇಡ್ ಮಾಡಬೇಕಲ್ಲ, ಅವನ ಡೈರೆಕ್ಟ್ ರೆಫರಲ್ ಪ್ಲಸ್ ಅದರ ಟೀಮ್ ಇಂದ ಬರುವಂತದ್ನ ಪ್ರತಿಯೊಬ್ರು ಮಾಡೋದ್ರಿಂದನೂ ಅಲ್ಲಿ 1.5% ಪ್ರತಿಯೊಂದು ಅಪ್ಗ್ರೇಡೇಷನ್. 15 ರ್ಯಾಂಕ್ ಇದೆ ಇಲ್ಲಿ, ಬರೀ 350 ಅಲ್ಲ, 355 ಪ್ರಾರಂಭ ಆದ್ರೆ ಕೊನೆ ಹಂತಕ್ಕೆ ಅವನು ಬರುವಷ್ಟರಲ್ಲಿ ಸರಿ ಸುಮಾರು ಇವತ್ತಿನ BNB ರೇಟ್ ಪ್ರಕಾರ ಲೆಕ್ಕ ಹಾಕೊಂಡು 65 ರಿಂದ 66 ಲಕ್ಷ ರೂಪಾಯಿನೇ ಅವನು ಅಪ್ಗ್ರೇಡ್ ಮಾಡಿರ್ತಾನೆ. ಅವನ ಕರ್ಕೊಂಬಂದಂತ ವ್ಯಕ್ತಿ ಅವನು ಪ್ರತಿ ಸಲ ಅಪ್ಗ್ರೇಡ್ ಮಾಡಿದಾಗ 10% ಸಿಗ್ತಾ ಇರುತ್ತೆ. ಅವನ ಟೀಮು, ಅವನ ಕರ್ಕೊಂಬಂದಂತ ಟೀಮ್ನವರು ನೆಕ್ಸ್ಟ್ ಕರ್ಕೊಂಬರೋದ್ರಿಂದ ಅವ್ರುಗಳು ಅಪ್ಗ್ರೇಡ್ ಮಾಡಿದಾಗ ಅವ್ನಿಗೆ 1.5% ಸಿಗ್ತಾ ಹೋಗ್ತಾ ಇರುತ್ತೆ. ಇನ್ನ ಮೇಜರ್ ಆಗಿ ಹೇಳ್ಬೇಕಾದ್ರೆ ನಾವು ಬಂದಿದೀವಿ ಈ ಬಿಸ್ನೆಸ್ ಮಾಡಕ್ಕೆ, ಖಂಡಿತವಾಗ್ಲೂ ಇಬ್ರು ಮಾತ್ರ ಸಾಕು. ಇಬ್ರು ಇದ್ರೇನೆ ಇಲ್ಲಿ ಸಾವಿರಾರು ಕೋಟಿನ ದುಡಿಯೋಕೆ ಒಂದು ಅವಕಾಶ ಕೊಟ್ಟಿದೆ. ಆದ್ರೆ ನಮಗೆ ಇಬ್ರೇ ಗೊತ್ತಿರಲ್ಲ, ನಮಗೂ 100 ಜನ ಗೊತ್ತಿರ್ತಾರೆ. ನೀವು ಎಷ್ಟು ಜನನ ಡೈರೆಕ್ಟ್ ಮಾಡಿರ್ತೀರೋ ಆ ಡೈರೆಕ್ಟ್ ಅಲ್ಲಿ ಯಾರು ಅಟ್ಲೀಸ್ಟ್ ಒಂದ್ 5 ರಿಂದ 10 ಜನ ತುಂಬಾ ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದಾರೆ ಅಂದ್ರೆ ನಾವು ಗೊತ್ತಿಲ್ದಲೆ ಈ ಒಂದು ಸಂಸ್ಥೆ ಒಳಗೆ ಲೈಫ್ ಟೈಮ್ ಅಲ್ಲಿ $6,78,000 ನ ಒಂದು ಬರೀ ಗಿಫ್ಟ್ ಮುಖಾಂತರ, ಅಂದ್ರೆ ಇಲ್ಲಿ ನೋಡಿ ನಾವ್ ಅನ್ಕೊಂಬೋದು ಸರ್ ನೀವು ಅವಲೇ ಕಂಪ್ನಿ ಓನರ್ ಇಲ್ಲ, ಯಾರು ಇಲ್ಲ, ಹೇಗ್ ಕೊಡ್ತಾರೆ ಗಿಫ್ಟ್? ಖಂಡಿತವಾಗ್ಲೂ ಈ ಸಿಸ್ಟಮ್ ಅಲ್ಲಿ ನೋಡಿ ಇದನ್ನೇ ಹೇಳೋದು, ಇದಕ್ಕೆ ಡಿಸೆಂಟ್ರಲೈಸ್ ಅಂತ. ಆ ಗಿಫ್ಟ್ ಸಹ ಯಾವ ವ್ಯಕ್ತಿ ಕೊಡಲ್ಲ. ನಮಗೆ ಗ್ಲೋಬಲ್ ಅಲ್ಲಿ ಆಗೋ ಬಿಸ್ನೆಸ್ ಅಲ್ಲಿ ಅದಕ್ಕೆ ಆದಂತ ಸಂಪನ್ನವಂತ ವ್ಯಾಲೆಟ್ ಗೆ ಹೋಗ್ತಾ ಇರುತ್ತೆ. ನಾವು ಪ್ರತಿ ವಾರ ಆ ವ್ಯಾಲೆಟ್ ಅಲ್ಲಿ ಬಂದಂತ ಗಿಫ್ಟ್ ನಾವು ವಿತ್ಡ್ರಾ ಮಾಡ್ಬೋದು. ಗಿಫ್ಟ್ ಕಂಪ್ಲೀಟ್ ಆದ್ಮೇಲೆ ಗಿಫ್ಟ್ ಕೊಡೋದಲ್ಲ, ವಾರ ಅವತ್ತಿನ ವಾರದಲ್ಲಿ ಎಷ್ಟು ಡಾಲರ್ ನಮ್ ಗಿಫ್ಟ್ ಬಂದಿರುತ್ತೋ, ನಾವು ಎಲಿಜಿಬಲ್ ಆಗಿರೋ ಡಾಲರಿನ ಗಿಫ್ಟ್ ನ ಪಡೆಯುವಂತ ಅವಕಾಶ ಇದೆ. ಅದನ್ನ ರಿವಾರ್ಡ್ ಪ್ರೋಗ್ರಾಮ್ ಅಂತ ಇಟ್ಟಿದ್ದಾರೆ. ಇನ್ನ 10ನೇ ಹಂತದಿಂದ 15ನೇ ಹಂತದವರೆಗೆ ರಾಯಲ್ಟಿ ಅಂತ ಒಂದು ಇನ್ಕಮ್ ಇಟ್ಟಿದ್ದಾರೆ. 5ನೇದು ಅಂದ್ರೆ 2x. ನಾವು 10ನೇ ರ್ಯಾಂಕ್ ಗೆ ಏನ್ ಅಪ್ಗ್ರೇಡ್ ಆಗ್ತೀವೋ ಅಲ್ಲಿಗೆ ನಮ್ಗೆ ನಾವು ಆಗಿರೋ ಅಪ್ಗ್ರೇಡಿನ 2x, ನಮ್ಮ ಓವರ್ ಆಲ್ ಇನ್ಕಮ್ 2x ಬರೋವರೆಗೂ ಅಲ್ಲಿ ರಾಯಲ್ಟಿ ಬರ್ತಾ ಇರುತ್ತೆ. 1% ಇಂದ 0.20% ವರ್ಗು ಒಂದು ರಾಯಲ್ಟಿ ಅಂತ ಒಂದು ಕೊಡ್ತಾನೆ. ಸೊ ಈ ಎಲ್ಲಾ ಒಂದು ಸಿಸ್ಟಮ್ ಏನಂದ್ರೆ ಯಾರು ಪೇಮೆಂಟ್ ಕೊಡಲ್ಲ. ಪ್ರತಿಯೊಂದು ನಾನು ಹೇಳ್ದಂಗೆ ಆ ನಮ್ಮ ಏನು ನಾವು ವ್ಯಾಲೆಟ್ ಡೌನ್ಲೋಡ್ ಮಾಡ್ತೀವೋ ಆ ವ್ಯಾಲೆಟ್ ಅಲ್ಲಿ ಅಪ್ಡೇಟ್ ಸಿಗ್ತಾ ಇರುತ್ತೆ. ನಮ್ಮ ರಾಯಲ್ಟಿನ ನಾವೇ ಕ್ಲೈಮ್ ಮಾಡ್ಬೋದು ಅಂತ ಹೇಳ್ತೀನಿ ಸರ್. ಓ ಸೂಪರ್. ಏನ್ ಸರ್ ಮಿನಿಮಮ್ ಒಂದು 350 ರುಪೀಸ್ ಇಂದ ಸ್ಟಾರ್ಟ್ ಮಾಡಿ 5 ತರ
ಇನ್ಕಮ್ ಅಂಡ್ ನೀವ್ ಹೇಳ್ತಾರ ಪ್ರಕಾರ 100% ಇನ್ಕಮ್ ಇಲ್ಲೇ ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇದಾರೆ ಅಂತ ಹೇಳ್ತಾರ. ಇದು ಕೂಡ ಒಂದು ಮೇಜರ್ ರೀಸನ್ ನಾವು ರೈನ್ ಬಿ ಎನ್ ಬಿ ಯಾಕೆ ಮಾಡ್ಬಾರ್ದು ಅನ್ನೋದಕ್ಕೆ ನಾವು ಘಂಟಾಘೋಷವಾಗಿ ಹೇಳ್ಬೋದು ಫೀಲ್ಡ್ ಅಲ್ಲಿ. ಹಾಗಾಗಿ ಇದು ಕೂಡ ಪ್ಲಸ್ ಪಾಯಿಂಟ್. ಅದೇ ತರ ಭಾನುಪ್ರಕಾಶ್ ಸರ್, ಇಲ್ಲಿ ಯಾರಾದ್ರೂ ಕಾಂಪಿಟೇಟರ್ ಇದಾರ ನಮ್ಮ ಈ ಪ್ರಾಜೆಕ್ಟ್ ಗೆ? ಬೇರೆದೆಲ್ಲ ನಾವು ನೋಡಿದೀವಿ, ಕಾಂಪಿಟೇಟರ್ ಇರ್ತಾರೆ. ಒಂದು ಕಂಪನಿ ಶುರುವಾಯ್ತು ಅಂದ್ರೆ ಒಂದು ಪ್ರಾಡಕ್ಟ್ಸ್ ಅಂದ್ರೆ ಅದಕ್ಕೆ ತದ್ವಿರುದ್ಧವಾಗಿ ಇನ್ನೊಂದು ಪ್ರಾಡಕ್ಟ್ಸ್ ಬರುತ್ತೆ. ಅವ್ರು ಪ್ರೈಸ್ ಅಲ್ಲಿ ಕಡಿಮೆ ಕೊಡ್ತಾರೆ, ಅಟ್ರಾಕ್ಟ್ ಮಾಡ್ಲಿಕ್ಕೆ, ಡಿಸ್ಟರ್ಬ್ ಮಾಡ್ಲಿಕ್ಕೆ, ಡಿಸ್ಟ್ರಾಕ್ಷನ್ ಮಾಡ್ಲಿಕ್ಕೆ, ಟೀಮ್ ನ ಡೈವರ್ಟ್ ಮಾಡ್ಲಿಕ್ಕೆ. ಬೇರೆ ನಾವು ನೋಡಿದೀವಿ MLM ಇಂಡಸ್ಟ್ರಿಗಳಲ್ಲಿ. ಇಲ್ಲಿ ಏನಾದ್ರು ಕಾಂಪಿಟೇಟರ್ ಇದಾರ? ಖಂಡಿತವಾಗ್ಲೂ ಇಲ್ಲಿ ಕಾಂಪಿಟೇಟರ್ ಅಂತ ನಮ್ಗೆ ಯಾರು ಬರೋದಿಲ್ಲ. ಯಾಕಂದ್ರೆ ಇದು BNB ಕಾಯಿನ್ ಅನ್ನೋದು ಯಾವ ಒಬ್ಬ ವ್ಯಕ್ತಿಯ ಏಕ ವ್ಯಕ್ತಿಯ ಕಾಯಿನ್ ಅಲ್ಲ. ಅವನು ತನ್ನ ಫಂಡ್ ಅನ್ನ ರೈಸ್ ಮಾಡಕ್ಕೋಸ್ಕರ ಬಂದಿರೋಂತ ಕಾಯಿನು ಅಲ್ಲ. ಇದು ಆಲ್ರೆಡಿ ಮಾರ್ಕೆಟ್ ಅಲ್ಲಿ ಕಳೆದ 8 ವರ್ಷದಿಂದ ಇರುವಂತ ಒಂದು ಕಾಯಿನ್. ಈ ಕಾಯಿನ್ ಗೆ ಕಾಂಪಿಟೇಟರ್ ಅಂದ್ರೆ ಬೇರೆ ಕಂಪನಿ ಬೇರೆ ಕಾಯಿನ್ ತಂದು ಕಾಂಪಿಟೇಟರ್ ಮಾಡಬಹುದೇ ಹೊರತು ಇದಕ್ಕೆ ಇನ್ನೊಂದು ಕಾಂಪಿಟೇಟರ್ ಉಟ್ಕೊಳಕಲ್ಲ. ಯಾಕಂದ್ರೆ ಈ ಕಾಯಿನ್ ಗೆ ರಿಸಲ್ಟ್ ನಾವು ಪ್ರತಿನಿತ್ಯ ಪ್ರತಿ ಕ್ಷಣದಲ್ಲೂ ಮಾರ್ಕೆಟ್ ಅಲ್ಲಿ ನೋಡ್ತಾ ಇರ್ತೀವಿ. ಅಪ್ಸ್ ಡೌನ್ಸ್ ಲೈವ್ ಅಲ್ಲಿ ಟ್ರೇಡ್ ಆಗ್ತಾ ಇರೋಂತ ಒಂದು ಈ ಕಾಯಿನ್ ಇರೋದ್ರಿಂದ ಈ ಕಾಯಿನ್ ಗೆ ಕಾಂಪಿಟೇಟರ್ ಅಂತ ಯಾರು ಬರಕ್ ಚಾನ್ಸೇ ಇರಲ್ಲ ಸರ್. ಸೂಪರ್ ಸೂಪರ್. ಹಾಗಾದ್ರೆ ಇದು ಕೂಡ ಒನ್ ಆಫ್ ದ ಮೇಜರ್ ರೀಸನ್ ನಾವು ರೈನ್ ಬಿ ಎನ್ ಬಿ ಮಾಡ್ಬೇಕು ಅನ್ನೋದಕ್ಕೆ ನಾವು ಹೈಲೈಟ್ ಮಾಡಿ ಹೇಳ್ಬೋದು ಫೀಲ್ಡ್ ಅಲ್ಲಿ. ಫ್ಯಾಂಟಾಸ್ಟಿಕ್ ಸರ್. ಅದೇ ತರ ಈ ಪೇಮೆಂಟ್ ವಿಚಾರಕ್ಕೆ ಬಂದಾಗ ಮ್ಯಾಕ್ಸಿಮಮ್ ಕಂಪ್ನಿಗಳು ಪೇಮೆಂಟ್ ಕೆಲಸ ಮಾಡಿಸ್ಕೊಂತಾರೆ. ತಿಂಗಳಿಗೆ ಒಂದ್ಸಲಿ ಕೊಡ್ತಾರೆ, 15 days ಅಲ್ಲಿ ಕೊಡ್ತಾರೆ, ವೀಕ್ಲಿ ಒಂದ್ಸರಿ ಕೊಡ್ತಾರೆ. ಆ ತರ ಏನಾದ್ರು ಇಲ್ಲೂ ಕೂಡ ವೆಯ್ಟ್ ಮಾಡ್ಬೇಕಾ ನಾವು ಮಾಡೋ ಕೆಲ್ಸಕ್ಕೆ, ನಾವು ಬಂದಿರೋ ಇನ್ಕಮ್ ತಗೊಳ್ಳಿಕ್ಕೆ? ಆ ತರ ಏನಾದ್ರು ರೆಸ್ಟ್ರಿಕ್ಷನ್ಸ್ ಇದೆಯಾ? ಖಂಡಿತವಾಗ್ಲೂ ರಮೇಶ್ ಸರ್, ಈ ಒಂದು ಸಿಸ್ಟಮ್ ಅಲ್ಲಿ ಈ ಒಂದು ರೈನ್ BNB ಕಾರ್ಡ್ ನಾವ್ ಏನ್ ಇವತ್ತು ಮಾಡ್ತಾ ಇದೀವೋ ಆ ಪೇಮೆಂಟ್ ವಿಷಯದಲ್ಲಿ ಕಿಂಗ್ ಆಫ್ ದ ಪೇಮೆಂಟ್ ಅಂತಾನೆ ಹೇಳ್ತೀವಿ. ಯಾಕೆಂದ್ರೆ ಒಬ್ಬ ವ್ಯಕ್ತಿನ ಆ ವ್ಯಕ್ತಿ ರೆಫರ್ ಮಾಡಿ ಅವನ ವ್ಯಾಲೆಟ್ ನ ರಿಫ್ರೆಶ್ ಮಾಡಿದ್ರೆ ಆ ವ್ಯಕ್ತಿನ ರೆಫರ್ ಮಾಡಿದ್ಕೆ ಅವನಿಗೆ 10% ಇರ್ಬೋದು. ಆ ವ್ಯಕ್ತಿ ಕೆಳಗಡೆ ಅಪ್ಗ್ರೇಡ್ ಆದಂತ 69% ಇರ್ಬೋದು. ಇದು ಕ್ಷಣ ಮಾತ್ರದಲ್ಲಿ ಅವನು ಅಲ್ಲಿ ಲಾಗಿನ್ ಅವನ್ನ ರಿಜಿಸ್ಟರ್ ಮಾಡಿ ಇಲ್ಲಿ ಅವನ ವ್ಯಾಲೆಟ್ ಓಪನ್ ಮಾಡಿದ್ರೆ ಅವನ ಅಕೌಂಟ್ ಅವನ ವ್ಯಾಲೆಟ್ ಅಲ್ಲಿ ಹಣ ಇರುತ್ತೆ ಅಂತ. ಅಂದ್ರೆ ಆ ಕ್ಷಣ ನಾವ್ ಯಾರು ಕೇಳಂಗೆ ಇಲ್ಲ. ನನಗೆ ಸಿಸ್ಟಮ್ ಪ್ರಕಾರ 15 ಹಂತಕ್ಕೂ ಏನ್ ಹೋಗ್ಬೇಕು ಆ ಹಣ ಆ ಕ್ಷಣದಲ್ಲೇ ಹೊರಟೋಗಿರುತ್ತೆ ರಮೇಶ್ ಸರ್ ಇದೆ. ಓ ಸೂಪರ್. ಅಂದ್ರೆ ಇನ್ಸ್ಟೆಂಟ್. ಸೊ ಇದು ಬೇರೆ ಕಂಪ್ನಿಗಳಿಗೆ ಕಂಪೇರ್ ಮಾಡಿದ್ರೆ ಅವ್ರು ಒಂದು ದಿನ ಆದ್ರೂ ತಗೊಳ್ತಾರೆ, 1 week, 15 days, 1 month ಆ ತರ ತಗೊಳ್ತಾರೆ. ಅದ್ರಲ್ಲಿ ನಮ್ದು ಇನ್ಸ್ಟೆಂಟ್ ಸ್ಪಾಟ್ ಅಲ್ಲಿ ಬರುತ್ತೆ ಅನ್ನೋದ್ರೆ ಇದು ಕೂಡ ಒಂದು ಮೇಜರ್ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಒಬ್ಬ ವ್ಯಕ್ತಿಗೆ ಒಂದು ಹಣದ ಅವಶ್ಯಕತೆ ಇದೆ ಅಂದಾಗ ಅವ್ನು ಕೆಲಸ ಮಾಡಿದ್ರೆ ನಾಳೆ ಯಾರತ್ರನು ಅವ್ರು ಸಾಲ ತಗೊಳ್ಬೇಕಾಗಿಲ್ಲ. ನಾಳೆ ಬೇಕು ಅಂದ್ರೆ ಇವತ್ತೇ ಕೂಡ ಸಂಪಾದನೆ ಮಾಡಿ ಇವತ್ತೇ ವಿಡ್ರಾ ಮಾಡ್ಕೊಳ್ಬೋದು. ಹಂಗಿರ್ಬೇಕಾದ್ರೆ ಇದನ್ನು ಕೂಡ ನಾವು ಘಂಟಾಘೋಷ ಹೇಳ್ಬೋದು. BNB ನಲ್ಲಿ ಇನ್ಸ್ಟೆಂಟ್, ಸ್ಪಾಟ್, ಪೇ ಔಟ್, ವಿಡ್ರಾಲ್ಸ್ ಅಂತ ಇದು ಕೂಡ ಒಂದು ರೈನ್ BNB ಮಾಡ್ಲಿಕ್ಕೆ ಒಂದು ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು. ಅದೇ ತರ ಇನ್ನೊಂದು ಕ್ವಶನ್ ನಿಮ್ ಮೇಜರು, ನಾವು ಬೇರೆ ಕಂಪ್ನಿಗಳಿಗೆ ಮಾತಾಡಿದಾಗ ನೋಡ್ಬೇಕಾದ್ರೆ ಒಂದು ಲೀಗಲ್ ಡಾಕ್ಯುಮೆಂಟ್ಸ್ ಅಂತ ಇರುತ್ತೆ. ಅಲ್ಲಿ ಅದಾಯ್ತು, ಆ ಸರ್ಟಿಫಿಕೇಟ್ ಇಲ್ಲ, ಈ ಸರ್ಟಿಫಿಕೇಟ್ ಇಲ್ಲ, ಬ್ಲಾಕ್ ಮೇಲ್ ಮಾಡ್ತಾರೆ ಬೇರೆ ಕಂಪ್ನಿಗಳು ಬಂದು. ಇಲ್ಲಿ ಆತರ ಏನಾದ್ರು ನಾವು ವರಿ ಮಾಡ್ಬೇಕಾ? ಲೀಗಲ್ ಸರ್ಟಿಫಿಕೇಟ್ಸ್ ಇಲ್ಲ, ಅದಿಲ್ಲ, ಇದಿಲ್ಲ, ಯಾರಾದ್ರು ಬಂದ್ ರೈಡ್ ಮಾಡ್ತಾರೆ, ಸ್ಟಾಪ್ ಮಾಡ್ತಾರೆ ಅಂತ ಹೇಳೋದು ಏನಾದ್ರು ಸಮಸ್ಯೆ ಇದೆಯಾ ಇಲ್ಲಿ? ಇಲ್ಲ ರಮೇಶ್ ಸರ್, ಈ ಪ್ರಶ್ನೆಗೆ ನಿಜವಾಗ್ಲೂ ಅದ್ಭುತವಾಗಿದೆ. ಯಾಕಂದ್ರೆ ಈ ಒಂದು ಸಂಸ್ಥೆಗೆ ಏನಾಗಿದೆ, ಯಾವುದೇ ರೀತಿಯ ROC ಬೇಕಾಗಿಲ್ಲ, ಯಾವುದೇ ಪ್ಯಾನ್ ಕಾರ್ಡ್ ಬೇಕಾಗಿಲ್ಲ, ಯಾವುದೇ ನನಗೆ ಆಧಾರ್ ಕಾರ್ಡ್ ಅನ್ನೋದು ಬೇಕಾಗಿಲ್ಲ. ಕಾರಣ ಈ ಸಂಸ್ಥೆ ಮೊದಲನೇದಾಗಿ ರಿಜಿಸ್ಟ್ರೇಷನ್ ಅನ್ನ ಯಾವುದೇ ದೇಶಕ್ಕೆ ರಿಜಿಸ್ಟ್ರೇಷನ್ ಆಗಲ್ಲ. ಇದು ಒಂದು ಬ್ಲಾಕ್ ಚೈನ್ ಅಲ್ಲಿ ಒಂದು ಸ್ಮಾರ್ಟ್ ಕಾಂಟ್ರಾಕ್ಟ್ ಮುಖಾಂತರ ಅಲ್ಲಿ ವೈಟ್ ಪೇಪರ್ ಹಾಕೋಬೇಕು ಅಂದ್ರೆ ಅಲ್ಲಿ ಒಂದು ಲೈಸೆನ್ಸ್ ಆಗಿರುತ್ತೆ. ಆ ಲೈಸೆನ್ಸ್ ಅಲ್ಲಿ ನಡೆಯೋದಿಲ್ಲ. ಇದು ಇಂಟರ್ನ್ಯಾಷನಲ್ ಇರುತ್ತೆ. ಇಂಟರ್ನ್ಯಾಷನಲ್ ಇರೋದ್ರ ಜೊತೆಗೆ ಯಾವುದೇ ದೇಶದ ಇದಕ್ಕೆ ಲೈಸೆನ್ಸ್ ಅನ್ನೋದು ಬೇಕಾಗಿಲ್ಲ. ಇಲ್ಲಿ ಯಾರು ಬಂದು ನಿನ್ನ ಆ ಡಾಕ್ಯುಮೆಂಟ್ಸ್ ಕೊಡು, ಈ ಡಾಕ್ಯುಮೆಂಟ್ಸ್ ಕೊಡು ಅಂತ ಕೇಳಕ್ಕಲ್ಲ. ಮೇಜರ್ ಆಗಿ ಇಲ್ಲಿ ಯಾವುದೇ ಅಮೌಂಟ್ ಅಂದ್ರೆ ಏನು ಇಲ್ಲಿ ನಡೆಯುತ್ತಿದ್ದ ವಹಿವಾಟು ಏನಿದೆ, ಬಿಸ್ನೆಸ್ ಏನಿದೆ, ಈ ಬಿಸ್ನೆಸ್ ನ ಅಮೌಂಟ್ ಎಲ್ಲೂ ಯಾವುದೇ ಕಾರಣಕ್ಕೂ ಎಲ್ಲೂ ಒಂದ್ ಕಡೆ ಕ್ರೋಢೀಕರಣ ಆಗ್ತಾ ಇಲ್ಲ. ಸೊ ಈ ಸಿಸ್ಟಮ್ ಅಲ್ಲಿ ಬಂದಿದ್ದಾರೆ, ಇಲ್ಲಿ ಕಮ್ಯುನಿಟಿ ಡ್ರೈವ್ ಅಂತ ಹೇಳ್ತೀವಿ. ಇಲ್ಲಿ ಸಿಸ್ಟಮ್ ಅಲ್ಲಿ ಬಂದಂತ ಹಣ ಬಂದ ಆ ಮರುಕ್ಷಣದಲ್ಲೇ ಅದು ಡಿಸ್ಟ್ರಿಬ್ಯೂಷನ್ ಆಗೋದ್ರಿಂದ ಇಲ್ಲಿ ಬಂದು ಯಾರು ನಿನ್ನ ಅಕೌಂಟ್ ತೋರ್ಸು, ನಿನ್ ಕಂಪನಿ ಅಕೌಂಟ್ ಅಲ್ಲಿ ಎಷ್ಟು ದುಡ್ಡಿದೆ, ನೀನ್ ಯಾಕೆ ಪೇಮೆಂಟ್ ಕೊಟ್ಟಿಲ್ಲ, ಇನ್ನೊಂದ್ ಕೊಟ್ಟಿಲ್ಲ, ಮತ್ತೊಂದ್ ಕೊಟ್ಟಿಲ್ಲ ಅಂತ ಕೇಳಕ್ ಇಲ್ಲಿ ಅವಕಾಶನೇ ಸಿಗೋದಿಲ್ಲ. ಓ ಸೂಪರ್ ಸೂಪರ್. ಸೊ ಇದು ಒಂದು ಮೇಜರ್ ಪಿಡುಗು. ಬೇರೆ ಕಂಪ್ನಿಗಳಿಗೆ ಕೆಲಸ ಮಾಡೋಕೆ ಸುಮ್ನೆ ನಾವು ನೋಡಿದೀನಿ, ಬ್ಲಾಕ್ ಮೇಲ್ ಮಾಡೋದು ಜನಗಳು, ಸರ್ಟಿಫಿಕೇಟ್ ಇಲ್ಲ ಅದಕ್ಕೋಸ್ಕರ ನಾನು ಬರೋದಿಲ್ಲ, ಇಲ್ಲಿ ನಮ್ ಕಂಪ್ನಿನಲ್ಲಿ ಅದಿದೆ ಬನ್ನಿ ನೀವು ಆ ತರ ಕೇಳಿರೋಂಥದ್ನ. ಸೊ ಹಾಗಾಗಿ ಇದು ಒಂದು ಕೂಡ ಮೇಜರ್ ಪಾಯಿಂಟ್. ರೈನ್ BNB ಏನ್ ಮಾಡ್ಬೇಕು ಅನ್ನೋದಕ್ಕೆ ಇದು ಒಂದು ಕೂಡ ಮೇಜರ್ ಪಾಯಿಂಟ್ ಅಂತ ಅನ್ಕೊಂತೀನಿ ನಾನು. ಅದೇ ತರ ಭಾನುಪ್ರಕಾಶ್ ಸರ್, ಇನ್ನೊಂದು ಮೇಜರ್ ಕ್ವಶನ್ ಅಂತಂದ್ರೆ, ಕೆಲವು ಕಂಪ್ನಿಗಳಲ್ಲಿ ನಾನು ಕೆಲಸ ಮಾಡಿದೀನಿ, ಅದಕ್ಕೆ ರೆಸ್ಟ್ರಿಕ್ಷನ್ಸ್ ಇರುತ್ತೆ. ನಮ್ಮ ಕಂಪ್ನಿ ಪ್ರಾಡಕ್ಟ್ಸ್ ನ ಇಂಥ ಏರಿಯಾದಲ್ಲೇ ಮಾಡ್ಬೇಕು, ಇಂಥ ಪ್ಲೇಸ್ ಅಲ್ಲೇ ಮಾಡ್ಬೇಕು, ಯಾಕಂದ್ರೆ ಎಲ್ಲ ಕಡೆ ಅವೈಲೇಬಲ್
ಅವೈಲಬಿಲಿಟಿ ಇಲ್ಲ, ಹೊರಗಡೆ ದೇಶದಲ್ಲಿ ಮಾಡ್ಲಿಕ್ಕೆ ಆಗೋದಿಲ್ಲ, ಒಂದು ಪರ್ಟಿಕ್ಯುಲರ್ ಬೌಂಡ್ರಿ ಇರುತ್ತೆ. ಇಲ್ಲೂ ಕೂಡ ಏನಾದ್ರು ಆತರ ನಾವು ನಮ್ಮ ಸ್ಟೇಟ್ ಅಲ್ಲೇ ಮಾಡ್ಬೇಕು, ನಮ್ಮ ಕಂಟ್ರಿಲೇ ಮಾಡ್ಬೇಕು ಅನ್ನೋ ತರ ಇದ್ಯಾ? ಇಲ್ಲಾಂದ್ರೆ ವರ್ಲ್ಡ್ ವೈಡ್ ಎಲ್ ಬೇಕಾದ್ರೂ ಮಾಡ್ಬೋದಾ? ಪ್ರಪಂಚದ ಯಾವ ಮೂಲೆಯಲ್ಲಿ ಇಂಟರ್ನೆಟ್ ಅನ್ನೋ ಒಂದು ಸಾಧನ ಬಳಕೆ ಆಗ್ತಾ ಇರುತ್ತೋ ಆ ಒಂದು ಎಲ್ಲಾ ಮೂಲೆಗೂ ನಾವು ಈ ಬಿಸ್ನೆಸ್ ನ ಇದು ಎಕ್ಸ್ಟೆಂಡ್ ಮಾಡ್ಬೋದು. ಇಲ್ಲಿ ಲಿಮಿಟ್ಸ್ ಇಲ್ಲ, ಸ್ಕೈ ಇಸ್ ನೋ ಲಿಮಿಟ್ ಅಂದಾಗೆ ಇಲ್ಲಿ ಈ ಬಿಸ್ನೆಸ್ ಮಾಡಕ್ಕೆ ಯಾವ್ದೇ ಲಿಮಿಟ್ ಇಲ್ಲ. ನಿಮಗೆ ಆ ವ್ಯಕ್ತಿಯ ಪ್ರಪಂಚದ ಯಾವುದೇ ಮೂಲೆಯಲ್ಲಿ ವ್ಯಕ್ತಿ ಪತ್ತೆ ಇದ್ದಾರೆ ಅಂದ್ರೆ ಅವ್ರಿಗೂ ಸಂಪರ್ಕಿಸಿ ಈ ಬಿಸ್ನೆಸ್ ಆಪರ್ಚುನಿಟಿನ ಅವ್ರಿಗೂ ಕೊಡ್ಬೋದು. ಏನ್ ಭಾನುಪ್ರಕಾಶ್ ಸರ್, ನಾನು ಕೇಳೋ ಕ್ವಶನ್ ಗೆಲ್ಲ ನೀವು ಪಾಸಿಟಿವ್ ಆಗಿ ಹೇಳ್ತಾರೆ, ಎಲ್ಲ ತದ್ವಿರುದ್ಧವಾಗಿ ಹೇಳ್ತಾ ಇದ್ದೀರಾ. ರೈನ್ ಬಿ ಎನ್ ಬಿ ಮಾಡ್ಲಿಕ್ಕೆ ಇಷ್ಟೊಂದು ರೀಸನ್, ಅಂದ್ರೆ 1-2 ಪ್ಲಸ್ ಪಾಯಿಂಟ್ ಇದನ್ನೇ ಬಿಸ್ನೆಸ್ ಮಾಡಕ್ಕೆ ರೆಡಿ ಇರ್ತಾರೆ ಜನಗಳು. ಇಲ್ಲಿ 100% ಮಾರ್ಕೆಟ್ಗೆ ತದ್ವಿರುದ್ಧವಾಗಿ ಇದೆ ಅಂದಾಗ ರೈನ್ ಬಿ ಎನ್ ಬಿ ಮಾಡ್ಲಿಕ್ಕೆ ಜನಗಳಿಗೆ ಕಷ್ಟನೇ ಇಲ್ವಲ್ಲ ಸರ್? ಬಟ್ ಕರೆಕ್ಟ್ ಆಗಿ ಹೇಳೋ ವಿಚಾರ ಕರೆಕ್ಟ್ ಆಗಿ ತಿಳಿಸೋದಿದೆಯಲ್ಲ, ಇದು ಇಂಪಾರ್ಟೆಂಟ್ ಆಗುತ್ತೆ. ತಿಳಿಸೋ ವ್ಯಕ್ತಿಗಳು ತಿಳ್ಕೊಂಡು ಹೇಳ್ಬೇಕಾಗತ್ತೆ. ಅಂಡ್ ಕರ್ಕೊಂಬಂದಿರೋ ವ್ಯಕ್ತಿಗಳು ನಿಂತು ಕೆಲಸ ಮಾಡ್ಬೇಕಾಗತ್ತೆ. ಕರ್ಕೊಂಬಂದಿರೋ ವ್ಯಕ್ತಿಗಳು ಸ್ಟ್ರಾಂಗ್ ಆಗಿ ಹೇಳ್ಕೊಡ್ಬೇಕಾಗತ್ತೆ. ಕರ್ಕೊಂಬಂದು ಬಿಟ್ಬಿಟ್ಟು ಎಲ್ಲೋ ಹೋಗೋದಲ್ಲ, ಅವ್ರ ಇಷ್ಟ ಬಂದಂಗೆ ಮಾಡೋದಲ್ಲ, ಅವ್ರ ಜವಾಬ್ದಾರಿನ ತಗೊಂಡ್ ಮಾಡೋದಾದ್ರೆ ಇದಕ್ಕಿಂತ ಬೆಸ್ಟ್ ಬಿಸ್ನೆಸ್ ಯಾವ್ದು ಇಲ್ಲ ಅಂತಾನು ನನ್ಗೆ ಅನ್ನಿಸ್ತಾ ಇದೆ. ರೈಟ್ ಸರ್? ಬಟ್ ಕರ್ಕೊಂಬಂದು ನಡ್ಡಿದಲ್ಲಿ ಕೈ ಬಿಡೋಂತ ಕೆಲಸ ಮಾಡೋಂಥದ್ದು ತಪ್ಪಾಗುತ್ತೆ. ತುಂಬಾ ಜನಗಳ ಕೆಲಸ ಇದೆ ಮಾಡಿರೋಂಥದ್ದು. ಕರ್ಕೊಂಬಂದು ಏನೋ ಹೇಳ್ತಾರೆ ಗಾದೆನ, ಅದನ್ನ ಮಾತು ಯೂಸ್ ಮಾಡೋದ್ ಬೇಡ. ಬಟ್ ಆ ಕೆಲಸ ಮಾಡ್ದಲೇನೆ ಕರ್ಕೊಂಬಂದು ವ್ಯಕ್ತಿಗಳನ್ನ ಅವ್ರು ಕರೆಕ್ಟ್ ಆಗಿ ಗೈಡ್ ಮಾಡಿದ್ರೆ ಇಲ್ಲಿ ಕೊಡ್ತಾ ಇರಂತ ನೀವು ಒಂದೊಂದು ಪಾಯಿಂಟ್ಸ್, ಒಂದೊಂದು ಪ್ಲಸ್, ಒಂದೊಂದು ವರ್ಡ್ ಕೂಡ, ಒಂದೊಂದು ವಿಚಾರ ಕೂಡ ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಇದೆ. ರೈನ್ ಬಿ ಎನ್ ಬಿ ಯಾಕೆ ಮಾಡ್ಬೇಕಂತ ನೀವು ಸಾವಿರಾರು ಜನದ ಮುಂದೆ ಕುಂತು ನೀನು ಓಪನ್ ಸ್ಟೇಟ್ಮೆಂಟ್ ಕೊಡ್ಬೋದು. ಅಷ್ಟು ಇಲ್ಲಿ ಪ್ಲಸ್ ಪಾಯಿಂಟ್ ಇದೆ. ಹಾಗಾಗಿ ಇದು ನಾನು ಕೇಳಿರೋ ಎಲ್ಲಾ ಕ್ವಶನ್ಸ್ಗೂ ನೀವು ಆನ್ಸರ್ ಕೊಡ್ತಾ ಇದ್ದೀರಾ. ಈ ಒಂದೊಂದು ಪಾಯಿಂಟ್ ಕೂಡ ಮೋಸ್ಟ್ ಇಂಪಾರ್ಟೆಂಟ್. ಯಾಕೆಂದ್ರೆ ಮಾರ್ಕೆಟ್ ಅಲ್ಲಿ ಜನಗಳು ಸ್ಟ್ರಗಲ್ ಮಾಡ್ತಾರೆ, ಗೊತ್ತಿಲ್ಲ, ಅವ್ರಿಗೆ ಅವೇರ್ನೆಸ್ ಇಲ್ಲ. ಇದೆಲ್ಲೂ ಕೂಡ ಟಿವಿನಲ್ಲಿ ಪೇಪರ್ಲಿ ಬರೋದಿಲ್ಲ. ಯಾರಾದ್ರೂ ವ್ಯಕ್ತಿಗಳು ಹೋಗಿ ಹೇಳಿದ್ರೆ ಮಾತ್ರ ಗೊತ್ತಾಗುತ್ತೆ. ಅವ್ರು ಎಷ್ಟೇ ಸ್ಟ್ರಾಂಗ್ ಆಗಿದ್ರು, ಎಷ್ಟೇ ಅವ್ರಿಗೆ ಹಸಿವಿದ್ರು, ಎಷ್ಟೇ ಅವ್ರಿಗೆ ನೀಡ್ ಇದ್ರು ಕೂಡ ಅವ್ರಾಗ ಅವ್ರು ವಾಲಂಟಿಯರ್ ಮಾಡ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ನಾವು ವಿಚಾರನ ತಿಳಿಸ್ಬೇಕಾಗುತ್ತೆ, ಕಂಪ್ಯಾರಿಸನ್ ಕೊಡ್ಬೇಕಾಗುತ್ತೆ. ಕಂಪ್ಯಾರಿಸನ್ ಕೊಟ್ಟಾಗ ಮಾತ್ರನೇ ಅವ್ರಿಗೆ ಜನಗಳಿಗೆ ಅರ್ಥ ಆಗುವಂಥದ್ದು. ಅಂಡ್ ಒಂದು ನೀವು ಇನ್ನೊಂದು ವಿಚಾರ, ನಾವು ಮಿನಿಮಮ್ ಇಲ್ಲಿ ಇಬ್ಬರಿಗೆ ಇಂಟ್ರೊಡ್ಯೂಸ್ ಮಾಡಿದ್ರೆ ಎಲ್ಲಾ ಇನ್ಕಮ್ ತಗೊಳ್ತಾರೆ ಅನ್ನೋದು ಗೊತ್ತಾಯ್ತು. ಕರೆಕ್ಟ್ ಸರ್? ಎಸ್ ಸರ್. ಅಲ್ಲ, ಇಲ್ಲಿ ಇಬ್ಬರನ್ನ ಇಂಟ್ರೊಡ್ಯೂಸ್ ಮಾಡೋದಕ್ಕಿಂತ ಅವ್ನಿಗೆ 10% ತಗೊಳಕ್ ಎಲಿಜಿಬಲ್ ಇರ್ತಾನೆ, 1% ತಗೊಳಕ್ ಎಲಿಜಿಬಲ್ ಇರ್ತಾನೆ, ಹಾಗೂ 69% ತಗೊಳೋದಕ್ಕೆ ಎಲಿಜಿಬಲ್ ಆಗಿರ್ತಾನೆ. ಅವನಿಗೆ ರಿವಾರ್ಡ್ಸ್ ಆಮೇಲೆ ಪ್ಲಸ್ ರಾಯಲ್ಟಿ ತಗೊಳಕ್ಕೂ ಎಲಿಜಿಬಲ್ ಇರ್ತಾನೆ. ರಿವಾರ್ಡ್ಸ್ ತಗೊಬೇಕು ಅಂದ್ರೆ ಅವನಿಗೆ 5ರಿಂದ 10 ಜನ ಆಕ್ಟಿವ್ ಆಗಿರ್ಬೇಕು. ಸೊ ಆಗ ರಿವಾರ್ಡ್ಸ್ ಒಂದಕ್ ಮಾತ್ರ ಅವನಿಗೆ 5ಕ್ಕಿಂತ ಹೆಚ್ಚು ಜನಗಳು ಆಕ್ಟಿವ್ ಆಗಿರ್ಬೇಕಾಗತ್ತೆ ಸರ್. ಅದು ಇನ್ನೊಂದು ವಿಚಾರ ನಾನು ಕೇಳ್ಪಟ್ಟೆ ಪ್ರೆಸೆಂಟೇಷನ್ ಅಲ್ಲಿ, ಒಬ್ಬ ವ್ಯಕ್ತಿ ಜಾಯ್ನ್ ಆಗಿ ಇಬ್ಬರಿಗೆ ಇಂಟ್ರೊಡ್ಯೂಸ್ ಮಾಡಿ ಅವರು ಮಿನಿಮಮ್ ಕ್ರೈಟೀರಿಯಾ ಕ್ವಾಲಿಫೈ ಮಾಡಿ ಅವರು ಇವನ್ ಸ್ವಲ್ಪ ಲೇಟ್ ಮಾಡಿದ್ರು ಕೆಲಸ ಮಾಡೋದು, ಅವ್ರು ಡಿಲೇ ಮಾಡಿದ್ರೆ ಅವರ ಮೇಲ್ಗಡೆ ಇರೋಂತ ಸ್ಪಾನ್ಸರ್ ಯಾರಿದ್ದಾರೆ ಅವ್ರು ಕೆಲಸ ಮಾಡ್ತಾರೆ. ಇವ್ರಿಗೆ ಅವ್ರು ಮಾಡೋ ಕೆಲ್ಸದೆಲ್ಲ ಸಪೋರ್ಟ್ ಸ್ಕಿಲ್ ಕೂತ್ಕೊಂಡು ಇನ್ಕಮ್ ಬರೋಂತ ಚಾನ್ಸಸ್ ಇದೆ ಅಂತ ಕೇಳ್ಪಟ್ಟೆ. ಕರೆಕ್ಟಾ ಸರ್ ಅದು? ಖಂಡಿತವಾಗ್ಲು ಸರ್. ಇಲ್ಲಿ ಇದೊಂದೇ ಒಂದು ಏನಂದ್ರೆ ತುಂಬಾ ಅಡ್ವಾಂಟೇಜ್. ನಾವು ಹಿಂದೆ ಮಾಡಿದಂತ ಬಿಸ್ನೆಸ್ ಗಳಲ್ಲಿ ಲೀಡರ್ ಇಂದ ನಂಗೆ ಪವರ್ ಲೈನ್ ಬೇಕು ಅಂತ ಕೇಳೋರು, ಪವರ್ ಲೈನ್ ಕೊಟ್ಟರು ಸಹ ಪವರ್ ಲೈನ್ ನ ಎನ್ಕೇಜ್ ಮಾಡ್ಕೊಂಡಲ್ಲೇ ಇರೋಂತ ವ್ಯಕ್ತಿಗಳನ್ನು ನೋಡಿದೀವಿ. ಆದ್ರೆ ಇಲ್ಲಿ ಪವರ್ ಲೈನ್ ಬೇಕಾಗಿಲ್ಲ, ಯಾವ್ದು ಬೇಕಾಗಿಲ್ಲ, ಗೊತ್ತಿಲ್ದಲೆ ಅಪ್ಲೈನರ್ ಇಂದ ಬಂದಂತ ಒಬ್ಬ ವ್ಯಕ್ತಿ. ಯಾಕಂದ್ರೆ ಇಲ್ಲಿ ಒಬ್ಬ ವ್ಯಕ್ತಿಗೆ ಮೊದಲು ಒಬ್ಬ ವ್ಯಕ್ತಿ ಒಳಗ್ ಬಂದ ಅವನಿಗೆ 2 ಬಾಕ್ಸ್ ಓಪನ್ ಆಗೋದು. ಆ 2 ಬಾಕ್ಸ್ ಫಿಲ್ ಆದ್ಮೇಲೆ ಅವನ ನೆಕ್ಸ್ಟ್ 4 ಬಾಕ್ಸ್ ಓಪನ್ ಆಗುತ್ತೆ. ಆ 4 ಬಾಕ್ಸ್ಗೆ ಅವ್ನು ಕರ್ಕೊಂಬಂದವ್ರು ಇರ್ಬೋದು, ಅವನ ಕರ್ಕೊಂಬಂದಂತವ್ರು ಕರ್ಕೊಂಬಂದಿರ್ಬೋದು, ಅಥವಾ ಅವರ ಮೇಲ್ಗಡೆ ಸೂಪರ್ ಅಪ್ಲೈನರ್ ಯಾರಾದ್ರೂ ಸಹ ಅವರು ಅಲ್ಲಿ ರೆಫರ್ ಮಾಡದಂತ ವ್ಯಕ್ತಿ ಬಂದು ಇಲ್ಲಿ ಕುಂತ್ಕೊಳ್ಳೋಂತ ಚಾನ್ಸ್ ಇರುತ್ತೆ. ಆ ವ್ಯಕ್ತಿ ಕುಂತಂತ ವ್ಯಕ್ತಿ ಸ್ಟ್ರಾಂಗ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಅಂದ್ರೆ ಇವರು ಬುದ್ಧಿವಂತರಾಗಿ ಇವರ ಐಡಿನ ಅಪ್ಗ್ರೇಡ್ ಮಾಡಿ, ಯಾಕಂದ್ರೆ ಇಲ್ಲಿ ಒಂದು ಲೆವೆಲ್ ಅಲ್ಲಿ ಇನ್ಕಮ್ 69% 15 ಲೆವೆಲ್ ಅಲ್ಲೂ 69% ತಗೊಬೇಕು ಅಂದ್ರೆ ಅವನ ರ್ಯಾಂಕ್ ಗಳನ್ನ ಅಪ್ಗ್ರೇಡ್ ಮಾಡ್ತಾ ಇದ್ರು ಸಾಕು, ಅವನಿಗೆ ಆ ಇನ್ಕಮ್ ತಗೊಳಕ್ ಅವಕಾಶ ಇರುತ್ತೆ ಸರ್. ಸೂಪರ್. ಏನ್ ಸರ್, ಒಂದೊಂದು ಸಿಂಗಲ್ ಪಾಯಿಂಟ್ ಸಾಕಿಲ್ಲ ಸರ್ ರೈನ್ ಬಿ ಎನ್ ಬಿ ಯಾಕೆ ಮಾಡ್ಬೇಕು ಅನ್ನೋದಕ್ಕೆ. ಇದು ಕೂಡ ಎಕ್ಸಾಂಪಲ್, ನಾನು ಇಬ್ಬರಿಗೆ ಇಂಟ್ರೊಡ್ಯೂಸ್ ಮಾಡಿದ್ದೀನಿ, ನನಗೆ ಇಂಟ್ರೊಡ್ಯೂಸ್ ಮಾಡೋರು ಸ್ಟ್ರಾಂಗ್ ಇದಾರೆ, ನಾನಿಬ್ಬರು ತಂದು ಇಂಟ್ರೊಡ್ಯೂಸ್ ಮಾಡೋರು ಸ್ಟ್ರಾಂಗ್ ಆಗಿ ನಾನು ಸೆಲೆಕ್ಟ್ ಮಾಡಿ ತಂದ್ಬಿಟ್ಟು ಇಂಟ್ರೊಡ್ಯೂಸ್ ಮಾಡಿದ್ದೀನಿ. ಇನ್ ಕೇಸ್ ನಾನು ಕಾರಣಾಂತರದಿಂದ ಕೆಲಸ ಮಾಡೋದು ಡಿಲೇ ಆದ್ರೂ ಅಲ್ಲಿ ರನ್ ಆಗುತ್ತೆ ಬಿಸ್ನೆಸ್ ಅನ್ನೋದಾದ್ರೆ ಇದಕ್ಕಿಂತ ಬಿಸ್ನೆಸ್ ಬೇಕಾ ಸರ್ ಮಾಡ್ಲಿಕ್ಕೆ?
ಓ ಮೇ ಓ ಮೈ ಗಾಡ್ ಒಂದೊಂದು ಕೂಡ 100% ಇಲ್ಲಿ ಆ ನಾವು ಕಟ್ಟಿಟ್ಟ ಬುತ್ತಿ ಅನ್ನೋ ತರ ಇದಾವೆ. ಒಂದೊಂದು ಕೂಡ ಪಂಚಿಂಗ್ ತರ ಹೇಳ್ಬೋದು. ಅಂಡ್ ಜೊತೆಗೆ ನನ್ಗೆ ಸಪೋಸ್ ಕಮಿಟ್ಮೆಂಟ್ ಇದೆ, ನನ್ಗೆ ಲಯಬಿಲಿಟಿ ಇದೆ, ನಾನು ಆದಷ್ಟು ಬೇಗ ನಾನಿಲ್ಲಿ ಆ ಒಂದು ಮೇ ಬಿ ದೊಡ್ಡ ಮಟ್ಟದಲ್ಲಿ ಒಂದು 50 ಲ್ಯಾಕ್ ಒನ್ಸ್ ಇಯರ್ ಅರ್ನ್ ಮಾಡ್ಬೇಕು ಅಂದ್ರೆ ಏನಾದ್ರು ಇಲ್ಲಿ ಸೀಲಿಂಗ್ ಲಿಮಿಟ್ಸ್ ಇದೆಯಾ? ಡೈಲಿ ಇಷ್ಟೇ ತಗೋಬೇಕು ಅಷ್ಟೇ ತಗೊಳ್ಬೇಕು ಅಂತ ಏನಾದ್ರು ಇದೆಯಾ? ಇಲ್ಲ ನಾನು ಮನ್ಸ್ ಮಾಡಿ ವರ್ಕ್ ಮಾಡಿದ್ರೆ ವಿತಿನ್ ಶಾರ್ಟ್ ಡ್ಯೂರೇಷನ್ ಅಲ್ಲಿ ಒಂದು 2-3 ಮಂತ್ಸ್ ಅಲ್ಲಿ ಒನ್ಸ್ ಇಯರ್ ಮಾಡ್ಲಿಕ್ಕೆ ಆಗುತ್ತಾ? ಏನ್ ರೆಸ್ಟ್ರಿಕ್ಷನ್ಸ್ ಏನೋ ಇದೆಯಾ? ಖಂಡಿತವಾಗ್ಲು ಯಾವುದೇ ರೀತಿಯ ರೆಸ್ಟ್ರಿಕ್ಷನ್ ಇಲ್ಲ. ಇಲ್ಲಿ ಒಂದು ದಿನದಲ್ಲೂ ಬೇಕಾದ್ರೆ ನೀವು ದುಡಿಬಹುದು. ಆದ್ರೆ ನಿಮ್ಮ ಸಂಪರ್ಕ, ನಿಮ್ಮ ಟೀಮ್ ಹೇಗ್ ವರ್ಕ್ ಮಾಡುತ್ತೆ ಅನ್ನೋದಕ್ಕೆ ಇವತ್ತು ಎಷ್ಟೋ ಜನ ಕಳೆದ 15 ದಿನದಿಂದ ನಮ್ಮ ಸಂಸ್ಥೆಯಲ್ಲಿ ಒಂದು ಗೋವಾಗೆ ಅಂತ ಒಂದು ಟಾರ್ಗೆಟ್ ಕೊಟ್ಟಿತ್ತು. ಅಂದ್ರೆ ಗೋವಾದಲ್ಲಿ ಒಂದು ಇಂಟರ್ನ್ಯಾಷನಲ್ ಪ್ರೋಗ್ರಾಮ್ ಅಂದ್ರೆ ನೋಡಿ, ನಾವು ಬರೀ ಅದು ಕೇವಲ ನೋಡಿ, ರೈನ್ BNB ಸ್ಟಾರ್ಟ್ ಆಗಿ ಕೇವಲ 3 ತಿಂಗಳ ಮೇಲೆ ಇವತ್ತಿಗೆ 4ನೇ ದಿನ ನಡೀತಾ ಇದೆ. ಅಂತ ಒಂದು ರೈನ್ BNB ಅಲ್ಲಿ ಕೆಲವು ದಿನಗಳಲ್ಲಿ ಇವತ್ತು ಸಾವಿರಾರು BNB ಕಾಯಿನ್ ಲೆಕ್ಕ ಹಾಕೊಳ್ಳಿ. ಇವತ್ತಿನ ರೇಟ್ ಅಲ್ಲಿ ಒಂದು BNB ಕಾಯಿನ್ ಸರಿಸುಮಾರು 50,000 ರಿಂದ 55,000 ರೂಪಾಯಿಲಿದೆ. ಅಂತ ಒಬ್ಬ ಮಹಾನ್ ವ್ಯಕ್ತಿ ಇವತ್ತು 1200 BNB ಕಾಯಿನ್ ದುಡ್ದಿರೋ ಕೆಲವೇ ತಿಂಗಳುಗಳಲ್ಲಿ ದುಡ್ದಿರುವಂತ ವ್ಯಕ್ತಿನ ಭೇಟಿ ಮಾಡುವಂತ ಅವಕಾಶನೂ ಕಂಪನಿ ಕೊಟ್ಟಿದೆ. ಸೊ ನಮ್ಗೆ ಈ ಒಂದು ಕಾಂಪಿಟೇಷನ್ ಅಲ್ಲಿ ಮಾಡಿದಾಗ ಎಷ್ಟೋ ಜನ ನಾನು ಆಕ್ಟಿವ್ ಆಗಿ ಬಂದಿದ್ದೀನಿ, ನೀವ್ ಅವಲ್ಲಿ ಒಂದ್ ಮಾತು ಹೇಳಿದ್ರಿ, ಕರ್ಕೊಂಬಂದು ಬಿಟ್ಬಿಟ್ಟು ಕುಂತಿರುವಂತ ಜನಗಳಿದ್ದಾರೆ. ಸೊ ಅಂತ ಕುಂತಿರೋ ಜನಗಳಿಗೂ ಸಾವಿರಾರು ರೂಪಾಯಿ ಅವ್ರು ಬೇಡ ಅಂದ್ರೂ ಹೋಗಿದೆ. ಆದ್ರೆ ಇಲ್ಲಿ ನೋಡಿ, ಯಾರು ಇದ್ ಮಾಡಕ್ಕಾಗಲ್ಲ. ಹಿಂದೆ ನೀವು ಅವಲೇ ಮೊದಲನೇ ಒಂದು ಪ್ರಶ್ನೆ ಕೇಳಿದ್ರೆ, ಒಂದು ಕಂಪ್ನಿ ಇದ್ರೆ, ಒಬ್ಬ ವ್ಯಕ್ತಿ ಇದ್ರೆ, ಖಂಡಿತವಲ್ಲ ಆ ವ್ಯಕ್ತಿ ಇದ್ರೆ, ಈ ವ್ಯಕ್ತಿ ಕೆಲಸ ಮಾಡ್ತಾರ, ಅವ್ನ ID ಬ್ಲಾಕ್ ಮಾಡು ಅಂತ ಹೇಳಿ ಪೇಮೆಂಟ್ ನ ಹೋಲ್ಡ್ ಮಾಡಿ ಕಂಪ್ನಿ ತಗೊಂತಿತ್ತು. ಆದ್ರೆ ಇಲ್ಲಿ ಆ ವ್ಯಕ್ತಿ ಕೆಲಸ ಮಾಡ್ತಾನೋ ಇಲ್ವೋ ಬಂದಿದ್ದಾಗೋಗಿದೆ. ಬಂದು ಅವ್ನ ಒಂದು ಪ್ಲೇಸ್ಮೆಂಟ್ ಅಲ್ಲಿ ಕುಂತಿರೋದ್ರಿಂದ ಅವನು ಬೇಡ ಅಂದ್ರೂ ಅವ್ರಿಗೆ ಹಣನ ಮುಟ್ಸುತ್ತೆ ಆ ಕಂಪನಿ. ತಾವು ಕೆಲಸ ಮಾಡೋ ಹಣನ ಅವ್ರಿಗೆ ಮುಟ್ಸುತ್ತೆ ಸರ್ ಇದೆ. ವಾವ್, ಏನ್ ಸರ್ ಇಷ್ಟೊಂದು ಕೀ ಪಾಯಿಂಟ್ಸ್ ಇಟ್ಕೊಂಡು ರೈನ್ BNB ಮಾಡ್ಲಿಕ್ಕೆ ಜನಗಳಿಗೆ ಅಂದ್ರೆ ಅವೇರ್ನೆಸ್ ಇಲ್ಲ. ಅವೇರ್ನೆಸ್ ಕೊಡ್ಬೇಕಾಗಿರೋರು ಯಾರೆಲ್ಲಿದ್ದಾರೆ ಅವ್ರು ಕರೆಕ್ಟ್ ಆಗಿ ಅವೇರ್ನೆಸ್ ಕೊಟ್ಟಿದ್ದಾರೆ. ಯಾವ ವ್ಯಕ್ತಿನೂ ಕೂಡ ಬೇಡ ಅಂತ ಹೇಳಕ್ಕೆ ಚಾನ್ಸೇ ಇಲ್ಲ. ಯಾಕಂದ್ರೆ ಇಲ್ಲಿ ಒಂದೊಂದು ಪಾಯಿಂಟ್ಸ್ ಕೂಡ ರೈನ್ BNB ಏನಕ್ಕೆ ಮಾಡ್ಬೇಕು ಅಂತ ಸಾರಿ ಹೇಳ್ತಾ ಇದೆ. ಹಾಗಾಗಿ ಯಾವುದೇ ವಿಚಾರನ ಕೇಳಿದ್ರು ಕೂಡ ಎಲ್ಲವೂ ಕೂಡ ನೀವು ಸಮರ್ಪಕವಾಗಿ ಆನ್ಸರ್ ಕೊಡ್ತಾ ಇದ್ದೀರಾ. ಅಂಡ್ ಇದು ಅಕ್ಯುರೇಟ್ ಇದೆ ಅಂತ ಅನ್ಕೊಂತೀನಿ. ಸೊ ಈಗ ನನಗೆ ಏನು ಮೈಂಡ್ ಅಲ್ಲಿ ಕ್ವಶನ್ಸ್ ಇತ್ತು, ರೈನ್ BNB ಏನಕ್ಕೆ ಮಾಡ್ಬೇಕು ಅಂತ ಎಲ್ಲಾ ಕ್ವಶನ್ಸ್ ನಾನು ಕೇಳಿದೀನಿ ಅಂತ ಅನ್ಕೊಂತೀನಿ. ಇನ್ನು ಕೂಡ ಮೋಸ್ಟ್ಲಿ ಪಾಯಿಂಟ್ಸ್ ಇದಾವೆ. ಅಂಡ್ ಇಲ್ಲಿ ಟ್ರೈನಿಂಗು ಸಪೋರ್ಟ್ ಎಲ್ಲ ಸಿಗುತ್ತಲ್ಲ ಸರ್, ಇನ್ ಕೇಸ್ ನಾವು ಕೆಲಸ ಮಾಡ್ಬೇಕು ಅಂತಂದ್ರೆ? ನೋಡಿ, ಈ ಒಂದು ಇಷ್ಟಲ್ಲಿ ನಾವು ನಮ್ಮ ಈ ಒಂದು ಕರ್ನಾಟಕದ ಇಂಟ್ರೊಡ್ಯೂಸ್ ಆದಂತ ಮಧು ಶಿವಣ್ಣ ಅವರಿದ್ದಾರೆ. ಮಧು ಶಿವಣ್ಣ ಅಂಡ್ ಟೀಮ್ MKH ಬಿಲಿಯನರ್ಸ್ ಅಂತಾನೆ ಒಂದು ಟೀಮ್ ಇದೆ. ನೋಡಿ, ನಾವು ಎಲ್ಲಾ ಕೆಲಸದಲ್ಲೂ ಲಖಪತಿ ಆಗ್ಬೋದು, ಕರೋಡ್ಪತಿ ಆಗ್ಬೋದು ಅಂತ ಡ್ರೀಮ್ ನ ಮಾಡ್ತಾ ಇದ್ವಿ. ಆದ್ರೆ ಇಲ್ಲಿ ನಮ್ಗೆ ನಿಜವಾಗ್ಲು ಬಿಲಿಯನರ್ಸ್ ಅಂತ ಬಿಲಿಯನರ್ಸ್ ಅಂದ್ರೆ ಒಬ್ಬ 100 ಕೋಟಿ ದುಡಿದಂತ ಬಿಲಿಯನರ್ ಅಂತ ಹೇಳ್ತೀವಿ. ಇಲ್ಲಿ ಅಂತ 100 ಕೋಟಿನ ದುಡಿಯೋಕ್ ಅವಕಾಶ ಕೊಟ್ಟಿದೆ. ಅಂತ ಒಂದು MKH ಬಿಲಿಯನರ್ ಅನ್ನೋ ಟೀಮ್ ಅವರು ನಮ್ಗೆ ನೋಡಿ ಪ್ರತಿನಿತ್ಯದಲ್ಲಿ ನಮಗೆ ಟ್ರೈನಿಂಗ್ ಗೋಸ್ಕರ ಸದಾ ಮುಂದೆ ಇರ್ತಾರೆ. ಬೆಳಿಗ್ಗೆ 6 ಗಂಟೆಗೆ ಒಂದು ಟ್ರೈನಿಂಗ್ ಸೆಷನ್ ಇರುತ್ತೆ ಕನ್ನಡದಲ್ಲಿ, ಸಂಜೆ 7 ಗಂಟೆಗೆ ಕನ್ನಡದಲ್ಲಿ ಒಂದು ಟ್ರೈನಿಂಗ್ ಸೆಷನ್ ಮಾಡ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ರಾಷ್ಟ್ರ ಮಟ್ಟದಲ್ಲಿ, ಅಂತಾರಾಷ್ಟ್ರ ಮಟ್ಟದಲ್ಲಿ ಅವ್ರದ್ದು ಸಹ ಬೆಳಿಗ್ಗೆ 7 ಗಂಟೆಗೆ ಒಂದು ಎಸ್ಪೆಷಲಿ ಬ್ಲಾಕ್ ಚೈನ್ ಬಗ್ಗೆನೆ ಸ್ಪೆಷಲ್ ಟ್ರೈನಿಂಗ್ ಇರುತ್ತೆ ಪ್ರತಿನಿತ್ಯ 7 ಗಂಟೆಗೆ. ಸಂಜೆ 4 ಗಂಟೆಗೆ ಸಿಸ್ಟಮ್ ಟ್ರೈನಿಂಗ್ಸ್ ಕೊಡ್ತಾ ಇದ್ದಾರೆ ಹಿಂದಿ ಒಳಗೆ. ಸಂಜೆ 8 ಗಂಟೆಗೆ ಹಿಂದಿ ಒಳಗೆ ಪ್ಲಾನ್ ಪ್ರೆಸೆಂಟೇಶನ್ ನಡೀತಾ ಇದೆ. ಅದೇ ರೀತಿ ರಾತ್ರಿ 10ವರೆಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ, ಯಾಕಂದ್ರೆ ನೀವು ರಮೇಶ್ ಸರ್, ನೀವು ಬೆಂಗಳೂರಲ್ಲಿ ಇದ್ದೀರಾ, ನಿಮ್ಮ ಸ್ನೇಹಿತರು ಯಾರು US ಅಲ್ಲಿ ಇದಾರೆ, ನೀವು ಅವ್ರನ್ನ ಜಾಯಿನ್ ಮಾಡ್ಸಿದೀರಾ. ಅವ್ರಿಗೆ ನೀವು ಇಲ್ಲಿಂದ ಏನ್ ಟೈಮ್ ನಾವು ಟ್ರೈನಿಂಗ್ಸ್ ಕೊಡಕ್ಕಾಗಲ್ಲ ಅಂದ್ರೂ ಸಂಸ್ಥೆ ರಾತ್ರಿ 10ವರೆಗೆ ಕೊಡುವಂತ ಟ್ರೈನಿಂಗ್ ಅಲ್ಲಿ ಆ ವ್ಯಕ್ತಿನ ಕೊಡ್ಸಿದ್ರು. ಆತ ಅಮೆರಿಕದಲ್ಲಿ ಕುತ್ಕೊಂಡು ಸಹ ಕೆಲಸ ಮಾಡಿದಾಗ ನಾವ್ ಇಲ್ಲಿ ಹೇಳ್ತೀವಿ, ರೈನ್ BNB 24/7 ನಮಗೆ ಇನ್ಕಮ್ ಬರ್ತಾನೆ ಇರುತ್ತೆ. ನಾವು ಇಲ್ಲಿ ಕೇವಲ 8 ಅವರ್ 12 ಅವರ್ ಮಾಡುವಂತ ವ್ಯಕ್ತಿ ಅಲ್ಲ. ನಾವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಬ್ಬ ವ್ಯಕ್ತಿಗಳನ್ನ ನಾವೇನಾದ್ರು ಇದು ಒಂದು ಸಿಸ್ಟಮ್ಗೆ ತಂದಿದ್ದೆ ಆದ್ರೆ ದಿನದ 24 ಗಂಟೆಗಳಲ್ಲೂ ನಮ್ಗೆ ರೈನ್ ಮಳೆಯ ರೀತಿಯಲ್ಲಿ ಹಣ ಬರೋ BNB ಕಾಯಿನ್ ಬರೋದಕ್ಕೆ ಅವಕಾಶ ಇರುತ್ತೆ ಸರ್. ಓ ಮೈ ಗಾಡ್, ಏನ್ ಸರ್ ಇದು ಡಿಫ್ರೆಂಟ್ ಲ್ಯಾಂಗ್ವೇಜ್ ಅಲ್ಲಿ, ಡಿಫ್ರೆಂಟ್ ಟೈಮಿಂಗ್ಸ್ ಅಲ್ಲಿ, ದಿನದ 24 ಗಂಟೆ ಟೈಮ್ ಅಲ್ಲಿ ಕಂಟಿನ್ಯೂಸ್ ಆಗಿ ಪ್ರೋಗ್ರಾಮ್ಸ್ ವಿತೌಟ್ ಎನಿ ಟ್ರೈನಿಂಗ್, ವಿತೌಟ್ ಎನಿ ಚಾರ್ಜಸ್ ಟ್ರೈನಿಂಗ್
ಸಿಗುತ್ತೆ ಅಂದ್ರೆ ಮತ್ತಿನ್ನೇನ್ ಬೇಕಿದೆ ಸರ್ ದುಡಿಯುವಂತವ್ರಿಗೆ. ಯಾಕೆಂದ್ರೆ ಈ ಒಂದು ಟ್ರೈನಿಂಗ್ ತಗೊಂಡು ಒಂದು ಬಿಸ್ನೆಸ್ ಅಲ್ಲಿ ಸಕ್ಸಸ್ ಆಗ್ಬೇಕಂದ್ರೆ ಟ್ರೈನಿಂಗ್ ತಗೊಳ್ಳಿಕ್ಕೇನೆ ಸಾವಿರಾರು ರೂಪಾಯಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಟ್ರೈನಿಂಗ್ ತಗೊಂಡು ಬಿಸ್ನೆಸ್ ಮಾಡೋಕ್ಕಾಗುತ್ತೆ. ಅಂತದ್ರಲ್ಲಿ ಇಲ್ಲಿ ಫ್ರೀಯಾಗಿ ಟ್ರೈನಿಂಗ್ ಕೊಡ್ತಾರೆ ಅಂದ್ರೆ ಮತ್ತಿನ್ನೇನು ಬೇಕು ಸರ್ ರೈನ್ ಬಿ ಮಾಡ್ಲಿಕ್ಕೆ. ಯಾಕೆ ಸರ್ ಜನಗಳು ಹೊರಗಡೆ ಹೋಗಿ ಲಕ್ಷಗಳಲ್ಲಿ ಆಗ್ತಾರೆ, ಕೋಟಿಗಳಲ್ಲಿ ಆಗ್ತಾರೆ, ಅಲ್ಲಿ ವಾಪಸ್ಸು ತಗೊಳಕ್ಕೂ ಆಗಲ್ಲ, ವಾಪಸ್ಸು ತಗೊಂಡು ಇಲ್ಲ, ಒಂದ್ರಿಂದ ಒಂದು ಹೋಗ್ತಾ ಇರ್ತಾರೆ. ಬಟ್ ಇಲ್ಲಿ ಲಕ್ಷಗಳು ಆಗ್ದಲೆ, ಸಾವಿರಗಳು ಕೋಟಿಗಳು ಆಗ್ದಲೇನೆ, ಸಾವಿರಗಳು ಆಗ್ದಲೆ ಬರೀ 350 ರೂಪಾಯಿಂದ ಶುರು ಮಾಡ್ಬೋದು ಅನ್ನೋದಾದ್ರೆ ಇದಕ್ಕಿಂತ ಬೆಸ್ಟ್ ಬಿಸ್ನೆಸ್ ಎಲ್ಲರೂ ಹುಡುಕಿ ತರ್ಲಿಕ್ಕೆ ಆಗುತ್ತಾ ಅಂತ ನನ್ಗನ್ನಿಸ್ತಾ ಇದೆ. ಯಾಕೆಂದ್ರೆ ನಾನೀಗ ಆಲ್ರೆಡಿ ಡಿಲೇ ಆಗಿದೆ. ಯಾಕಪ್ಪ ನಾನು ಇನ್ನು ವಾಚ್ ಮಾಡ್ತಾ ಇದ್ದೆ. ಯಾಕೆಂದ್ರೆ ಇದೇನಾಗಿದೆ ಹೊರಗಡೆ ಪರಿಸ್ಥಿತಿ ಬೇರೆ ಕಂಪ್ನಿಗಳದೆಲ್ಲ ಮಾಡಿ ಪ್ಲಸ್ ಮೈನಸ್ ನೋಡಿ ಒಂದು ಬಿಸ್ನೆಸ್ ಅನ್ನ ತಗೊಳ್ಬೇಕಾದ್ರೆ ಎಲ್ಲ ವಿಚಾರಿಸಿ ತಗೊಳ್ಬೇಕು ಅಂತ ನಾನು ವೇಟ್ ಮಾಡ್ತಾ ಇದ್ದೆ. ಬಟ್ ಇನ್ನ ಯಾವ್ದೇ ಕಾರಣಕ್ಕೂ ವೇಟ್ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಯಾಕಂದ್ರೆ ಇಂತ ಒಂದು ಸಿಂಪಲ್ ಪ್ಲಾನ್ ಅನ್ನ ಇಟ್ಕೊಂಡಿದ್ರೆ ಯಾವ ಆಂಗಲ್ ನಮ್ಗೆ ರಿಸ್ಕ್ ಆಗೋದಿಲ್ಲ, ಟೆನ್ಷನ್ ಆಗೋದಿಲ್ಲ, ಯಾರು ನಮ್ಗೆ ಬಂದು ಕೇಳೋಂಗಿಲ್ಲ. ಕೋಟಿ ಸಂಪಾದನೆ ಮಾಡೋ ಕೂಡ ನಮ್ಗೆ ಯಾರು ಬಂದು ನನ್ನಿಂದ ಆಯ್ತು ನನ್ನ ಲಾಸ್ ಆಯ್ತು ಅಂತ ಹೇಳಂಗಿಲ್ಲ. ಅಂತ ಒಂದು ಪ್ರಾಜೆಕ್ಟ್ ಅಲ್ಲಿ ಇದೀವಿ ಅಂದಾಗ ಯಾಕೆ ಇದನ್ನ ಸೀರಿಯಸ್ ಆಗಿ ತಗೊಳ್ಬಾರ್ದು ಅಂತ ಅನ್ನಿಸ್ತಾ ಇದೆ. ಒಂದು ಜೊತೆಗೆ ನಾನ್ ಕರ್ಕೊಂಡ್ ಬಂದಿರೋರ್ಗೆ ನಾನು ಗೈಡ್ ಮಾಡಿ ಇದನ್ನ ನಾವೊಂದು ಲಾಂಗ್ ಟರ್ಮ್ ಒಂದು ಪ್ಲಾನ್ ಆಗಿ ತಗೊಂಡು ಅಂಡ್ ವಿತ್ ಇನ್ ಶಾರ್ಟ್ ಡ್ಯೂರೇಷನ್ ಅಲ್ಲಿ ನಾವು ಅಚೀವ್ ಮಾಡಿದಾಗ ನಾವು ರೋಲ್ ಮಾಡಲಾದಾಗ ಬೇರೆಯವರು ಬರಕ್ಕೆ ಚಾನ್ಸಸ್ ಇರುತ್ತೆ. ಹಾಗಾಗಿ ಈಗ ಆಲ್ರೆಡಿ ನೀವ್ ಹೇಳಿದ್ರಿ ಸಾವಿರಾರು BNB ಕಾಯಿನ್ಗಳು ಅಂದ್ರೆ ಏನದು ಕಾಯಿನ್ ವ್ಯಾಲ್ಯೂ 5 ರೂಪಾಯಿ 10 ರೂಪಾಯಿ ಅಲ್ಲ, 55,000 ಒಂದು ಕಾಯಿನ್ ಬೆಲೆ ಅಂದಾಗ, ಸಾವಿರಾರು ಕಾಯಿನ್ ಅಂದಾಗ ಕೋಟಿಗಟ್ಟಲೆ ಸಂಪಾದನೆ ಮಾಡಿದಾರೆ ಅಂದಾಗ, ಇದೇ ಸಿಸ್ಟಮ್ ಅಲ್ಲಿ ಮಾಡಿದಾರೆ ಅಂದಾಗ ಅವ್ರು ಮಾಡಕ್ಕಾಗಿದೆ ಅಂತ ಅಂದಾಗ ನಾವ್ ಯಾಕೆ ಮಾಡಕ್ಕಾಗಲ್ಲ ಅಂತ ಕ್ವಶನ್ ಮಾಡ್ಕೊಬೇಕಾಗತ್ತೆ. ನಮ್ಗೇನ್ ಪ್ರಾಬ್ಲಮ್ ಅಂತ ಕ್ವಶನ್ ಮಾಡ್ಕೊಬೇಕಾಗತ್ತೆ. ನಾವ್ ಯಾವ ಡೈರೆಕ್ಷನ್ ಅಲ್ಲಿ ವರ್ಕ್ ಮಾಡ್ತಾ ಇದೀವಿ, ಯಾಕೆ ನಾವು ನೆಗ್ಲೆಕ್ಟ್ ಮಾಡ್ತೀವಿ ಅಂತ ಅರ್ಥ ಮಾಡ್ಕೋಬೇಕಾಗತ್ತೆ. ಅಂಡ್ ಅಗೈನ್ ನಾವು ಇಲ್ಲಿ ಒಂದ್ ಅರ್ಥ ಆಗೋದೇನಂತೆ, ನಾವು ಕರ್ಕೊಂಬಂದಿರೋ ವ್ಯಕ್ತಿಗಳನ್ನ ಕೈ ಹಿಡಿದು ನಾವು ಅವ್ರ ಜೊತೆಗೆ ನಿಂತು ಒಂದು ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಒಂದು ಟೀಮ್ ಆಗಿ ಒಂದು ಫ್ಯಾಮಿಲಿ ಆಗಿ ವರ್ಕ್ ಮಾಡಿದ್ರೆ ಸಕ್ಸಸ್ ಮಾಡ್ಬೋದು, ಫಾಸ್ಟ್ ಆಗಿ ಮಾಡ್ಬೋದು ಅನ್ನೋದು ನನಗೆ ಅನ್ನಿಸ್ತಾ ಇದೆ. ಭಾನುಪ್ರಕಾಶ್ ಸರ್, ಮತ್ತೇನಾದ್ರು ಪಾಯಿಂಟ್ಸ್ ನಾನ್ ಬಿಟ್ಟಿದ್ದು ಇನ್ನೂ ನೀವು ಏನಾದ್ರು ಹೇಳುವಂತದಿದ್ರೆ ರೈನ್ BNB ಏನಕ್ ಮಾಡ್ಬೇಕು ಅಂತ ಇನ್ನೂ ಏನಾದ್ರು ಪಾಯಿಂಟ್ಸ್ ಇದೆ ನೀವ್ ಹೇಳ್ಬೋದು, ನಂಗೆ ಹೇಳ್ಕೊಡ್ಬೋದು. ಇಲ್ಲ ನಾನ್ ನೆನ್ಪು ಮಾಡ್ಕೊತೀನಿ. ಖಂಡಿತವಾಗ್ಲು ರಮೇಶ್ ಸರ್, ನೋಡಿ ಇಲ್ಲಿ ನೀವು ಅವಲ್ಲೇ ಕೇಳಿದಂಗೆ ಪ್ರತಿಯೊಂದು ಪಾಯಿಂಟ್ ಗೂ ಉತ್ತರ ಕೊಟ್ಟಿದ್ದೀನಿ. ಇನ್ನೊಂದು ಕ್ವಶನ್, ಈಗ ಈಗ ಜನರಲಿ ಹೇಳ್ತಾರೆ ಏನೇ ಒಂದು ಬಿಸ್ನೆಸ್ ಅನ್ನು ಮಾಡ್ಬೇಕಾದ್ರೆ ನಾವೊಂದು ಕಂಟಿನ್ಯೂಷನ್ ಆಗಿ ಮಾಡುವಂತದ್ದು, ಒಂದ್ ಕಡೆ ನಿಂತು ಮಾಡುವಂತದ್ದು ಮಾಡಿದ್ರೆ ಸಕ್ಸಸ್ ನಮ್ಗೆ ಕಟ್ಟಿಟ್ಟ ಬುತ್ತಿ ಅಂತ ಕೇಳ್ಪಟ್ಟಿದ್ದೀನಿ. ಬಟ್ ಇಲ್ಲಿ ಆತರ ಮಾಡೋದ್ರಿಂದ ಯಾಕಂದ್ರೆ ಕಾನ್ಸಂಟ್ರೇಷನ್ ಒಂದ್ ಕಡೆ ಇರುತ್ತೆ, ಮೈಂಡ್ ಡೈವರ್ಟ್ ಆಗೋದಿಲ್ಲ. ಸೊ ಡೆಪ್ತ್ ಅಲ್ಲಿ ಹೋಗೋದ್ರಿಂದ ದೊಡ್ಡ ರಿಸಲ್ಟ್ ಸಿಗುತ್ತೆ ಅನ್ನೋದು ನನ್ಗೆ ಅರ್ಥ ಆಗುತ್ತೆ. ಬಟ್ ಕಾರಣದಿಂದ ಕೆಲವು ಪರಿಸ್ಥಿತಿಗಳು ಏನಾದ್ರು ಈಗ ಸಪೋಸ್ ಕೆಲವರು ಜಾಬ್ ಮಾಡ್ಕೊಂಡ್ ಮಾಡ್ಬೋದು, ಕೆಲವರು ಏನೋ ಬಿಸ್ನೆಸ್ ಇಟ್ಕೊಂಡ್ ಮಾಡ್ಬೋದು, ಕೆಲವರು ಹೋಟೆಲ್ ಇಟ್ಕೊಂಡ್ ಮಾಡ್ಬೋದು, ಕೆಲವರು ಅಗ್ರಿಕಲ್ಚರ್ ಮಾಡ್ಕೊಂಡ್ ಮಾಡ್ಬೋದು. ಎಲ್ಲರೂ ಇದನ್ನೇ ಹೀಗೆ ಫುಲ್ ಟೈಮ್ ತಗೊಂಡ್ ಮಾಡ್ಬೇಕು ಅಂತ ಏನಿಲ್ಲ. ಯಾಕೆಂದ್ರೆ ನಮ್ದು ಎರಡೇ ಕೈ ಕೆಲಸ ಅಲ್ಲ, ಇಲ್ಲಿ ನೂರಾರು ಕೈ ಸಾವಿರಾರು ಕೈ ಬರ್ತದೆ. ಮ್ಯಾನ್ ಪವರ್ ಮಲ್ಟಿಪ್ಲಿಕೇಶನ್ ಆಗುವಂತದ್ದು ಒಂದು ದೊಡ್ಡ ಇಂಡಸ್ಟ್ರಿನೇ ಇಲ್ಲಿ ಕ್ರಿಯೇಟ್ ಆಗುತ್ತೆ. ಯಾಕಂದ್ರೆ ನಾವ್ 2 ತಂದ್ರೆ 2 4 ಆಗುತ್ತೆ, 8 ಆಗುತ್ತೆ, 16 ಆಗುತ್ತೆ, 32 ಆಗುತ್ತೆ, 64 ಆಗುತ್ತೆ, 128 ಆಗುತ್ತೆ. ಇದು ಡೂಪ್ಲಿಕೇಶನ್ ಆಗೋದ್ರಿಂದ ಇಲ್ಲಿ ಸಕ್ಸಸ್ ಬೇಗ ಆಗ್ಬೋದು. ಬಟ್ ಒಂದೇನಂದ್ರೆ ನನ್ಗನ್ನಿಸ್ತಾ ಇರೋದು, ಸ್ಟಾರ್ಟಿಂಗ್ ಅಲ್ಲಿ ಒಂದು ಸ್ಟ್ರಾಂಗ್ ಫೌಂಡೇಶನ್ ಯಾವುದೇ ಒಂದು ಮನೆ ಕಟ್ಬೇಕಾಗ್ಲಿ, ಒಂದು ಏನೇ ಕೆಲಸ ಮಾಡೋಕ್ಕಾಗ್ಲಿ, ಒಂದು ಫೌಂಡೇಶನ್ ಸ್ಟ್ರಾಂಗ್ ಇದ್ದಾಗ ಅದು ಬಿಲ್ಡಿಂಗ್ ಹೆಂಗೆ ಸ್ಟ್ರಾಂಗ್ ಆಗುತ್ತೋ, ಎಷ್ಟು ಮೇಲೆ ಕಟ್ಟಿದ್ರು ಕೂಡ ಏನಾಗಲ್ವೋ ಅದೇ ತರ ಇಲ್ಲೂ ಕೂಡ ಯಾರೆಲ್ಲ ನಾವು ಜಾಯ್ನ್ ಆಗ್ತೀವಿ ಇನ್ಸ್ಟೆಂಟ್ ಆಗಿ ಇಮಿಡಿಯೇಟ್ ಆಗಿ ಒಂದು ಸ್ಟ್ರಾಂಗ್ ಫೌಂಡೇಶನ್, ಸ್ಟ್ರಾಂಗ್ ಪಾರ್ಟ್ನರ್ಸ್ ನ ರೆಡಿ ಮಾಡ್ಕೊಂಡು ಅವ್ರ ಜೊತೆ ವರ್ಕ್ ಮಾಡಿದ್ರೆ ದೊಡ್ಡ ಮಟ್ಟದಲ್ಲಿ ಫಾಸ್ಟ್ ಆಗಿ ಇನ್ಕಮ್ ತಗೊಳ್ಬೋದು ಅನ್ನೋದು ಗೊತ್ತಾಗ್ತಾ ಇದೆ. ಭಾನುಪ್ರಕಾಶ್ ಸರ್, ಮತ್ತೇನಾದ್ರು ಅಡಿಷನಲ್ ಮಿಸ್ ಮಾಡಿದ್ರೆ ಇನ್ನೂ ರೀಸನ್ಸ್ ಇರೋ ರೈನ್ BNB ಮಾಡ್ಲಿಕ್ಕೆ ಇನ್ನೂ ಏನಾದ್ರು ಕೀ ಪಾಯಿಂಟ್ಸ್ ಇದ್ರೆ ಹೇಳಿ ನೀವು ನನಗೆ. ಖಂಡಿತವಾಗ್ಲು ರಮೇಶ್ ಸರ್, ಇಲ್ಲಿ ನೋಡಿ ಇದು ಒಂಥರ ಬಿಸ್ನೆಸ್. ಇದು ಆಕ್ಚುಲಿ ರೈನ್ BNB ಅನ್ನೋದು ಕೇವಲ ಒಂದು ಸಣ್ಣ ವ್ಯಾಪಾರ ಅಲ್ಲ, ಇದೊಂದು ಎಂಟರ್ಪ್ರೈನರ್ಶಿಪ್ ಬಿಸ್ನೆಸ್ ಅಂತ ಹೇಳ್ತೀವಿ. ಅಂದ್ರೆ ಪ್ಯಾಸಿವ್ ಬಿಸ್ನೆಸ್ ಅಂತ ಹೇಳ್ತೀವಿ. ನೀವು ಇಲ್ಲಿ ಈ ಒಂದು ಚಿಕ್ಕದಾಗಿ ಒಂದು ಅಂಗಡಿ ಓಪನ್ ಮಾಡಿದಾಗ ನಿಮ್ಗೆ ಎಷ್ಟು ಇನ್ಕಮ್ ಮಾಡಬಹುದು ಅನ್ನೋಕೆ ಅವಕಾಶ ಸಿಗುತ್ತೋ ಅಷ್ಟೇ ಇನ್ಕಮ್ ಅಂದ್ರೆ ನಿಮ್ಮ ಐಡಿಗಳು 15 ರ್ಯಾಂಕ್ ಇದೆ, ನೀವು ಹೇಗೆ ಅಪ್ಗ್ರೇಡೇಷನ್ ಮಾಡ್ತಿರೋ ಹಾಗೆ ನಿಮಗೆ ಇನ್ಕಮ್ ಬರುತ್ತೆ. ಇಲ್ಲಿ ಒಂದು ಚಿಕ್ಕದಾಗಿ ನೀವು ಅಂಗಡಿ ಓಪನ್ ಮಾಡಿದಾಗ ನಿಮ್ಮ ಸ್ಥಳೀಯರು ಇರೋರು ನಿಮ್ಮ ಒಂದು ಸ್ಥಳೀಯ ಒಂದು ಸಮುದಾಯದಲ್ಲಿ ಇರುವಂತ ಜನ ಮಾತ್ರ ನಿಮ್ಮ ಅಂಗಡಿಗೆ ಬರ್ತಾ ಇರ್ತಾರೆ. ಅದೇ ರೀತಿಯಲ್ಲಿ ನೀವು ಇನ್ನೊಂದ್ ಸ್ವಲ್ಪ ದೊಡ್ಡದಾಗಿ ಮಾಡಿದಾಗ ಇನ್ನೂ ಜನ ಬರ್ತಾರೆ. ಆದ ಜನ ನಿಮ್ಮ ಸಮುದಾಯದವರೆಲ್ಲ, ನಿಮ್ಮ ಸಮುದಾಯದಿಂದ ಪರಿಚಯ ಆದಂತ ವ್ಯಕ್ತಿಗಳು ನಿಮ್ಮ ಅಂಗಡಿಗೆ ಬಂದು ವ್ಯಾಪಾರ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ.
ಅದೇ ರೀತಿಯಾಗಿ ನೀವು ಏನಾದ್ರು ಒಂದು ಸೂಪರ್ ಮಾರ್ಕೆಟ್ ತರ ಅಂದ್ರೆ ನಮ್ಮಲ್ಲಿ ಇಲ್ಲಿ ಬಿಗಿನರ್ ಇಂದ ಒಂದು ಕ್ರಿಯೇಟರ್ ಅನ್ನೋ ಒಂದು ರ್ಯಾಂಕ್ ಇದೆ. ಆ ಒಂದ್ ಸಲಿ ನಾವು ಆ ಕ್ರಿಯೇಟರ್ ಅನ್ನೋ ರ್ಯಾಂಕ್ ಗೆ ನಾವು ಹೋಗಿದ್ದೇ ಆದ್ರೆ ನಮಗೆ ಅನ್ಲಿಮಿಟೆಡ್ ಆಗಿ ಗೊತ್ತಿದ್ದು ಗೊತ್ತಿಲ್ದಲೆ ನಮ್ಮ ಸಮುದಾಯ ಯಾವ ಲೆವೆಲ್ ಅಂದ್ರೆ ಆ ಸೂಪರ್ ಮಾರ್ಕೆಟ್ ಅನ್ನೋ ಒಂದು ಕ್ರಿಯೇಟರ್ ಶಾಪ್ ಗೆ ಎಲ್ಲಿಂದ ಹೇಗ್ ಬೇಕಾದ್ರೂ ಜನ ಬರ್ಬೋದು. 350 ರೂಪಾಯಿ ಪರ್ಚೇಸ್ ಮಾಡೋಂತ ವ್ಯಕ್ತಿನೂ ಬರ್ಬೋದು, 33 ಲಕ್ಷದಲ್ಲಿ ಪರ್ಚೇಸ್ ಮಾಡುವಂತ ವ್ಯಕ್ತಿನೂ ಬರ್ಬೋದು. ನೀವು ಒಂದ್ ಸಲಿ ಕ್ರಿಯೇಟರ್ ಆಗಿದ್ದೆ ಆದ್ರೆ ಆ ವ್ಯಕ್ತಿಗಳಿಂದ ಬರುವಂತ ನಿಮಗೆ ಲಾಭನ ಯಾರೂ ತಡೆಯಕ್ಕಾಗಲ್ಲ. ಅಂತ ಒಂದು ಸಿಸ್ಟಮ್ ನ ಈಸಿಯಾಗಿ ಮಾಡ್ಕೊಟ್ಟಿರೋ ಈ ಒಂದು ಕ್ರಿಯೇಟರ್ಗೆ ನಾವು ಥ್ಯಾಂಕ್ಸ್ ಹೇಳ್ತೀವಿ. ಯಾಕಂದ್ರೆ ನಾವು ಬಿಸ್ನೆಸ್ ಮಾಡುವಾಗ ನಾವ್ ಹೇಗ್ ಮಾಡ್ಬೇಕು ಅಂತ ಗೊತ್ತಾಗ್ತಿರ್ಲಿಲ್ಲ. ಇವತ್ತು ನಾವು ನಾಲೆಜ್ ತಗೊಳೋ ಮುಖಾಂತರ, ಟ್ರೈನಿಂಗ್ ಗಳು ತಗೊಳೋ ಮುಖಾಂತರ ಈ ಬಿಸ್ನೆಸ್ ನ ಹೇಗೆ ದೊಡ್ಡ ಮಟ್ಟದಲ್ಲಿ ತಗೊಂಡು ಹೋಗ್ಬೋದು. ಯಾಕಂದ್ರೆ ಜನ ವಿಶಾಲವಾಗಿದೆ, ಪ್ರಪಂಚ ವಿಶಾಲವಾಗಿದೆ. ನಾವು ಭಾರತದಲ್ಲಿ 140 ಕೋಟಿ ಜನ ಇದ್ದೀವಿ. 140 ಕೋಟಿಯಲ್ಲಿ ಇವತ್ತು ಪ್ರಪಂಚದಲ್ಲಿ ಕೇವಲ ಇನ್ನು 7,35,000 ಜನ, ಇಡೀ ಪ್ರಪಂಚದಲ್ಲಿ 110 ದೇಶದಿಂದ 7,35,000 ಜನ ಅಂದ್ರೆ ಪ್ರತಿಯೊಬ್ಬ ಇವತ್ತು ಬರೋನಿಗೂ ಸಹ ಇಲ್ಲಿ ದುಡಿಯೋ ಒಂದು ಅವಕಾಶ ಇದೆ. ಅವನ ತನ್ನ ಸೂಪರ್ ಮಾರ್ಕೆಟ್ ನ ಅವನ ಬಿಸ್ನೆಸ್ ನ ಯಾವ ರೀತಿಯಲ್ಲಿ ಎಸ್ಟಾಬ್ಲಿಷ್ ಮಾಡ್ಬೇಕು ಅಂತ ಅವನ ಡಿಸೈಡ್ ಮಾಡಿದ್ದೆ ಆದ್ರೆ ಈ ಒಂದು ಟ್ರೈನಿಂಗ್ ಸಿಸ್ಟಮ್ ಅಲ್ಲಿ ನೋಡಿ, ಇಲ್ಲಿ ಮುಖ್ಯವಾಗಿ ಸಂಪಾದನೆ ಮಾಡ್ಬೇಕಂದ್ರೆ ಪ್ರತಿಯೊಬ್ರು ಸೈನಿಂಗ್ ಸಿಸ್ಟಮ್ ಬರ್ಬೇಕು, ಏನ್ ಅಪ್ಡೇಟ್ ಬರ್ತಾ ಇದೆ ಅಂತ ತಿಳ್ಕೊಬೇಕು, ಹೇಗ್ ಆಗ್ತಾ ಇದೆ ಅಂತ ತಿಳ್ಕೊಂಡಾಗ ಖಂಡಿತವಾಗ್ಲೂ ಇಲ್ಲಿ ಪ್ರತಿಯೊಬ್ರು ಅರ್ನ್ ಮಾಡಕ್ ಅವಕಾಶ ಇದೆ ಅಂತ ಹೇಳ್ತೀನಿ ರಮೇಶ್ ಸರ್. ಇನ್ನೊಂದು ಕ್ವಶನ್ ಈಗ ನನಗೆ ನೆನಪಾಯ್ತು ಬಂದ್ಬೇಕಾ ಸರ್. ಈಗ ಏನು ನಾವು ಶುರು ಮಾಡ್ತೀವಿ ಬಿಗಿನರ್ ಅಂತ 350 ರೂಪಾಯಿ ಕೊಟ್ಟು, ಇನ್ನೂ 14 ಲೆವೆಲ್ ಇದೆ. ಇದಕ್ಕೆ ನಮ್ ಕೈಯಿಂದ ಹಾಕ್ಬಿಟ್ಟು ಮಾಡ್ಬೇಕನ್ನೋದು ಕ್ವಶನ್, ಇಲ್ಲಾಂದ್ರೆ ನಮ್ ಕೈಯಿಂದ ಸಪೋಸ್ ಅಪ್ಲಿಕೇಶನ್ ಮಾಡೋದು ನಮ್ಗೆ ಏನಾದ್ರು ಉಳಿತದ, ನಮ್ ಕೈಯಿಂದ ಹಾಕ್ಬೇಕಾ ಅನ್ನೋದು ಚಿಂತೆ ಇರುತ್ತೆ ಕೆಲವ್ರಿಗೆ. ನನ್ಗೂ ಆತರ ಅನಿಸ್ತಾ ಇದೆ. ಆತರ ಏನಾದ್ರು ನಾವು ಪಾಕೆಟ್ ಇಂದ ಹಾಕ್ಬೇಕಾ ಕೆಲ್ಸ ಮಾಡಿದ್ರೆ? ಖಂಡಿತವಾಗ್ಲೂ ಪ್ಯಾಕೆಟ್ ಇಂದ ಹಾಕ್ ಮಾಡೋಂಗಿಲ್ಲ. ಇಲ್ಲಿ ನಾಳಿನ ಸೆಷನ್ ಅಲ್ಲಿ ನಿಮಗೆ ಬರುವಂತಹ ಒಂದು 10% ಮೊದಲನೇ ಇನ್ಕಮ್ ಹೇಳ್ತೀನಿ. ಆದ್ರೂ ಇಲ್ಲಿ ಒಂದು ಸೂಕ್ಷ್ಮವಾಗಿ ಹೇಳಿರ್ತೀನಿ, ಇಲ್ಲಿ ಯಾವ್ದು ನಾವು ಕೈಯಿಂದ ಹಾಕೋ ಅವಶ್ಯಕತೆ ಇಲ್ಲ. ನಾವು ಬೇಸಿಕಲ್ಲಿ 350 ಒಂದು ಹಂತದಲ್ಲಿ ಒಂದು 3,500 ನಾವು ವರ್ಕ್ ಸ್ಟಾರ್ಟ್ ಮಾಡ್ಬೋದು. ನಾನು ಎಷ್ಟು ಬೇಗ ಏನ್ ದುಡಿಬೇಕು ಅಂತ ನಾನು ಡಿಸೈಡ್ ಮಾಡಿ ಆ ಒಂದು ಜೊತೆ ನಾನು ಅವಲೇ ಹೇಳಿದೆ, ನೀವು ಅಂಗಡಿನ ಯಾವ ತರ ಮಾಡ್ತೀರಂತ. ಒಂದು ಚಿಕ್ಕ ಪೆಟ್ಟಿ ಅಂಗಡಿ ಮಾಡಿದ್ರೆ ನಿಮ್ಮ ಅಕ್ಕಪಕ್ಕ ಇರೋ ಜನ ಮಾತ್ರ ಬರ್ತಾ ಇರ್ತಾರೆ. ನೀವೇನಾದ್ರು ಸ್ವಲ್ಪ ದೊಡ್ಡದಾಗ ಅಂಗಡಿ ಮಾಡಿದ್ರೆ ನಿಮಗ್ ಗೊತ್ತಿರೋ ಸ್ವಲ್ಪ ಇನ್ನೊಂದು 5 ಕಿಲೋಮೀಟರ್ ದೂರದಿಂದನೂ ನಿಮ್ ಅಂಗಡಿಗೆ ಬರ್ತಾರೆ. ಆ ರೀತಿಯಲ್ಲಿ ಇಲ್ಲಿ ರ್ಯಾಂಕ್ ನ ನೀವು ದೊಡ್ಡದ್ ಮಾಡಿದಾಗ ನೀವು ಕರ್ಕೊಂಬರುವಂತ ಜನ, ನಿಮ್ ಅಂಗಡಿಗೆ ಬರುವಂತ ಜನ ಯಾವ್ದನ್ನ ಪರ್ಚೇಸ್ ಮಾಡಕ್ ಬರ್ತಾರೆ ಅಂತ ನಮಗ್ ಗೊತ್ತಿರಲ್ಲ. ಅವ್ನು 350 ರೂಪಾಯಿ ಪರ್ಚೇಸ್ ಮಾಡ್ತಾನೋ, 3,500 ರೂಪಾಯಿ ಪರ್ಚೇಸ್ ಮಾಡ್ತಾನೋ, 3,500 ಲಕ್ಷದ ಪರ್ಚೇಸ್ ಮಾಡ್ತಾನೋ ನಮಗ್ ಗೊತ್ತಿರಲ್ಲ. ಸೊ ನಾವು ಎಷ್ಟು ಬೇಗ ಅಪ್ಗ್ರೇಡ್ ಆಗ್ತೀವಿ ಒಳ್ಳೇದು. ಆದ್ರೆ ಇಲ್ಲಿ ಕೈಯಿಂದ ಹಾಕಿ ಮಾಡಿ ಅಂತ ನಾವ್ ಯಾವ್ದು ಹೇಳಲ್ಲ. ಯಾಕಂದ್ರೆ ನಮಗೆ ಬರೋ ಇನ್ಕಮ್ ಇಂದಾನೇ ಎಲ್ಲಾ ರ್ಯಾಂಕ್ ಅಪ್ಗ್ರೇಡ್ ಮಾಡ್ತಾ ಹೋಗ್ತಿದ್ರು. ನೋಡಿ, ನಾವು ಇಲ್ಲಿ ಕೊನೆಯ 15 ರ್ಯಾಂಕ್ ಹೋಗೋದಕ್ಕೆ ಸರಿಸುಮಾರು 65 ಲಕ್ಷ ರೂಪಾಯಿವರೆಗೂ ನಾವು ಟೋಟಲ್ ಆಗಿ ಅಪ್ಗ್ರೇಡ್ ಮಾಡಿರ್ತೀವಿ ಇವತ್ತಿನ BNB ರೇಟ್ ಪ್ರಕಾರ. ಆದ್ರೆ ನಮಗೆ ದುಡಿಮೆ ಅದರ ಸಾವಿರಾರು ಪಟ್ಟು ನಮಗೆ ಬರುತ್ತೆ. ಅಲ್ಲೂ ಒಂದು ಸಿಂಪಲ್ ಆಗಿ ನಮ್ಮಲ್ಲಿ ಒಂದು 10ನೇ ರ್ಯಾಂಕ್ ಅಂತ ಒಂದಿದೆ. 10ನೇ ರ್ಯಾಂಕ್ ಗೆ ಐಕಾನ್ ಅನ್ನೋ ಒಂದು ರ್ಯಾಂಕ್ ಇದೆ. ಆ 10ನೇ ರ್ಯಾಂಕ್ ಗೆ ಒಬ್ಬ ವ್ಯಕ್ತಿ ಬಂದಿದ್ದಾನೆ ಅಂದ್ರೆ ಅವನು ಸರಿಸುಮಾರು 2,10,000 ರೂಪಾಯಿವರೆಗೂ ಅಪ್ಗ್ರೇಡೇಷನ್ ಗೆ ಅವನು ಖರ್ಚು ಮಾಡಿರ್ತಾನೆ. ಅಂದ್ರೆ ಅವನ ಒಂದು ಶಾಪ್ ಗೆ ಇನ್ವೆಸ್ಟ್ ಮಾಡಿರ್ತಾನೆ. ಆ ಇನ್ವೆಸ್ಟ್ ಮಾಡಿದ ಶಾಪ್ ಗೆ ಅವನ ಕೇವಲ ಆ 10 ಲೆವೆಲ್ ಒಳಗೆ ಬರುವಂತ ಜನ ಎಲ್ಲಾರುನು ಅವನ 10 ರ್ಯಾಂಕ್ಗಳನ್ನ ಆ ಲೆವೆಲ್ ನ ಅಪ್ಗ್ರೇಡ್ ಮಾಡ್ತಾ ಬರ್ತಿದ್ರು ಸರಿಸುಮಾರು ಅವನು 2 ಲಕ್ಷ ರೂಪಾಯಿದಲ್ಲಿ 10 ಕೋಟಿ ರೂಪಾಯಿವರೆಗೂ ದುಡಿಯಕ್ ಅವನ್ಗೆ ಅವಕಾಶ ಕೊಟ್ಟಿದೆ. ಅಂದ್ರೆ ಇಲ್ಲಿ ಲೆಕ್ಕ ಹಾಕೊಳ್ಳಿ, ನಾವು ಹಾಕೋದು ನೀವು ಒಂದ್ಸಲ ಕೆಲವು ಸಮಯದಲ್ಲಿ ಹೇಳ್ತಾ ಇರ್ತೀರಾ, ಕಳ್ಳೆಕಾಯಿ ಬೀಜನ ನಾವು ಒಂದೊಂದು ಕಳೆಕಾಯಿ ಬೀಜನ ಹಾಕಿದ್ರೆ ಅದು ಇಡೀ ಕಳೆಕಾಯಿ ಬೀಜ ಹೇಗ್ ಬರುತ್ತೆ ಅಂತ ಬೆಳೆ ಬಂದಾಗ ಬರುತ್ತೋ ಆ ರೀತಿ ಕಾಂಪೌಂಡಿಂಗ್ ಆಗಿ ಬರ್ತಾ ಇರುತ್ತೆ ಸರ್. ವೆರಿ ಗುಡ್. ಓಕೆ. ಸೊ ಇಲ್ಲಿ ನಮ್ ಕೈಯಿಂದನೂ ಕೂಡ ಅಪ್ಗ್ರೇಡೇಷನ್ ಹಾಕ್ಬೇಕಾಗಿಲ್ಲ. ಹಾಗಾಗಿ 15 ಲೆವೆಲ್ ನಾವು ಅಪ್ಗ್ರೇಡೇಷನ್ ಮಾಡ್ಕೊಂಡು ಕೂಡ ಬಂದಿರೋ ಇನ್ಕಮ್ ಅಲ್ಲಿ ಅದು ಕೂಡ ನಾಮಿನಲ್. ಸೊ ನಮ್ಗೆ ಅದು ಅಪ್ಗ್ರೇಡೇಷನ್ ಮಾಡೋದು ಕೂಡ ನಾವು ದೊಡ್ಡ ಮಟ್ಟದಲ್ಲಿ ಸೇವಿಂಗ್ಸ್ ಮಾಡ್ಬೋದು. ಸೊ ಇಲ್ಲೇನಂದ್ರೆ ಒಂದು ಆನೆಸ್ಟ್ ಆಗಿ ವರ್ಕ್ ಮಾಡ್ಬೇಕು ಅನ್ನೋದೇ ಹೇಳ್ತಾ ಇದೀರಾ, ಕರೆಕ್ಟ್ ಸರ್? ಓಕೆ. ಸೊ ಈಗ ನನಗೆ ಅರ್ಥ ಆಗಿದ್ದೇನಂದ್ರೆ ಇಷ್ಟೆಲ್ಲ ಕೇಳಿದಾದ್ಮೇಲೆ ರೈನ್ BNB ನ ಯಾಕೆ ಮಾಡ್ಬೇಕು ಅಂತ ನೋಡಿದ್ರೆ ಒಂದೊಂದು ಪಾಯಿಂಟ್ ಕೂಡ ನಾನು ಕೇಳಿದ್ದು ಎಲ್ಲದಕ್ಕೂ ಆನ್ಸರ್ ಕೊಟ್ಟಿದ್ರೆ ಒಂದೊಂದು ಪಾಯಿಂಟ್ ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಈ ಪಾಯಿಂಟ್ಸ್ ನ ಯಾರು ಹೊರಗಡೆ ಮಾರ್ಕೆಟ್ ಅಲ್ಲಿ ಹೊರಗಡೆ ಪೀಪಲ್ಗೆ ಸ್ಟ್ರಗಲ್ ಮಾಡ್ತಾರಂತ ಪೀಪಲ್ಗೆ ಯಾರು ಕಾನ್ಫಿಡೆಂಟ್ ಆಗಿ ಹೇಳ್ತಾರೋ ಆ ವ್ಯಕ್ತಿಗಳಿಗೆ ಸ್ಪಾಟ್ ಅಲ್ಲಿ 100% ರಿಸಲ್ಟ್ ಸಿಗೋದಕ್ಕೂ ಗ್ಯಾರಂಟಿ. ಬಟ್ 100% ರಿಸಲ್ಟ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ಕರ್ಕೊಂಬಂದು ಜಾಯಿನ್ ಮಾಡಿ ಬಿಟ್ಟು ಮುಂದೆ ಹೋಗೋದಲ್ಲ. ಬಂದಿರೋರ್ಗೆ ಏನ್ ಪ್ರಾಬ್ಲಮ್ ಅಂತ ಅವ್ರ ಜೊತೆ ಕೆಲಸ ಮಾಡಿಸ್ಬೇಕಾಗತ್ತೆ. ಕೆಲಸ ಮಾಡಿಸಿ ಒಂದು ಟೀಮ್ ವರ್ಕ್ ಮಾಡಿ ಅಚೀವ್ಮೆಂಟ್ ಮಾಡ್ಬೇಕಾಗತ್ತೆ. ಸ್ನೇಹಿತರೆ ನೋಡಿ, ನಾವು ಶುರು ಮಾಡಿದಾಗ
25 ಜನದಿಂದ ಶುರು ಮಾಡಿದ್ವಿ, ಈಗ 50 ಮೆಂಬರ್ಸ್ ಆದ್ವಿ. 25 ಮೆಂಬರ್ಸ್ ಇನ್ ಬಿಟ್ವೀನ್ ಜಾಯ್ನ್ ಆದ್ರೆ ಎಷ್ಟು ವಿಚಾರಗಳು ಮಿಸ್ ಮಾಡ್ಕೊಂಡ್ರು ಗೊತ್ತಿಲ್ಲ. ಸೊ ಜಾಯ್ನ್ ಆಗ್ತೀವಿ 10 ನಿಮಿಷ ಅರ್ಧ ಗಂಟೆನಲ್ಲಿ ಏನೋ ದೊಡ್ಡದಾಗಿ ನಾವು ಸೇವ್ ಮಾಡ್ಲಿಕ್ಕೆ ಆಗೋದಿಲ್ಲ. ಆನ್ ಟೈಮ್ ಜಾಯ್ನ್ ಆಗೋದ್ರಿಂದ, ಆನ್ ಟೈಮ್ ನಿಮ್ಮ ಟೀಮ್ ಜಾಯ್ನ್ ಮಾಡ್ಸೋದ್ರಿಂದ ನಿಮ್ಗೆ ವಿಚಾರಗಳು ಗೊತ್ತಾದಾಗ ನಿಮ್ಗೆ ಕೆಲಸ ಮಾಡ್ಲಿಕ್ಕೆ ಈಸಿ ಆಗುತ್ತೆ ಫೀಲ್ಡ್ ಅಲ್ಲಿ. ಇಲ್ಲ ಅಂತಂದ್ರೆ ನಾವು ತಪ್ಪಾಗಿ ಹೇಳಿ, ಅರ್ಧ ಬರ್ಧ ಹೇಳಿ, ಆಫ್ ನಾಲೆಡ್ಜ್ ಇಸ್ ವೆರಿ ವೆರಿ ಡೇಂಜರಸ್ ಅಂತ ಗೊತ್ತು, ಕೇಳಿದೀವಿ. ಸೊ ಹಾಗಾಗಿ ನಾವು ವಿಚಾರಗಳನ್ನ ತಿಳ್ಕೊಂಡಿಲ್ಲ ಅಂದ್ರೆ ನಾವು ಕಾನ್ಫಿಡೆಂಟ್ ಆಗಿ ಮಾತಾಡ್ಲಿಕ್ಕೆ ಆಗೋದಿಲ್ಲ, ಎಂತ ವ್ಯಕ್ತಿಗಳು ತರ್ಲಿಕ್ಕೆ ಆಗೋದಿಲ್ಲ. ಆ ವ್ಯಕ್ತಿ ಬಂದು ಬಿಸ್ನೆಸ್ ಮಾಡ್ಬೋದು ಅಂತ ಇದ್ದಿರು ಕೂಡ ಅವ್ರು ರಿಜೆಕ್ಟ್ ಮಾಡೋ ಚಾನ್ಸಸ್ ಇರುತ್ತೆ. ಯಾಕೆಂದ್ರೆ ನಾವು ಆಫ್ ನಾಲೆಡ್ಜ್ ಕೊಟ್ಟಾಗ. ಸೊ ಹಾಗಾಗಿ ಏನೇ ಒಂದು ಮೀಟಿಂಗ್ ಇದ್ದಾಗ ದಯವಿಟ್ಟು ಆನ್ ಟೈಮ್ ಜಾಯ್ನ್ ಆಗ್ಲಿಕ್ಕೆ ಪ್ರಯತ್ನ ಮಾಡಿ. ಅದು ನಿಮ್ಮ ಟೀಮ್ ಜೊತೆಗೆ ನೀವು ಜಾಯ್ನ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ. ಎಲ್ಲೇ ಹೋಗ್ಬೇಕಾದ್ರೂ ಈಗ ನಾವೊಂದು ಪ್ರೋಗ್ರಾಮ್ಗೆ ಯಾರಾದ್ರೂ ಇನ್ವಿಟೇಷನ್ ಕೊಟ್ರೆ ಫ್ಯಾಮಿಲಿ ಜೊತೆಗೆ ಹೆಂಡತಿ ಮಕ್ಕಳು ಎಲ್ಲ ಹೋಗ್ತೀವಿ. ಅದೇ ತರ ಇಲ್ಲಿ ಒಂದು ಪ್ರೋಗ್ರಾಮ್ ಇದೆ ಅಂದಾಗ ನಾವು ನಮ್ಮ ಫ್ಯಾಮಿಲಿ ಜೊತೆಗೆ, ನಮ್ಮ ಫ್ಯಾಮಿಲಿ ಅಂತಂದ್ರೆ ನಾವು ಯಾರನ್ನ ಇಂಟ್ರೊಡ್ಯೂಸ್ ಮಾಡಿದೀವಿ ಅವ್ರ ಜೊತೆಗೆ ಕೂತ್ಕೊಳ್ಳೋದು, ಅವ್ರ ಜೊತೆಗೆ ಹೋಗುವಂತದ್ದು ವಾಡಿಕೆ ಮಾಡ್ಕೊಂಡಿದೆ. ಆದ್ರೆ ಇಲ್ಲಿ ಬಿಸ್ನೆಸ್ ಆಟೋಮೆಟಿಕಲಿ ಹೋಗುತ್ತೆ. ನೀವ್ ಅನ್ಕೊಂಡ್ರೆ ಇನ್ಕಮ್ ಆಟೋಮೆಟಿಕಲಿ ಬರುತ್ತೆ. ನಾವ್ ಒಬ್ರೇ ಕೂತ್ಕೊಂಡು ತಿಳ್ಕೊಂತ ಇದ್ರೆ ನಮ್ಮ ಒಬ್ರಿಗೆ ನಾಲೆಜ್ ಸಿಗುತ್ತೆ. ಆ ನಾಲೆಜ್ ಅನ್ನ ನಾವು ಶೇರ್ ಮಾಡ್ಬೇಕಂದ್ರೆ ಅಷ್ಟೇ 100% ಎಫೆಕ್ಟಿವ್ ಆಗಿ ನೀವು ಇದನ್ನ ಹೇಳಿಕ್ಕಾಗೋದಿಲ್ಲ. ಈಗ ನಾವು ಈಗೇನ್ ಡಿಸ್ಕಷನ್ ಮಾಡಿದ್ವಿ, ಇದನ್ನ ಯಾರಿಗಾದ್ರೂ ನೀವು ಹೇಳ್ಬೇಕು ಅಂದ್ರೆ ಫಿಲ್ಟರ್ ಮಾಡಿ 5 ಮಿನಿಟ್ಸ್ 10 ಮಿನಿಟ್ಸ್ ಹೇಳ್ಬಿಡ್ತೀರಾ, ಎಲ್ಲಾ ವಿಚಾರ ಮುಟ್ಸ್ಲಿಕ್ಕೆ ಆಗೋದಿಲ್ಲ. ಅದೇ ಟೈಮ್ ಅಲ್ಲಿ ನೀವು ನಿಮ್ಮ ಪಾರ್ಟ್ನರ್ ನ ಕರ್ಕೊಂಡ್ಬಂದು ಕೂಡ್ಸಿದ್ರೆ ಅವ್ರು ಕೂಡ ಇದು ಅರ್ಥ ಆಗ್ತಾ ಇತ್ತು. ಜಸ್ಟ್ ನೀವು ಈ 100 ಜನ ತರದು ಸೆಕೆಂಡ್ರಿ, 50 ತರದು ಸೆಕೆಂಡ್ರಿ ತಂದಿರೋಂತ ಇಬ್ಬರ ವ್ಯಕ್ತಿಗಳನ್ನ ನಿಂತುಕೊಂಡು ನಿರಂತರವಾಗಿ ಅವ್ರ ಜೊತೆಗೆ ವರ್ಕ್ ಮಾಡ್ತಾ ಇದ್ರೆ, ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ರೆ ಈ ಬಿಸ್ನೆಸ್ ಎಲ್ಲೂ ನಿಲ್ಲಲ್ಲ ಸ್ನೇಹಿತರೆ. ಬಟ್ ಒಂದಂದ್ರೆ ಮಾಡಕ್ಕೆ ಅಂತ ಬಂದಿದಾದ್ಮೇಲೆ ಅದನ್ನ ಮಾಡ್ಬೇಕು. ಇಲ್ಲ ಯಾರ್ದೋ ಬಲಂತಗೆ ಬಂದು ನಾವು ಕೂತ್ಕೊಂಡ್ರೆ ಏನು ಯೂಸ್ ಆಗೋದಿಲ್ಲ. ಬಟ್ ಎಲ್ರಿಗೂ ಹಸಿವಿದೆ, ಎಲ್ರಿಗೂ ರಿಕ್ವೈರ್ಮೆಂಟ್ ಇದೆ, ಎಲ್ರಿಗೂ ನೀಡ್ ಇದೆ, ಎಲ್ರೂ ಡ್ರೀಮ್ಸ್ ಇನ್ನು ಕಂಪ್ಲೀಟ್ ಆಗಿಲ್ಲ ಅಂದಾಗ ಇಲ್ಲಿ ಸ್ವಲ್ಪ ಎಲಾಬ್ರೇಟ್ ಮಾಡಿ ವರ್ಕ್ ಮಾಡಿದ್ರೆ ಆದ್ರೆ 1 hour ನಿದ್ರೆ ಮಾಡೋದನ್ನ ಕಡಿಮೆ ಮಾಡಿದ್ರೆ ಏನ್ ತೊಂದ್ರೆ ಆಗೋದಿಲ್ಲ, ಏನ್ ಲಾಸ್ ಆಗೋದಿಲ್ಲ. ನಿದ್ರೆ ಮಾಡೋದಿದ್ದೇ ಇದೆ, ಸಾಯೋವರ್ಗು ನಿದ್ದೆ ಮಾಡ್ತೀವಿ, ಸತ್ ಮೇಲೆ ಪರ್ಮನೆಂಟ್ ಆಗಿ ನಿದ್ದೆ ಮಾಡ್ತೀವಿ. ಬಟ್ ಈಗ ಬದುಕಿರ್ಬೇಕಾದ್ರೆ 1 hour ಸ್ಪೇರ್ ಮಾಡಿದ್ರೆ ನಾವು ಲೈಫ್ ನ ಚೆನ್ನಾಗಿ ಲೀಡ್ ಮಾಡ್ಬೋದು, ಲೈಫ್ ನ ಚೆನ್ನಾಗಿ ನಮ್ಮ ಫ್ಯಾಮಿಲಿಗೆ ಬೇಕಾದ ನೀಡ್ಸ್ ಎಲ್ಲ ಕೊಡ್ಬೋದು ಅನ್ನೋದಾದ್ರೆ ಯಾಕೆ ಒಂದು 3 to 6 months ಡೆಡಿಕೇಟ್ ಮಾಡಿ. ಯಾರೆಲ್ಲ 100 ಸಾವಿರಾರು PNB-ಗಳನ್ನ ಅರ್ನ್ ಮಾಡಿದ್ದಾರೆ, ಅದ್ರಲ್ಲಿ 10% ಮಾಡಿದ್ರು ಕೂಡ ನಮ್ಮ ಎಷ್ಟೋ ಪ್ರಾಬ್ಲಮ್ಸ್ ಇಂದ ಹೊರಗಡೆ ಬರ್ತೀವಿ ಅನ್ನೋದಾದ್ರೆ ತುಂಬಾ ಜನ ಇವತ್ತು ಸ್ಟ್ರಗಲ್ ಮಾಡ್ತಾ ಇದಾರೆ, ಅಂದ್ರೆ ಇನ್ಕಮ್ ಇಲ್ದಲೇ. ಬಟ್ ಇಲ್ಲಿ ಕಣ್ಣು ಮುಚ್ಕೊಂಡು ಕೆಲಸ ಮಾಡ್ಬೋದು, ಧಾರಾಳವಾಗಿ ಕೆಲಸ ಮಾಡ್ಬೋದು, ಅನ್ಲಿಮಿಟೆಡ್ ಇನ್ಕಮ್ ತಗೊಳ್ಬೋದು. ಏನೋ ಸೊ ಅಂತ ಒಂದು ಪ್ರಾಜೆಕ್ಟ್ ಅಲ್ಲಿ ಬಂದಿದೀವಿ. ರಿಯಲಿ ವಂಡರ್ಫುಲ್ ಅಂತಾನೆ ಹೇಳ್ಬೋದು. ಇದು ಒಂದೊಂದು ವಿಚಾರನ ಕೇಳ್ತಾ ಇದೆ. ರಿಯಲಿ ನಿದ್ರೆ ಮಾಡಕ್ಕೆ ಆಗೋದಿಲ್ಲ. ಯಾವುದೇ ಒಬ್ಬ ವ್ಯಕ್ತಿ ಈ ಪ್ಲಾನ್ ಕೇಳಿ ನಿದ್ರೆ ಮಾಡ್ತಾನೆ ಅಂದ್ರೆ ನಿಜವಾಗ್ಲು ಅವನಂತ ದಡ್ಡ ಇನ್ ಯಾರು ಇಲ್ಲ ಅಂತ ಹೇಳ್ಬೋದು. ಬಟ್ ಅವ್ರವ್ರ ರೆಸ್ಪಾನ್ಸಿಬಿಲಿಟಿನ ಅವರು ಅಪ್ಪ ಮಕ್ಕಳಿಗೆ ಏನ್ ಮಾಡ್ಬೇಕು ಅದ್ ಮಾಡಿದ್ರೆ ಮಾತ್ರನೇ ಮಕ್ಕಳು ಬೆಳೆಯಕ್ಕಾಗತ್ತೆ. ಬಟ್ ಈಗ ಕರ್ಕೊಂಬಂದು ಬಿಟ್ಬಿಟ್ಟು ಹೋಗುವಂತ ಕೆಲಸ ದಯವಿಟ್ಟು ಮಾಡ್ಬೇಡಿ. ಅದು ಎಲ್ಲೂ ಯಾವ ಸ್ಕೂಲಲ್ಲಿ ಓದಾರೋ ಕೆಲವ್ರು ಗೊತ್ತಿಲ್ಲ. ಅವ್ರ ಜವಾಬ್ದಾರಿನ ಬರೆದ್ಬಿಟ್ಟು ಇಂಟ್ರೊಡ್ಯೂಸ್ ಮಾಡಿ ಅವ್ರು ಇದ್ರೆ ಅದು ಹಾಗೆ ಅದು ಹೋಗುತ್ತೆ ಅನ್ನೋದಾದ್ರೆ ಇಲ್ಲ, ಸಿಸ್ಟಮ್ ಅದು ಕೂಡ ಇದೆ ಭಾನುಪ್ರಕಾಶ್ ಸರ್ ಹೇಳ್ದಂಗೆ. ಬಟ್ ಅದು ಬಿಟ್ಟು ನನ್ನ ಜವಾಬ್ದಾರಿ ಅಂತ ಪ್ರತಿಯೊಬ್ರು ಅರ್ಥ ಮಾಡ್ಕೊಂಡು ಇಂಟ್ರೊಡ್ಯೂಸ್ ಮಾಡೋರಂತವ್ರಿಗೆ ಸಪೋರ್ಟ್ ಮಾಡೋಂತ ರೆಸ್ಪಾನ್ಸಿಬಿಲಿಟಿ ತಗೊಂಡಿದ್ದೆ ಆದ್ರೆ ಇಲ್ಲಿ ಸಕ್ಸಸ್ ಆಗೋದ್ರಲ್ಲಿ ಡೌಟೇ ಇಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ. ಓಕೆ ಭಾನುಪ್ರಕಾಶ್ ಸರ್, ಐ ಥಿಂಕ್ ನನಗೆ ಏನೆಲ್ಲ ಕ್ವಶನ್ಸ್ ಕೇಳ್ಬೇಕಿತ್ತು ರೈನ್ BNB ಮಾಡ್ಲಿಕ್ಕೆ ಅದೆಲ್ಲ ಕ್ವಶನ್ಸ್ ಕೇಳಿದ್ರೆ ಎಲ್ಲದಕ್ಕೂ ಆನ್ಸರ್ ಕೊಟ್ಟಿದ್ದೀರಾ. ಇದಿಷ್ಟು ಸಾಕು ಈ ಬಿಸ್ನೆಸ್ ಅಲ್ಲಿ ಸಕ್ಸಸ್ ಆಗ್ಲಿಕ್ಕೆ. ನಿಜವಾಗ್ಲೂ ಇದು ವಂಡರ್ಫುಲ್ ಪ್ರಾಜೆಕ್ಟ್. ಇದುವರೆಗೂ ನಾನು ಕೇಳೋಕ್ಕೆ ಚಾನ್ಸೇ ಇಲ್ಲ. ಇದುವರೆಗೂ ನಾನು ಕೂಡ ಎಷ್ಟೊಂದು ಕಂಪ್ನಿಲಿ ವರ್ಕ್ ಮಾಡಿದೀನಿ. ಬಟ್ ಈ ತರ ಒಂದು ಪ್ರಾಜೆಕ್ಟ್ ನ, ಈ ತರ ಒಂದು ಕಾನ್ಸೆಪ್ಟ್ ನ ಕೇಳಿರ್ಲಿಲ್ಲ. ಬಟ್ ಈಗ ಕೇಳ್ದೆ. ಬಟ್ ರಿಯಲಿ ಇದು ಡಿಫ್ರೆಂಟ್ ಆಗಿದೆ. ಇದರಲ್ಲಿ ಹೈಲಿ ಸಕ್ಸಸ್ ಆಗ್ಬೋದು ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಅಂಡ್ ಓವರ್ ಟು ಯು ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ತಾವು ಕೇಳಿದಂತ ಪ್ರತಿಯೊಂದು ಪ್ರಶ್ನೆಗೂ ನನಗೆ ತಿಳಿದಷ್ಟು ಮಟ್ಟಿಗೆ ನಾನು ಉತ್ತರಗಳು ಕೊಟ್ಟಿರ್ತೀನಿ. ಸೊ ಇಲ್ಲಿ ಒಂದು ಸಿಸ್ಟಮ್ ಹೇಳ್ಬೇಕಂದ್ರೆ ಸ್ನೇಹಿತರೆ ನೋಡಿ, ಇಲ್ಲಿ 51 ಜನ ಇದ್ದೀವಿ. ನಾವು ಸ್ಟಾರ್ಟಿಂಗ್ ಅಲ್ಲೇ ಕೆಲವು ಮೀಟಿಂಗ್ ಸ್ಟಾರ್ಟ್ ಆದಾಗ ಎಲ್ಲರಿಗೂ ಎಲ್ಲಾ ಪ್ರಶ್ನೆಗಳು, ಯಾಕಂದ್ರೆ ಇವೆಲ್ಲ ನಿಮ್ಮ ಪ್ರಶ್ನೆಗಳೇ, ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಸಿಗ್ತಾ ಇರುತ್ತೆ ಅನ್ನೋ ವಿಶೇಷ ಹೇಳ್ತೀನಿ. ಸೊ ಒಂದು ಅರ್ಥ ಮಾಡ್ಕೊಳ್ಳಿ, ಹೆಗಣ ಎಲ್ಲರೂ ಕೆರೆಯೋದ್ ತಪ್ಪಲ್ಲ. ಒಂದೇ ಜಾಗದಲ್ಲಿ ಕೆರೆದ್ರೆ ಕ್ಲೀನ್ ಆಗಿ ಒಂದು ಗೂಡ್ ಸಿಗುತ್ತೆ. ಇಲ್ಲಿ ನಾವು ಇಲ್ಲಿ ಅಂತ 10 ಕಡೆ ಮಾಡೋಕ್ಕಿಂತ ಒಂದು ಕಡೆ ಸಕ್ಸಸ್ ಆಗಿ ನಿಂತ್ಕೊಂಡಿದ್ದೆ ಆದ್ರೆ ರೈನ್ BNB ಸಕ್ಸಸ್ ಆಗಿ ನಾವು ಒಂದು ಇನ್ಕಮ್ ಮಾಡೋದಕ್ಕೆ, ಒಂದು ದುಡಿಮೆ ಮಾಡೋದಕ್ಕೆ ಒಂದು ಅವಕಾಶ ಇದೆ ಸ್ನೇಹಿತರೆ ಅಂತ ಹೇಳ್ತೀನಿ. ಸೊ ಥ್ಯಾಂಕ್ ಯು ವೆರಿ ಮಚ್. ನನಗೆ ಇವತ್ತೊಂದು ಅಪರ್ಚುನಿಟಿ ಕೊಟ್ಟಂತ MKH ಬಿಲಿಯನರ್ಸ್ ಟೀಮಿನ ಮಧುಸೂದನ್ ಸರ್ ಮಾಡಿದ್ದಾರೆ, ಅವ್ರಿಗೆ ಅವಕಾಶ ಕೊಡಿ. ಹಾಗೇನೆ
ಎಸ್ ಸರ್ ಅವ್ರ ಪೋಸ್ಟ್ ಅಲ್ಲಿ ಇದಾರೆ, ಅವ್ರ ಅನ್ಮ್ಯೂಟ್ ಮಾಡ್ಕೋಬಹುದು ಸರ್. ಥ್ಯಾಂಕ್ ಯು ಸೋ ಮಚ್. ಹಾ ಸರ್ ಥ್ಯಾಂಕ್ ಯು ಸೋ ಮಚ್ ಬನಪ್ರಕಾಶ್ ಸರ್. Thank you. ಥ್ಯಾಂಕ್ ಯು ಸೋ ಮಚ್. ವಂಡರ್ಫುಲ್ ಡಿಸ್ಕಷನ್ ನಮ್ಮ ಅಪ್ಲೈನ್ ರಮೇಶ್ ಸರ್ ಕಡೆಯಿಂದ ತುಂಬಾ ಅದ್ಭುತವಾಗಿ ಮೂಡ್ಬಂತು ಸರ್ ಇವತ್ತು ಕಾರ್ಯಕ್ರಮ. ಗ್ರೇಟ್ ಸೂಪರ್ ಆಗಿತ್ತು. ಇಬ್ಬರ ಒಂದು ಜಗಲ್ಬಂದಿ ಎಕ್ಸಲೆಂಟ್ ಆಗಿತ್ತು ಕಂಪ್ನಿ ಬಗ್ಗೆ. ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ ಬನಪ್ರಕಾಶ್ ಸರ್? ಕೇಳಿಸ್ತಾ ಇದೆ ಮಾತಾಡಿ. ಎಸ್ ತುಂಬಾ ಎಕ್ಸಲೆಂಟ್, ವೆರಿ ಗುಡ್ ಇನ್ಫಾರ್ಮೇಶನ್. ತಿಳ್ಕೊಂಡು ಈ ಸಿಸ್ಟಮ್ ಅಲ್ಲಿ ವರ್ಕ್ ಮಾಡೋರ್ಗೆ ಒಂದು ಒಳ್ಳೆಯ ಒಂದು ಜ್ಞಾನನ ತಿಳಿಸ್ಕೊಟ್ಟಿದ್ದೀರಾ ಸ್ನೇಹಿತರೆ. ಒಂದು ವಿಚಾರನ ಶೇರ್ ಮಾಡೋಣ ಅಂತ ನನ್ನ ಒಂದು ಅನಿಸಿಕೆನ ನಿಮ್ಮ ಹತ್ರ ಹಂಚ್ಕೊಳ್ಳೋಣ ಅಂತ ಮಾತಾಡ್ತಾ ಇದ್ದೀನಿ. ನಾವೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಆಗಿರ್ಬೋದು, ವಾಟ್ಸ್ಆಪ್ ಗ್ರೂಪ್ ಆಗಿರ್ಬೋದು ನೋಡ್ತಾ ಇರ್ತೀರಿ ಸ್ನೇಹಿತರೆ. ಏನಂದ್ರೆ ಯಾರೋ ಒಬ್ಬ ವ್ಯಕ್ತಿ ಸಾಫ್ಟ್ವೇರ್ ಇಂಜಿನಿಯರ್ ಆ ಜಾಬ್ ನ ಬಿಟ್ಟು ಆ ರೈತನಾಗಿದ್ದಾನೆ, ಒಬ್ಬ ಫಾರ್ಮರ್ ಆಗಿ ಇಷ್ಟು ಲಕ್ಷ ಹಾರ್ ಮಾಡಿದಾನೆ ಒಂದ್ ವರ್ಷದಲ್ಲಿ ಅಂತ ಕೆಲವರೆಲ್ಲ ನೋಡ್ತಾ ಇರ್ತೀರಾ. ತುಂಬಾ ಜನ ನೋಡ್ತಾ ಇರ್ತೀರಾ 100% ಸೋಷಿಯಲ್ ಮೀಡಿಯಾದಲ್ಲಿ. ಕೆಲವರೆಲ್ಲ ಫಾರಿನ್ ಅಲ್ಲಿ ಜಾಬ್ ಮಾಡ್ತಾ ಇದ್ರಂತ ವ್ಯಕ್ತಿ ಜಾಬ್ ನ ರಿಸೈನ್ ಮಾಡಿ ಒಬ್ಬ ಫಾರ್ಮರ್ ಆಗಿ ಬಂದು ಅವನೇನೋ ಒಂದು ಕುರಿ ಮೇಯಿಸೋದು, ಇಲ್ಲ ಒಂದು ಹಸು ಸಾಕಾಣಿಕೆನೋ ಯಾವ್ದೋ ಒಂದು ವರ್ಕ್ ಅಲ್ಲಿ ತುಂಬಾ ಇನ್ವಾಲ್ವ್ಮೆಂಟ್ ಆಗಿ ಇವತ್ತೊಂದು ಒಳ್ಳೆ ಒಂದು ಹರ್ನ್ ಮಾಡ್ತಾ ಇದ್ದಾನೆ, ಇಷ್ಟು ಕೋಟಿ ಹರ್ನ್ ಮಾಡ್ತಾ ಇದ್ದಾನೆ ಅಂತ ನಾವೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇರ್ತೀರಿ ಸ್ನೇಹಿತರೆ. ಖಂಡಿತ ನೋಡಿ, ಜಸ್ಟ್ ಅಬ್ಸರ್ವ್ ಮಾಡಿ, ತುಂಬಾ ಜನ ವ್ಯಕ್ತಿಗಳು ಆ ಕೆಲಸ ಮಾಡ್ತಾ ಇರ್ತಾರೆ. ಏನೇಳಿ, ಒಬ್ಬ ಕೃಷಿಕನಾಗಿ ಕೆಲಸ ಮಾಡ್ತಾ ಇರ್ತಾರೆ, ಒಬ್ಬ ಫಾರ್ಮರ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ. ಬಟ್ ಅವನ್ ಯಾರೋ ಒಬ್ಬ ವ್ಯಕ್ತಿ ಬೇರೆ ದೇಶದಿಂದ ಬಂದು ಒಬ್ಬ ಹೈ ನಾಲೆಜ್ ಪರ್ಸನ್, ಒಳ್ಳೆ ನಾಲೆಜ್ ಇರುವಂತ ವ್ಯಕ್ತಿ ಬಂದು ಹಳ್ಳಿಯಲ್ಲಿ 2 ಎಕರೆ ಧನಿಯಾ ಸೋಪ್ ಹಾಕ್ಬಿಟ್ಟು ಇವತ್ತು 10 ಲಕ್ಷ ಮಾಡ್ಬಿಟ್ಟ ಅಂತ ಹೇಳ್ಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇರ್ತೀವಿ. ಅವನ್ ಯಾರೋ ಇನ್ನೊಬ್ಬ ವ್ಯಕ್ತಿ ಬಂದು, ಒಬ್ಬ ಇಂಜಿನಿಯರ್ ಹುಡುಗ ಬಂದು ಅವನೇನೋ ಒಂದು 10 ಹಸುಗಳು ಕಟ್ಕೊಂಡು ಇವತ್ತು 20 ಲಕ್ಷ ಮಾಡ್ಬಿಟ್ಟ, 30 ಲಕ್ಷ ಮಾಡ್ಬಿಟ್ಟ ಅಂತ ಕೇಳ್ತಾ ಇರ್ತೀರಿ. ರಿಯಲಿ ಅಂತ ಈ ನಿಜವಾದಂತ ಅಂಶನೇ ನೋಡ್ತಾ ಇರೋದು. ಅದೇ ಫೀಲ್ಡ್ ಅಲ್ಲಿ ತುಂಬಾ ವರ್ಷಗಳಿಂದ ಕೆಲವರೆಲ್ಲ ಇರ್ತಾರೆ, ರೈತರು ಇರ್ತಾರೆ, ಫಾರ್ಮರ್ಗಳು ಇರ್ತಾರೆ, ಕೃಷಿಕರು ಇರ್ತಾರೆ, ಕುರಿ ಮೇಯಿಸ್ತಾ ಇರ್ತಾನೆ, ವ್ಯವಸಾಯ ಮಾಡ್ತಾ ಇರ್ತಾನೆ. ಬಟ್ ಅವನು ಆ ಫೀಲ್ಡ್ ಅಲ್ಲಿ ಫೈಲೂರೇ, ಸಕ್ಸಸ್ ಆಗ್ತಾ ಇರಲ್ಲ. ಅಲ್ಲಿ ಹಾಕಿದ ಅಲ್ಲೇ ಹೋಗ್ತಾ ಇದ್ದಪ್ಪ ಅಂತ. ಅಂದ್ರೆ ಆಸಕ್ತಿ, ಫೋಕಸ್, ನಾನು ಏನ್ ಕೆಲಸ ಮಾಡ್ತಾ ಇದ್ದೀನಿ ಅಂತ ಅನ್ನೋದಲ್ಲ, ನಾವ್ ಏನ್ ವರ್ಕ್ ಮಾಡ್ತಾ ಇದೀರಿ ಅಂತಲ್ಲ, ನಾವ್ ಮಾಡೋವಂತ ವರ್ಕ್ ಅಲ್ಲಿ ನಾವ್ ಎಷ್ಟು ಗಮನ ಕೊಡ್ತಾ ಇದೀರಿ, ಎಷ್ಟು ಇಂಟ್ರೆಸ್ಟ್ ಅಲ್ಲಿ ನೋಡ್ತಾ ಇದ್ರಿ, ಎಷ್ಟು ಫೋಕಸ್ ಅಲ್ಲಿ ಮಾಡ್ತಾ ಇದ್ರಿ ಅನ್ನೋದು ಇಸ್ ವೆರಿ 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 ಇಂಪಾರ್ಟೆಂಟ್. ಸರ್ 52 ಜನ ಇದೀರಿ ನಾವೆಲ್ಲ ಈ ಗ್ರೂಪ್ ಅಲ್ಲಿ, ರೈಟ್? 100ಗೆ 200%. ಎಸ್, 52 ಜನ ಇದೀರಿ. ನಾವೆಲ್ಲರೂ ಒಂದು 2 ಮಂತ್ 3 ಮಂತ್ 4 ಮಂತ್ ಬ್ಯಾಕ್ ಅಲ್ಲಿ ಒಂದು 350 ರೂಪಾಯಿದೊಂದು ಪ್ಲಾನ್ ತಗೊಂಡಿದ್ದೀರಿ, BNB ದೊಂದು ಗಿಡ ತಗೊಂಡಿದ್ದೀರಿ. ಜಸ್ಟ್ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ. ಒಂದು 3 ಮಂತ್ ಬ್ಯಾಕ್ 350 ರೂಪಾಯಿ ಪೇ ಮಾಡಿ ಒಂದು ಗಿಡ ತಗೊಂಡಿದ್ದೀರಿ, BNB ದೊಂದು ಪ್ಲಾನ್ ತಗೊಂಡಿದ್ದೀರಿ. ಆ ಗಿಡನ ತಗೊಂಡ್ ಬಂದು ನಿಮ್ ಪಾಡಗ್ ನೀವು ಬೆಳೀರಿ ಅಂತ ನಾವ್ ಹೇಳ್ತಾ ಇಲ್ಲ, ಯಾರು ಹೇಳ್ತಾ ಇಲ್ಲ. ನಿಮ್ ಪಾಡಗ್ ನೀವು ಅದನ್ನ ಯಾವ ತರ ಬೇಕಾದ್ರೆ ಬೆಳೆಸ್ಕೊಳ್ಳಿ, ಯಾವ ತರ ಬೇಕಾದ್ರೆ ಅದನ್ನ ಗ್ರೋತ್ ಮಾಡಿಸ್ಕೊಳ್ಳಿ, ಯಾವ ತರ ಬೇಕಾದ್ರೂ ಅದಕ್ಕೆ ಫ್ರೂಟ್ಸ್ ನೀರು ಕೊಡಿ, ಫುಡ್ ಕೊಡಿ ಅಂತ ನಾವ್ ಹೇಳ್ತಾ ಇಲ್ಲ. ನಾವು 350 ರೂಪಾಯಿ ಗಿಡ ಕೊಟ್ಟಿರೋಂತ ವ್ಯಕ್ತಿಗಳು ನಿಮ್ಗೆ ಹೇಳ್ತಾ ಇದಾರೆ, ರೀ ಬೆಳಿಗ್ಗೆ ಹೊತ್ತು ಬನ್ನಿ, ಆ ಗಿಡಕ್ಕೆ ನೀರ್ ಹಾಕೋದು ಯಾವ ರೀತಿ ಅಂತ ಹೇಳ್ಕೊಡ್ತೀರಿ, ಸಂಜೆ ಬನ್ನಿ ಆ ಗಿಡಕ್ಕೆ ಯಾವ ತರ ಫುಡ್ ಕೊಡೋದು ಅಂತ ಹೇಳ್ಕೊಡ್ತೀರಿ, ನಾವು ನಿಮ್ಗೆ ಬೆಳಿಗ್ಗೆ ಹೊತ್ತು ಬರೋದನ್ನ ಯಾವ ತರ ನೀರ್ ಕೊಡೋದು, ಹೇಗ್ ಕೊಡ್ಬೇಕು ನೀರು, ಯಾವ ರೀತಿ ಅದಕ್ಕೆ ನೀರ್ ಕೊಟ್ರೆ, ವಾಟರ್ ಕೊಟ್ರೆ ಅದು ಯಾವ ರೀತಿ ಗ್ರೋತ್ ಆಗುತ್ತೆ, ಈವ್ನಿಂಗ್ ಬನ್ನಿ ಫುಡ್ ಯಾವ ರೀತಿ ಕೊಟ್ರೆ ಅದು ಯಾವ ರೀತಿ ಗ್ರೋತ್ ಆಗುತ್ತೆ ಅಂತ ನಾವೇ ನಿಮ್ಗೆ 350 ರೂಪಾಯಿ ಪ್ಲಾನ್ ಕೊಡ್ಸಿರೋಂತ ವ್ಯಕ್ತಿಗಳೇ ನಿಮ್ಗೆ ಇನ್ಫಾರ್ಮೇಶನ್ಸ್ ಕೊಡಕ್ ರೆಡಿ ಇದ್ದಾಗ, ಸರ್ ನನಗೆ ಆ ವರ್ಕ್ ಇದೆ, ಈ ವರ್ಕ್ ಇದೆ, ನಾನ್ ಕಮಿಟ್ಮೆಂಟ್ ಕೊಡಕ್ ಆಗ್ತಾ ಇಲ್ಲ. ಕೆಲವರೆಲ್ಲ ಸಿಲ್ಲಿ ರೀಸನ್ ಹೇಳ್ತಾರೆ, ನಮ್ಮಲ್ಲಿ ಮಕ್ಳಿದ್ದಾರೆ, ಬೆಳಗ್ಗೆ ಅಳ್ತಾರೆ. ಕೆಲವರೆಲ್ಲ ಹೇಳ್ತಾರೆ ನನ್ಗೆ ಹೇಳಕ್ಕೆ ಸಾಧ್ಯ ಇಲ್ಲ.
ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ, ನೀವು ಎಷ್ಟು ಅದಕ್ಕೆ ನೀವು ಬೆಳಗ್ಗೆದ್ದು ನೀರ್ ಕೊಡಲ್ವೋ, ಸಂಜೆ ನೀವು ಅದಕ್ಕೆ ಫುಡ್ ಕೊಡಲ್ವೋ, ಅದು ಗ್ರೋತ್ ಆಗಲ್ಲ. ಆ ಗಿಡ ಗ್ರೋತ್ ಆಗಲ್ಲ, ರೈನ್ BNB ಪ್ಲಾಂಟ್ ಗ್ರೋತ್ ಆಗಲ್ಲ. ಎಷ್ಟು ನೀವು ಡಿಲೇ ಮಾಡ್ತಿರೋ. ಅಲ್ಲ ಸರ್, ಇದು ಹೇಳ್ತಿದೆ, ಇನ್ನ ಅದು ಗಿಡನೇ ಹೇಳ್ತಾ ಇದೆ, ರೀ ನನ್ನೊಬ್ಬನ ಬೆಳೆಸ್ರಿ, ನನ್ನೊಂದು ರೈನ್ BNB ನಿಮ್ಗೆ ಕೊಟ್ಟಿರುವಂತ ಒಂದು ಪ್ಲಾಂಟ್ ನ ಬೆಳೆಸ್ರಿ, 1 ವರ್ಷ ಬೆಳೆಸ್ರಿ. ಎಷ್ಟು ಹೇಳಿ? 1 ವರ್ಷ ಬೆಳೆಸ್ರಿ, ನೀವು ನಿಮ್ಮ ಮಕ್ಕಳು ಜನರೇಷನ್ ಸೆಟ್ಲ್ ಆಗ್ತಿರ್ರಿ ನೀವು ಅಂತ ಪ್ಲಾಂಟ್ ಮಾತಾಡ್ತಿದೆ. ಇವ್ ನಮ್ ನೀರ್ ಹಾಕಯ್ಯ ಸರ್, ನಮ್ ನೀರ್ ಹಾಕಿ ಸರ್, ಸರ್ ಇವನಿಗೆ ನನ್ಗೆ ಫುಡ್ ಕೊಡಿ ಸರ್ ಅಂತ ಅದು ಕೇಳ್ತಿದ್ದ ಗಿಡ. ನಾವು ನೀರ್ ಕೊಡಕ್ ರೆಡಿ ಇಲ್ಲ, ಫುಡ್ ಕೊಡಕ್ ರೆಡಿ ಇಲ್ಲ. ಎಲ್ಲೋ ಬೈಲಲ್ಲಿ ಈ ಎಂಪ್ಲಾಯ್ ಜೀವನ ಹೇಗಂದ್ರೆ, ಎಲ್ಲೋ ಅಲ್ಲೊಂದು ಈ ಒಂದು ಹಕ್ಕಿ ಕಾಳಿದೆ ಅಂದ್ರೆ, ಹಕ್ಕಿ ಕಾಳಿದೆಯೋ ಇನ್ನೊಂದು ಫುಡ್ ಇದೆಯೋ ಅಂತ ಅಲೆದಾಡ್ತಾ ನೋಡಿ, ಅಲೆಮಾರಿ ಜನ ತರ ಅಲೆದಾಡ್ಕೊಂಡು ಹೋಗ್ತಾ ನೋಡಿ, ಅಲ್ಲೇನೋ ಸಿಗುತ್ತಂತೆ ಇಲ್ಲೇನೋ ಸಿಗುತ್ತಂತೆ. ಲೈಫ್ ಲಾಂಗ್ ಅಲ್ದಿದಿರಿ ಸರ್, ಎಲ್ಲರೂ ಅಲ್ದಿದಿರಿ. 35 ವರ್ಷ 45 ವರ್ಷ ಏನಾಗಿದೆ, ಪ್ರತಿಯೊಬ್ಬ ವ್ಯಕ್ತಿನೂ ಅಲ್ದಿದಿರಿ. ಈಗ್ಲೂ ಅಲಿತಾ ಇದೀರ ಅಂದ್ರೆ ನಿಮ್ಗೆ ಕಾನ್ಫಿಡೆನ್ಸ್ ಇದೆಯಾ? ನೀವು ಬೇರೆ ಒಂದು ವರ್ಕ್ ಅಲ್ಲಿ ಅಲಿತಾ ಇರ್ತೀರಲ್ವಾ? ಮಾಡಬಹುದಾ? ಅಲ್ಲಿ 1 ವರ್ಷದಲ್ಲಿ 1 ಕೋಟಿ ಮಾಡಬಹುದಾ? ಯಾರಾದ್ರೂ ಮಾಡಿರೋರು ಇರ್ತಾರ? ಅಬ್ಸರ್ವ್ ಮಾಡಿ ಸ್ನೇಹಿತರೆ, ಅಬ್ಸರ್ವ್ ಮಾಡಿ. ಬಟ್ ಅಷ್ಟು ಈಸಿ ಅಲ್ಲ. ಹೊರಗಡೆ ಫೀಲ್ಡ್ ಅಲ್ಲಿ ನಾವು ದುಡ್ಡು ಮಾಡ್ಬೇಕು, ನಮ್ ಲೈಫ್ ಸೆಟ್ಲ್ ಆಗ್ಬೇಕು ಅನ್ನೋದು ಅಷ್ಟು ಈಸಿ ಅಲ್ಲ. ಎಷ್ಟು ಪ್ರಯತ್ನ ಪಡ್ಬೇಕಂದ್ರೆ ಬಿಡಿ, ಇನ್ನೊಂದು ಜನ್ಮ ತಾಳೋ ತರ ಆಗ್ಬಿಡುತ್ತೆ. ಹೊರಗಡೆ ಫೀಲ್ಡ್ ಅಲ್ಲಿ ನಾವು ಒಂದ್ CR ಮಾಡ್ಬೇಕು, 2 CR ಮಾಡ್ಬೇಕಂದ್ರೆ ಅಷ್ಟು ಈಸಿ ಅಲ್ಲ. ಬಟ್ ಒಳ್ಳೆ ಪ್ಲಾಟ್ಫಾರ್ಮ್ ರೀ, ಒಳ್ಳೆ ಪ್ಲಾಟ್ಫಾರ್ಮ್, ವೆರಿ ಗುಡ್ ಪ್ಲಾಟ್ಫಾರ್ಮ್. ಏನೊಂದು ನಮ್ಮ ರಮೇಶ್ ಸರ್ ಒಂದು ಕ್ಲಾರಿಟಿ ಕೊಡ್ತಾ ಇದಾರೋ, ನಮ್ಮ ಭಾನುಪ್ರಕಾಶ್ ಅವ್ರು ಬ್ಯಾಕ್ ಟು ಬ್ಯಾಕ್ ಅವ್ರಿಗೆ ಒಂದು ರಿಯಾಕ್ಷನ್ ಕೊಡ್ತಾ ಇದಾರೋ, ಅಬ್ಸರ್ವ್ ಮಾಡಿ, ಫೋಕಸ್ ಮಾಡಿ. ಈಗಿದೆ ಗೊತ್ತಾ? ಇನ್ ಯಾವಾಗ ಸರ್ ನಾವು ಅದೇನೋ ಬದಲಾಗ್ಬೇಕು ಅಂತ ಹೇಳಿ ಯಾವಾಗ ಸರ್ ಬದಲಾಗ್ತೀರಿ? ಸರ್ ದಯವಿಟ್ಟು ಹೇಳ್ತೀನಿ, ಪ್ರತಿಯೊಬ್ಬ ವ್ಯಕ್ತಿಗೂ ನೀವೇ ಡಿಸೈಡ್ ಮಾಡ್ಕೊಳ್ಳಿ, ನಿಮ್ಮ ಮನಸ್ಸಾಕ್ಷಿಗೆ ನೀವೇ ಕೇಳಿ. ಓಕೆ, ಇಲ್ಲಿ ಇದು ಸತ್ಯಾಂಶ ಇದೆ, ಮತ್ತೆ ನಿಜಾಂಶನೂ ಇದೆ. ಪ್ರೂವ್ ಮಾಡಿದ್ದಾರೆ, ಎಷ್ಟೋ ಜನ ಪ್ರೂವ್ ಮಾಡಿದ್ದಾರೆ. ಈ ಒಂದು ಪ್ಲಾಂಟ್ ಏನಿವತ್ತು ರೈನ್ BNB ಪ್ಲಾಂಟ್ ನಿಮ್ಮ ಹೆಸರಲ್ಲಿ ಬರೆದು ಕೊಟ್ಟಿದಾರೋ, ನಿಮ್ಗೆ ಆಪರ್ಚುನಿಟಿ ಕೊಟ್ಟಿರೋರು, ಆ ಪ್ಲಾಂಟ್ ನ ಕರೆಕ್ಟ್ ಆಗಿ 1 ವರ್ಷ ಗ್ರೋತ್ ಮಾಡಿದ್ರೆ ಆ ಪ್ಲಾಂಟ್ ಇಂದ ರೈನ್ BNB ಕಾಯಿನ್ಸ್ ಉದುರ್ತಾನೆ ಇರ್ತವೆ ಸರ್. ರೈನ್ BNB ಕಾಯಿನ್ಸ್ ಉದುರ್ತಾನೆ ಇರುತ್ತೆ. ನಿಮ್ಮ ತಾಕತ್ತು, ನಿಮ್ಮ ಕೇಪಬಿಲಿಟಿ, ನಿಮ್ಮ ಒಂದು ಫೋಕಸ್, ನಿಮ್ಮ ಒಂದು ಕಮಿಟ್ಮೆಂಟ್ ಹೇಗಿರುತ್ತೋ ಆ ರೀತಿ ಆ ಒಂದು ಪ್ಲಾಂಟ್ 1 ವರ್ಷ ಕರೆಕ್ಟ್ ಆಗಿ ಅದನ್ನ ನಾವು ಗಮನವಿಟ್ಟು ಅದನ್ನ ಫೋಕಸ್ ಮಾಡಿ ಅದನ್ನ ಗ್ರೋತ್ ಮಾಡಿದ್ದೆ ಆದ್ರೆ, ಅಂದ್ರೆ ಅದನ್ನ ಬೆಳೆಸಿದ್ದೆ ಆಗಿದ್ರೆ, ನಿಮ್ಗೆ ಪ್ರತಿ ದಿನ ಅಲ್ಲ ಸರ್, ಪ್ರತಿ ಕ್ಷಣ, ಪ್ರತಿ ನಿಮಿಷಕ್ಕೂ ನಿಮ್ಗೆ BNB ಕಾಯಿನ್ ಉದುರುತ್ತೆ. ಪ್ಲಾನ್ ಮಾಡಿ ದಯವಿಟ್ಟು. ವಂಡರ್ಫುಲ್ ನಾಲೆಡ್ಜ್, ಎವ್ರಿ ಡೇನು ವಂಡರ್ಫುಲ್ ನಾಲೆಡ್ಜ್. ಒಂದೊಂದು ದಿನನೂ ಒಂದೊಂದು ನಾಲೆಡ್ಜ್ ಕೊಡ್ಬೇಕು. ಒಂದೊಂದು ದಿನ ಒಂದೊಂದು ಇನ್ಫಾರ್ಮೇಶನ್ಸ್ ಕೊಟ್ರೇನೆ ನಿಮ್ಮ ರೈನ್ BNB ಪ್ಲಾಂಟ್ ಗ್ರೋತ್ ಆಗಕ್ಕೆ ಸಾಧ್ಯ. ಒಂದ್ ಕಡೆ ಕುತ್ಕೊಳ್ಳಿ ಸ್ನೇಹಿತರೆ, ಕುತ್ಕೊಳ್ಳಿ. ನೀವು ಬೇರೆ ಕಡೆ ಕೆಲ್ಸಕ್ಕೆ ಹೋಗ್ತಾ ಇದೀನಿ, ಪಾರ್ಟ್ ಟೈಮ್ ಅಲ್ಲಿ ಕೆಲಸ ಮಾಡ್ತಾ ಇದೀನಿ, 300 ರೂಪಾಯಿ ಕೆಲ್ಸಕ್ಕೆ ಹೋಗ್ತಾ ಇದೀನಿ, 500 ರೂಪಾಯಿ ಕೆಲ್ಸಕ್ಕೆ ಹೋಗ್ತಾ ಇದೀನಿ, 1000 ರೂಪಾಯಿ ಕೆಲ್ಸಕ್ಕೆ ಹೋಗ್ತಾ ಇದೀನಿ. ಯಾಕೆ ಹೋಗ್ತಾ ಇದೀಯಾ? ಏನ್ ರೀಸನ್? ಯಾಕೆ? ಏನು ಇದ್ರಲ್ಲಿ ಯಾಕೆ ಕಲಿಯಕ್ ಆಗ್ತಾ ಇಲ್ವಾ? ಇದ್ರಲ್ಲಿ ನಾಲೆಜ್ ಸಿಗ್ತಾ ಇಲ್ವಾ? ಜ್ಞಾನ ಸಿಗ್ತಾ ಇಲ್ವಾ? ಬೇರೆಯವರು ದುಡ್ಡು ಮಾಡೋದೇನು, ನೀವು ದುಡ್ಡು ಮಾಡ್ದಿರೋದೇನು? ಬೇರೆಯವ್ರಿಗೆ BNB ಕಾಯಿನ್ ಬರ್ತಾ ಇರೋದೇನು, ನಿನಗೆ ಯಾಕೆ ಬರ್ತಾ ಇಲ್ಲ? ನಮಗ್ ಬರ್ಬೇಕಾದ್ರೆ ನಾವ್ ಏನಾಗ್ಬೇಕು, ನಮ್ಮಲ್ಲಿ ಏನೋ ಒಂದು ಚೇಂಜಸ್ ಆಗ್ಬೇಕು, ಏನೋ ಇರುತ್ತೆ. ಅಬ್ಸರ್ವ್ ಮಾಡಿ. ಯಾಕೆ ನನ್ ಟೀಮ್ ಸೆಟ್ ಆಗ್ತಾ ಇಲ್ಲ? ಯಾಕೆ ನನ್ ಟೀಮ್ ನಿಂತ್ಕೊಂತ ಇಲ್ಲ? ಯಾಕೆ ನನ್ ಕರ್ಕೊಂಡ್ ಬಂದಿರೋಂತ ವ್ಯಕ್ತಿಗಳು ನನ್ ಮೇಲೆ ಗಮನ ಕೊಡ್ತಾ ಇಲ್ಲ, ಫೋಕಸ್ ಮಾಡ್ತಾ ಇಲ್ಲ? ಜಸ್ಟ್ ನೀವೇ ಇಮ್ಯಾಜ್ ಮಾಡ್ಕೊಳ್ಳಿ. ಆ ವ್ಯಕ್ತಿ ಹತ್ರ ಕುತ್ಕೊಳ್ಳಿ. ನೀವ್ ಕರ್ಕೊಂಡ್ ಬಂದಿರೋಂತ ವ್ಯಕ್ತಿಗೆ ಏನೊಂದು ಪ್ರಾಮಿಸ್ ಕೊಟ್ಟಿರ್ತೀವಿ, ಎಷ್ಟು ನಾಲೆಜ್ ತಗೊಂತಾ ಇರ್ತಾನೆ, ಕುತ್ಕೊಂಡು ನಾವ್ ವ್ಯಕ್ತಿ ಹತ್ರ ಡಿಸ್ಕಷನ್ ಮಾಡಿ ಸರ್,
ಖಂಡಿತ ವ್ಯಕ್ತಿ ಹತ್ರ ಕೂತ್ಕೊಳ್ಳಿ ಸರ್ 1 hour 2 hour. ಆ ವ್ಯಕ್ತಿ ಏನು ಹೊರಗಡೆ ಫೀಲ್ಡ್ ಅಲ್ಲಿ ಅರ್ನ್ ಮಾಡ್ತಾ ಇರ್ತಾನೋ, ಒಂದು ಎಂಪ್ಲಾಯ್ ಇರ್ಬೋದು, ಒಬ್ಬ ಸೆಲ್ಫ್ ಎಂಪ್ಲಾಯ್ ಇರ್ಬೋದು, ಎಷ್ಟು ಅರ್ನ್ ಮಾಡ್ತಾ ಇರ್ತಾನೋ ಅದನ್ನೆಲ್ಲ ಸ್ಟಡಿ ಮಾಡಿ ಸರ್. ಎಷ್ಟು ಸೇವ್ ಮಾಡಿದ್ದಾನೆ ಸ್ಟಡಿ ಮಾಡಿ ಸರ್. ಎಷ್ಟು ಅಮೌಂಟ್ ಸೇವ್ ಮಾಡಿದ್ದಾನೆ, ಎಷ್ಟು ಅಮೌಂಟ್ ಆ ವ್ಯಕ್ತಿ ನೆಕ್ಸ್ಟ್ ಮಾಡಬಹುದು ಅನ್ನೋದನ್ನ ಸ್ಟಡಿ ಮಾಡಿ ಸರ್. ಸ್ಟಡಿ ಮಾಡಿ ಆ ವ್ಯಕ್ತಿ ಜೊತೆಲಿ ಸೆಲ್ಫ್ ಅಂದ್ರೆ ನೀವು ಓನ್ ಆಗಿ ಆ ವ್ಯಕ್ತಿಗೆ ಒಂದು ಭರವಸೆ ಕೊಡಿ ಸರ್. ನಾವಿದ್ದಿರ್ರಿ, ಈ ಸಿಸ್ಟಮ್ ಅಲ್ಲಿ ನಾನು ಇರ್ತೀನಿ, ಬನ್ನಿ ಅಂತ ಸರ್. ನೀವು ಕರ್ಕೊಂಡ್ ಬಂದಿರೋಂತ ವ್ಯಕ್ತಿಗಳು ಇನ್ಕಮ್ಗೋಸ್ಕರ ನೀವು ಕೆಲಸ ಮಾಡಿ ಸರ್. ನೀವು ಅಚೀವ್ಮೆಂಟ್ ಆಗ್ತೀರಾ? ನೀವು ಕರ್ಕೊಂಡ್ ಬಂದಿರೋಂತ ವ್ಯಕ್ತಿಗೋಸ್ಕರ ನೀವು ಶ್ರಮ ಪಡಿ ಸರ್. ಇಲ್ಲಿ ಸ್ವಾರ್ಥಿಗಳು ಬೇಡ ಸರ್, ಸೆಲ್ಫಿಸ್ಟ್ಗಳು ಬೇಡ ಸರ್. ಏನೋ ನನ್ ಬಂದ್ಬಿಟ್ರೆ ಸಾಕು, ನಾನು ಉದ್ದಾರ ಆಗ್ಬಿಟ್ರೆ ಸಾಕು ಸರ್. ಸೆಲ್ಫಿಸ್ಟ್ ಇರುವಂತ ವ್ಯಕ್ತಿ ಮಾರ್ಕೆಟಿಂಗ್ ಫೀಲ್ಡ್ ಅಲ್ಲಿ ಸಕ್ಸಸ್ ಆಗಿರೋದು ಇಷ್ಟೇ ಇಲ್ಲ ಸರ್. ಮೇ ಬಿ ಬೈ ಲಕ್ ಇಂದ ಒಂದು ಕಂಪ್ನಿಯಲ್ಲಿ ಅವನ ವ್ಯಕ್ತಿ ಸಕ್ಸಸ್ ಆಗ್ಬೋದು ಅಷ್ಟೇ. ಹಣೆ ಬರ ಚೆನ್ನಾಗಿದ್ದು, ಇಲ್ಲ ಪ್ಲೇಸ್ಮೆಂಟ್ ಚೆನ್ನಾಗಿದ್ದು, ಟಾಪ್ ಅಲ್ಲಿ ಕೂತ್ಕೊಂಡ್ಬಿಟ್ಟು ಬಂದಿರೋಷ್ಟು ಅಷ್ಟೇ. ಮತ್ತೆ ಆ ವ್ಯಕ್ತಿ ಲೈಫ್ ಲಾಂಗ್ ಆ ವ್ಯಕ್ತಿ ಇನ್ನೊಂದ್ಸಲಿ ಆ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿ ಹತ್ರ ಹೋಗಕ್ಕಾಗಲ್ಲ. ನಾವೆಲ್ಲ ಸೆಲ್ಫಿಸ್ಟ್ ಆಗೋದ್ ಬೇಡ ಸರ್, ಸ್ವಾರ್ಥಿಗಳು ಬೇಡ. ನೋಡಿ ಎಷ್ಟು ಜನ ನೀವು ಡೈರೆಕ್ಟ್ ರೆಫರ್ ಮಾಡಿರ್ತೀರಾ, ತುಂಬಾ ಜನ ಮಾಡಿರ್ತೀರಾ. ಆ ತುಂಬಾ ಜನ ಡೈರೆಕ್ಟ್ ರೆಫರ್ ಮಾಡಿರೋರ ಹತ್ರ ಕೂತ್ಕೊಳ್ಳಿ, ಅದ್ರಲ್ಲೆಲ್ಲ ಅಬ್ಸರ್ವ್ ಮಾಡಿ. ಈ ಇಷ್ಟು ಜನ ನಾನು ಡೈರೆಕ್ಟ್ ರೆಫರ್ ಮಾಡಿದ್ದೀನಿ ಅಲ್ಲ, ಎಲ್ಲಾರ್ಗು ಕೊಡ್ಸಿದಿರಪ್ಪ ಪ್ಲಾಂಟ್ಸ್, 350 ರೂಪಾಯಿ ಕೊಟ್ಟು ಎಲ್ಲಾರ್ಗು ಕೊಟ್ಟಿದ್ರ. ಎಲ್ಲಾ ಗಿಡ ಗ್ರೋತ್ ಆಗ್ತಿದ್ಯಾ? BNB ಪ್ಲಾಂಟ್ ಗ್ರೋತ್ ಆಗ್ತಾ ಇದೆಯಾ? ಎಲ್ಲಾದ್ರೂ ನೀರ್ ಹಾಕ್ತಾ ಇದಾರಾ? ಟ್ರೈನಿಂಗ್ ಬರ್ತಾ ಇದಾರಾ? ಗೊಬ್ಬರ ಆಗ್ತಾ ಇದಾರಾ? ಈವ್ನಿಂಗ್ ಬಂದು ಝೂಮ್ ಮೀಟಿಂಗ್ ಬರ್ತಾ ಇದಾರಾ? ರೈನ್ BNB ಪ್ಲಾನ್ ಎಲ್ಲ ಗೊತ್ತಾ? ವ್ಯಕ್ತಿಗೆ ನಾಲೆಜ್ ಗೊತ್ತಾ? ಕ್ಲಾರಿಟಿಯಾಗಿ ಹೇಳ್ತಾ ಇದಾರಾ? ಎಕ್ಸ್ಪ್ಲೇನ್ ಮಾಡ್ತಾ ಇದಾರಾ? ನೀಟಾಗಿ ಗೈಡ್ ಮಾಡ್ತಾ ಇದಾರಾ? ಇದನ್ನೆಲ್ಲ ನೀವ್ ಯಾರನ್ನ ಕರ್ಕೊಂಡ್ ಬಂದಿರೋ ಅವನ್ನೆಲ್ಲ ಕ್ಲೀನ್ ಆಗಿ ಅಬ್ಸರ್ವ್ ಮಾಡಿ. ದಯವಿಟ್ಟು ಇಮಿಡಿಯೇಟ್ ಆಕ್ಷನ್ ತಗೊಳ್ಳಿ ಸರ್. ಇಲ್ಲಿ ಇದು ನಿಮ್ದೇ ಸರ್, ಬಿಸಿನೆಸ್ ಇದು ನಿಮ್ದೇ, ಇಲ್ಲಿ ಯಾರ್ದಲ್ಲ. ಇದು ನೋಡಿ, ಈಗ ನಾನ್ ಮಾಡ್ತಾ ಇರೋ ನಂದೇ, ರಮೇಶ್ ಸರ್ ಮಾಡ್ತಾರೆ ರಮೇಶ್ ಸರ್ದೆ, ಮಧುಶಿವಣ್ಣ ಸರ್ ಮಾಡ್ತಾರೆ ಮಧುಶಿವಣ್ಣ ಸರ್ದೆ. ಅಂದ್ರೆ ಅವ್ರವ್ರ ಬಿಸಿನೆಸ್ ಇದು. ಇಲ್ಲಿ ಯಾವುದೇ ಕಾರಣಕ್ಕೂ ಇನ್ನೊಬ್ರು ಮತ್ತೊಬ್ರದಲ್ಲ. ನಿಮ್ಮ ಒಂದು ಬಿಸಿನೆಸ್ ಅಲ್ಲಿ ನಿಮ್ಮ ಜೊತೆ ಬರ್ಬೇಕಾದ್ರೆ ನೀವೆಷ್ಟು ಕ್ಲಾರಿಟಿ ಇರ್ತೀರಾ, ನೀವೆಷ್ಟು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿರ್ತೀರಾ ಅನ್ನೋದನ್ನ ಕಂಪ್ಲೀಟ್ ಸ್ಟಡಿ ಮಾಡಿ ಸರ್. ದಯವಿಟ್ಟು ಹೇಳ್ತಾ ಇದೀನಿ, ಸ್ಟಡಿ ಮಾಡಿ. ಓಕೆ, ಇದನ್ನ ಒಂದು ದೊಡ್ಡ ಮಟ್ಟಕ್ಕೆ ಬೆಳೆಸೋಣ, ಒಂದೊಳ್ಳೆ ಲೆವೆಲ್ ತಗೊಂಡು ಹೋಗೋಣ. 100%ಗೆ 200% ಸರ್. ಈ ಒಂದು ಸಿಸ್ಟಮ್ ಅಲ್ಲಿ ಪ್ರತಿಯೊಬ್ಬ ವ್ಯಕ್ತಿನೂ ಕರೋಡ್ಪತಿ ಆಗಿ ಆಗ್ತೀರಿ. ಬಟ್ ನಾವೊಬ್ಬರು ಝೂಮ್ ಬರೋದಲ್ಲ, ನಮ್ ಟೀಮ್ ಬಂದಿದೆಯೋ ಇಲ್ವೋ ಅಂತ ಅಬ್ಸರ್ವ್ ಮಾಡ್ತಾ ಇರ್ಬೇಕು. ಯಾಕಂದ್ರೆ ನಾವೇ ಕಲಿಯಕ್ ರೆಡಿ ಇಲ್ಲ ಅಂದ್ಮೇಲೆ ನಮ್ ಟೀಮ್ ಕಲಿಯುತ್ತಾ? ಖಂಡಿತ ಕಲಿಯಲ್ಲ. ಎಲ್ಲರೂ ಒಂದು ಯೂನಿಟಿ ಆಗಿ, ಒಂದು ಟೀಮ್ ಆಗಿ ಒಂದು ವರ್ಕ್ ಮಾಡಿ ಒಂದು ಒಳ್ಳೆ ಲೆವೆಲ್ ರೀಚ್ ಆಗೋಣ. ತುಂಬಾ ಅದ್ಭುತವಾಗಿ ಮುಡ್ಬಂತು ಇವತ್ತಿನ ಒಂದು ಕಾರ್ಯಕ್ರಮ. ರಿಯಲಿ ಗ್ರೇಟ್ ಅಂತ ಹೇಳ್ತಾ ಇದ್ದೀನಿ. ಒಬ್ರು ಬಂದು ನಮ್ಮ ಸ್ಪಾನ್ಸರ್, ಇನ್ನೊಬ್ರು ನಾವು ಸ್ಪಾನ್ಸರ್ ಮಾಡಿರುವಂತ ವ್ಯಕ್ತಿಗಳು. ಇವರಿಬ್ಬರನ್ನ ಪಡ್ಕೊಂಡಿರೋರು ನಾವು ಧನ್ಯವಂತರು. ತುಂಬಾ ಅದ್ಭುತವಾಗಿ ಕಾರ್ಯಕ್ರಮ ಮೂಡ್ಬಂತು. ಸೂಪರ್, ಎಕ್ಸಲೆಂಟ್. ಥ್ಯಾಂಕ್ ಯು ಸೋ ಮಚ್ ರಮೇಶ್ ಸರ್ ಅಂಡ್ ಭಾನುಪ್ರಕಾಶ್. ಥ್ಯಾಂಕ್ ಯು ವೆರಿ ಮಚ್ ವೆಂಕಟೇಶ್ ಸರ್. ತಮ್ಮ ಒಂದು ಅದ್ಭುತವಾದ, ಯಾಕಂದ್ರೆ ನೋಡಿ ಪ್ರತಿಯೊಂದು ಅಷ್ಟೇ, ಒಂದು ಗಿಡನ ನೆಟ್ಟಿದೀವಿ ಅಂದ್ರೆ ಆ ಗಿಡನ ಬೆಳೆಸ್ಬೇಕಾಗಿರೋ ಜವಾಬ್ದಾರಿ ನಮ್ದಿದೆ ಅಂತ ಒಂದು ಅದ್ಭುತವಾದ ಮಾತು ಹೇಳಿದ್ದೇನೆ. ನಾವೇ ಆ ಗಿಡದ ಕತ್ತನ್ನು ಮುರಿದ್ರೆ ನಮಗೆ ಅದು ನಷ್ಟ ಆಗುತ್ತೆ. ನಾವು ಕರ್ಕೊಂಡ್ ಬಂದಂತ ಪ್ರತಿ ಒಂದು ಗಿಡಕ್ಕೂ ಪೋಷಣೆ ಕೊಡುವಂತದಕ್ಕೆ ಗೊಬ್ಬರ ನೀರು ಕೊಡೋ ಮುಖಾಂತರ, ಅದಕ್ಕೆ ಜ್ಞಾನ ಅನ್ನೋ ಒಂದು ಜ್ಞಾನನ ಕೊಡೋ ಮುಖಾಂತರ ಈ ಗಿಡನ ಬೆಳೆದು ಲಾಂಗ್ ಟರ್ಮ್ ಅಲ್ಲಿ ಒಂದು ಕಲ್ಪವೃಕ್ಷ ತರ ಲಾಂಗ್ ಟರ್ಮ್ ಅಲ್ಲಿ ಒಂದು ಫಲನ ಪಡೆಯೋದಕ್ಕೆ ಒಂದು ಅದ್ಭುತವಾದ ಮಾತುಗಳನ್ನ ಹೇಳಿದ್ದೀರಾ. ಥ್ಯಾಂಕ್ ಯು ವೆರಿ ಮಚ್ ಸರ್. ಸೊ ನಾನು ಮೈಕ್ ನ ಹ್ಯಾಂಡ್ ಓವರ್ ಮಾಡ್ತಾ ಇದ್ದೀನಿ. ನಮ್ಮ NKH ಬಿಲಿಯನರ್ ಆದಂತ ಮಧು ಸರ್ ಅವರು ಹೋಸ್ಟ್ ಇವತ್ತಿನ ಟುಡೇ ಹೋಸ್ಟ್ ಇದಾರೆ. ಥ್ಯಾಂಕ್ ಯು ಮಧು ಸರ್, ಗಿವಿಂಗ್ ಎನ್ ಒಂದು ವಂಡರ್ಫುಲ್ ಆಪರ್ಚುನಿಟಿ ಫಾರ್ ಯುವರ್ ಸೈಡ್. ಮಧು ಸರ್ ಇದ್ದೀರಾ? ಮಧು ಸರ್, ಓಕೆ. ನಮ್ಮ ಸೋಮಶೇಖರ್ ಸರ್ ಕೈ ಎತ್ತಿದ್ರು, ದಯವಿಟ್ಟು ತಾವು ಅನ್ಮ್ಯೂಟ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಇದ್ದೀನಿ ಸರ್. ಮಧು ಸರ್ ಇಲ್ಲ ಅನ್ಸುತ್ತೆ. ಓಕೆ ಸ್ನೇಹಿತರೆ, ಇದೀವಪ್ಪ, ಖಂಡಿತ ಇದೀವಿ. ಐ ಆಮ್ ಲಿಸ್ನಿಂಗ್. ತುಂಬಾ ಚೆನ್ನಾಗಿದೆ, ಅದ್ಭುತವಾಗಿದೆ. ಗುಡ್. ಓಕೆ ಸರ್, ಗಣೇಶ್ ರಾವ್ ಅವರು ಹ್ಯಾಂಡ್ ರೈಸ್ ಮಾಡಿದ್ದಾರೆ, ಅನ್ಮ್ಯೂಟ್ ಮಾಡ್ತಾ ಇದ್ದೀನಿ. ಗಣೇಶ್ ರಾವ್ ಸರ್, ನೀವು ಮಾತಾಡ್ಬೋದು. ಸೋಮಶೇಖರ್ ಸರ್, ನಿಮ್ಗೆ ಅನ್ಮ್ಯೂಟ್ ಕೊಟ್ಟಿದ್ದೀನಿ, ಮಾತಾಡಿ ಸರ್. ಇವತ್ತಿನ ಈ ಒಂದು ಬೆಳಗಿನ ಕ್ಲಾಸು ತುಂಬಾ ಅಚ್ಚುಕಟ್ಟಾಗಿತ್ತು. ಆಗ್ಲೇ ನಾನು ಚಾಟ್ ಬಾಕ್ಸ್ ಅಲ್ಲಿ ಹಾಕಿದ್ದೀನಿ. ರಮೇಶ್ ಸರ್ ಮತ್ತೆ ಭಾನುಪ್ರಕಾಶ್ ಸರ್ ಅವರು, ಅವರ ಜೊತೆಗೆ ತದನಂತರ ಬಂದಂತ ವೆಂಕಟೇಶ್ ಸರ್ ಅವರು ಸೂಪರ್ ಆಗಿ ಒಂದು
ಇವತ್ತಿನ ಒಂದು ಮನವರಿಕೆಯನ್ನ ಮಾಡ್ಕೊಟ್ಟಿದ್ದಾರೆ. ಯಾರೆಲ್ಲ ಕಂಪನಿ ಇದ್ದಾಗ ಏನಾಗತ್ತೆ, ಕಂಪನಿ ಇಲ್ದೇ ಇದ್ದಾಗ ಏನಾಗತ್ತೆ ಅನ್ನುವಂತಹ ಒಂದು 18 ಪಾಯಿಂಟ್ಗಳನ್ನ ತುಂಬಾ ಅರ್ಥಗರ್ಭಿತವಾಗಿ ತಿಳಿಸ್ಕೊಟ್ಟಿದ್ದೀರಿ. ತಮಗೆ ಈ ಒಂದು ಅವಕಾಶವನ್ನ ಸೃಷ್ಟಿ ಮಾಡಿಕೊಟ್ಟಂತಹ ನಮ್ಮ MKH ಬಿಲಿಯನಿಯರ್ಸ್ ತ್ರಿಮೂರ್ತಿಗಳಿಗೆ ನನ್ನ ನಮನಗಳನ್ನ, ನನ್ನ ನಮಸ್ಕಾರಗಳನ್ನ, ನನ್ನ ಹೃದಯಾಳದ ಮಾತುಗಳನ್ನ ತಿಳಿಸ್ಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಬಂತು ಸರ್. ಅದನ್ನ ಲಿಸ್ಟ್ ಔಟ್ ಕೂಡ ಮಾಡಿದ್ದೀನಿ, ನಮ್ಮ ರಾಮನಗರ ಗ್ರೂಪ್ಗೆ ಹಾಕಿದ್ದೀನಿ. ಅದನ್ನ ತುಂಬಾ ಚೆನ್ನಾಗಿ ಬಂತು. ನಿಜಕ್ಕೂ ಈ ರೀತಿಯಾದಂತಹ ಮನವರಿಕೆಗೆ ಯಾರೆಲ್ಲ ಇವತ್ತು ಬಂದಿಲ್ವೋ ಅವ್ರು ತುಂಬಾ 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 ಅಮೂಲ್ಯವಾದಂತಹ ಕ್ಷಣಗಳನ್ನ ಕಳ್ಕೊಂಡಿದ್ದಾರೆ. ಹಾಗಾಗಿ ಲೀಡರ್ಸ್ ಯಾರ್ಯಾರು ಇದ್ದೀರಿ ಎಲ್ರನ್ನು ಕರ್ತನಿ ಇಂತಹ ಜ್ಞಾನ ವಿನಿಮಯ, ನಾನು ನೆನೆನೆ ಹೇಳಿದೆ ಜ್ಞಾನ ವಿನಿಮಯ ಅಂದ್ರೆ ಏನು ಅಂತ, ಆ ರೀತಿಯಾದಂತಹ ಒಂದು ನಮ್ಮನ್ನ ನಾವು ಡೆವಲಪ್ ಆಗ್ಲಿಕ್ಕೆ ಅವಕಾಶ ಇರುವಂತಹ ಏಕೈಕ ಮಾರ್ಗ, ಈಗ ನಾವು ಕಲ್ತದನ್ನ ಯಾವಾಗ ನಾವು ಬಾಯಿ ಮೂಲಕವಾಗಿ ಹೊರಗಡೆ ತರ್ತೀವೋ ಆಗಲೇ ಅದು ನಿಜವಾದಂತಹ ಒಂದು ಇದರ ಒಂದು ಪವರ್ ಸಿಗುವಂತದ್ದು. ಹಾಗಾಗಿ ಎಲ್ರು ಕೂಡ ಇವತ್ತು ಎಲ್ರು ಕೂಡ ಸಾಕಷ್ಟು ಶ್ರಮ ವಹಿಸಿ ಎಲ್ರಿಗೂ ಅರ್ಥವಾಗುವಂತ ರೀತಿಯಲ್ಲಿ ತಿಳಿಸೋದಕ್ಕೆ ತಮಗೆ ಧನ್ಯವಾದಗಳು ಸರ್. ಒಂದೆರಡು ಮಾತನಾಡ್ಲಿಕ್ಕೆ ಅವಕಾಶ ಕೊಟ್ಟದಕ್ಕೆ ನನ್ನ ನಮಸ್ಕಾರಗಳು ಸರ್. ಜೈ ಹಿಂದ್, ಜೈ ಕರ್ನಾಟಕ ಅಂತ. ಥ್ಯಾಂಕ್ ಯು ಸೋಮಶೇಖರ್ ಸರ್. ಹಾಗೆ ಅದನ್ನ ಗೋವಾ ಗ್ರೂಪ್ ಇದೆ, ಆ ಗೋವಾ ಗ್ರೂಪ್ ನಿಮ್ಮ ನೋಟ್ ಮಾಡಿರುವಂತ ಪಾಯಿಂಟ್ ಗಳನ್ನ ಹಾಕ್ಬಿಡಿ. ಪ್ರತಿಯೊಬ್ರು ಅರ್ಥ ಮಾಡ್ಕೊಳ್ಳಿ. ಎಷ್ಟು ಜನ ಬಂದಿದ್ದಾರೆ, ಬಂದಿಲ್ಲ, ಬೈ ಡಿಫಾಲ್ಟ್ ಆಗಿ ಬರೋದಕ್ಕೆ ಹೊರಟಿರೋದವ್ರು ಎಲ್ಲರೂ ಅರ್ಥ ಮಾಡ್ಕೊಂಡು ಈ ಬಿಸ್ನೆಸ್ ನ ಮಾಡಿ ಅಂತ. ಗಣೇಶ್ ಸರ್ ಆಲ್ರೆಡಿ ಹಿಂದೆ ಮೀಟ್ ಸ್ಟಾರ್ಟ್ ಆಗಿದೆ, ಆದ್ರೂ ನಿಮ್ಗೆ ಅವಕಾಶ ಕೊಡ್ತಾ ಇದ್ದೇನೆ. ಬೇಗ ಮಾತಾಡಿ ಸರ್, ತಮ್ಮ ಒಂದು ಅನಿಸಿಕೆ ಹೇಳಿ ಸರ್. ರೈನ್ ಬಿಂದಿಯ ಲೀಡರ್ಸ್ಗೆಲ್ಲ ನಮಸ್ಕಾರ. ನಾನು ಇವತ್ತು ಕೇಳಿದ ಮೀಟಿಂಗ್ ತುಂಬಾ ಚೆನ್ನಾಗಿತ್ತು. ಅಂದ್ರೆ ತ್ರಿಮೂರ್ತಿಗಳು ಸೇರಿ ನಮ್ಮನ್ನು ನಮ್ಮ ಒಂದು ಏನ್ DNB ನಲ್ಲಿ ಇದೀರೋ ಅವ್ರನ್ನೆಲ್ಲ ಬೇಕಾಗಿರ್ತಕ್ಕಂತ ಗೈಡ್ಲೈನ್ಸ್ ಕೊಟ್ಟಿದ್ದೀರಾ. ಅಂದ್ರೆ ಬಂದ ಮೇಲೆ ಪ್ರತಿಯೊಬ್ರು ಮಾಡ್ಲೇಬೇಕು ಕೆಲಸನ ರೈನ್ DNB ನಲ್ಲಿ. ಬಟ್ ಕೆಲಸ ಮಾಡಿ ವರ್ಕ್ ಮಾಡಿದ್ರೆ ಮುಂದೆ ಬರೋಕ್ ಸಾಧ್ಯ. ಮತ್ತೆ ನಾನು ಜಾಯ್ನ್ ಆಗ್ಬಿಟ್ಟು ಸುಮ್ಮನೆ ಇದ್ರೆ ಆಗಲ್ಲ ಅಂತ ಹೇಳ್ಬಿಟ್ಟು ನಾನು ಎಲ್ಲಾರ್ಗು ನಮ್ಮ ಡೌನ್ ಲೈನ್ಸ್ ಎಲ್ಲಾರ್ಗು ಪದೇ ಪದೇ ಎಚ್ಚರಿಸ್ತಾ ಇರ್ತೀನಿ, ಜೂಮ್ ಮೀಟಿಂಗ್ ಬನ್ನಿ ಅಂತ. ಯಾಕೆ ಜೂಮ್ ಮೀಟಿಂಗ್ ಮಾಡ್ತಾರೆ? ಜೂಮ್ ಮೀಟಿಂಗ್ ಗೆ ನಾವು ಬೆಲೆ ಕೊಟ್ಟಿಲ್ಲ ಅಂದ್ರೆ ಏನು ಪ್ರಯೋಜನ ಇಲ್ಲ. ಬಟ್ ನಾವು ಬೆಲೆ ಕೊಟ್ಟು ಆ ಟೈಮಿಗೆ ಬರ್ಬೇಕು. ನಮಗೋಸ್ಕರ ಮಾಡ್ತಾ ಇದಾರೆ ಅಂದ್ರೆ ಅವ್ರು ಅಕ್ಯುಮೇಟ್ ಆಗಿದಾರ ನಾವು ಅಂತ ಹೇಳ್ತಾ ಇಷ್ಟಪಡ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್ ಗಣೇಶ್ ಸರ್. ಮಧು ಸರ್, ನಿಮ್ಗೆ ಹ್ಯಾಂಡ್ ಓವರ್ ಮಾಡ್ತಾ ಇದ್ದೀನಿ. ತಾವು ಇವತ್ತಿನ ಒಂದು ಕಾರ್ಯಕ್ರಮದ ಬಗ್ಗೆ ಮಾತಾಡಿ ವೈಂಡ್ ಅಪ್ ಮಾಡ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು ಸೋ ಮಚ್ ವನಪ್ರಕಾಶ್ ಸರ್. ಅದ್ಭುತವಾದಂತ ಒಂದು ಜುಗಲ್ ಬಂದಿ ಅಂತಾನೆ ಹೇಳ್ಬೋದು ತಾವು ಮತ್ತೆ ರಮೇಶ್ ಸರ್. ಆಕ್ಚುಲ್ ಆಗಿ ಹೇಳ್ಬೇಕು ಅಂತಂದ್ರೆ ರಮೇಶ್ ಸರ್ ನಂಗೆ ಮೆಸೇಜ್ ಮಾಡಿದ್ರು ರಾತ್ರಿ, ಕಾರಣಾಂತರಗಳಿಂದ ನಾನು ಪ್ರೆಸೆಂಟೇಶನ್ ತಗೊಳಕ್ಕೆ ಸಾಧ್ಯವಾಗ್ತಿಲ್ಲ ಅಂತ. ಬಟ್ ಬೆಳಿಗ್ಗೆ ಅವ್ರ ಹೆಸರು ನೋಡೋದಕ್ಕೆ ತುಂಬಾ ಖುಷಿ ಆಯ್ತು. ಹಾಗೆ ವೆಂಕಟೇಶ್ ಸರ್ ಕೂಡ ನಾವು ವೇಟ್ ಮಾಡಿದ್ವಿ ತುಂಬಾ ಹೊತ್ತು, ಬಟ್ ಆಮೇಲೆ ಅವರು ಕೂಡ ಜಾಯ್ನ್ ಆದ್ರು, ತುಂಬಾ ಖುಷಿ ಆಯ್ತು. ಸೊ ಇವಾಗ ನಮ್ಗೆ ಆಕ್ಚುಲ್ ಆಗಿ ಹೇಳ್ಬೇಕು ಅಂತಂದ್ರೆ ಇವಾಗ ಏನು ರಮೇಶ್ ಸರ್ ಮತ್ತೆ ನೀವು ಮಾಡಿದೀರಾ, ಇದನ್ನೇ ನಾವು ಸೇಮ್ ಪ್ರದರ್ಶನವನ್ನ ನಾವು ಗೋವಾದಲ್ಲಿ ನಾವು ಮಾಡ್ಬೇಕು ಅಂತ ಅನ್ಕೊಂಡಿದ್ವಿ. ಅದಕ್ಕೆ ಮೇ ಬಿ ನಿಮ್ಮ ಒಂದು ಹೆಲ್ಪ್ ಬೇಕಾಗಬಹುದು. ಮತ್ತೆ ಅಂಡ್ ಪ್ರೆಸೆಂಟೇಶನ್ ಅನ್ನ ಮಾಡಿರ್ತಕ್ಕಂಥ PPT ಕೂಡ ನಾನು ರಮೇಶ್ ಸರ್ ಹತ್ರ ರಿಕ್ವೆಸ್ಟ್ ಮಾಡ್ಬೇಕಾಗಿ ಬರುತ್ತೆ. ಯಾಕಂತಂದ್ರೆ ಗೋವಾದಲ್ಲಿ ನಮ್ಗೆ ಒಂದು ನಿನ್ನೆ ಬಂದಂತ ಕ್ಲೂ ಅದ್ರಲ್ಲಿ ಏನಂತಂದ್ರೆ ನನ್ಗೆ ಒಂದು 5 ರಿಂದ 10 ನಿಮಿಷಗಳ ಕಾಲಾವಕಾಶ ಸಿಗಬಹುದು ಇಂಟರ್ನ್ಯಾಷನಲ್ ಒಂದು ಅಂದ್ರೆ ಇಂಟರ್ನ್ಯಾಷನಲ್ ಸಮ್ಮಿಟ್ ಅಲ್ಲಿ ನನಗೆ ಒಂದು 5 ನಿಮಿಷಗಳ ಕಾಲಾವಕಾಶ ಮಾತಾಡಕ್ಕೆ ಅವಕಾಶ ಸಿಗಬಹುದು ಅಂತ ಮಿಸ್ಟರ್ KK ಕಡೆಯಿಂದ ನನ್ಗೆ ಉತ್ತರ ಸಿಕ್ಕಿದೆ. ಸೊ ಹಾಗಾಗಿ ನಾನು ಇದನ್ನೇ ಲೈಕ್ ಒಂದು ಈ ರೀತಿ ಜನಕ್ಕೆ ಅರ್ಥ ಮಾಡಿಸ್ಬೇಕು ಅಂತ ನನ್ಗೂ ಒಂದು ಮೈಂಡ್ ಅಲ್ಲಿ ಬಂದಿದೆ. ಹಾಗಾಗಿ ಐ ಥಿಂಕ್ ದಿಸ್ ವಿಲ್ ಬಿ ದ ಬೆಸ್ಟ್ ಥಿಂಗ್, ಜನಕ್ಕೆ ಈಸಿಯಾಗಿ ಅರ್ಥ ಆಗುತ್ತೆ. ಸೊ ಹಾಗಾಗಿ ತುಂಬಾ ನನ್ಗೆ ಖುಷಿ ಆಗ್ತಿದೆ. ಯಾಕಂತಂದ್ರೆ ನಿಮ್ಮಲ್ಲೂ ಕೂಡ ನಾನು ಇದನ್ನ ಕಲ್ತು ಇದನ್ನೇ ನಾನು ಅಲ್ಲಿ ಪ್ರದರ್ಶನ ಮಾಡ್ಬೇಕು ಅಂತ ಅನ್ಕೊಳ್ತಾ ಇದೀನಿ. ಹಾಗೆ ಇನ್ನು ಯಾರಾದ್ರೂ ಮಾತಾಡ್ಬೇಕು ಅಂತಂದ್ರೆ ನಮ್ಮ ಕೋ ಹೋಸ್ಟ್ ಆದಂತ ಮಿಸ್ಟರ್ ಕಾಂತರಾಜಾರ್ಯ ಸರ್ ಆಗಿರ್ಬೋದು ಅಥವಾ ನಮ್ಮ ಹೇಮಂತ್ ಸರ್ ಆಗಿರ್ಬೋದು, ಅವರು ಕೂಡ 2 ಮಾತುಗಳನ್ನ ಮಾತಾಡ್ಲಿ ಅಂತ ನಾನು ರಿಕ್ವೆಸ್ಟ್ ಮಾಡ್ತಾ ಇದೀನಿ. ಥ್ಯಾಂಕ್ ಯು ಅಂಡ್ ಓವರ್ ಟು ದಮ್ ಸರ್. ಥ್ಯಾಂಕ್ ಯು ಸರ್. ಖಂಡಿತವಾಗ್ಲೂ ಮಾಡೋಣ ಸರ್. ಯಾಕಂದ್ರೆ ಒಂದು ಆಪರ್ಚುನಿಟಿ ವೇದಿಕೆ ಸಿಕ್ಕಿದಾಗ ವೇದಿಕೆಯನ್ನ ಬಳಸ್ಕೊಬೇಕು. ವೇದಿಕೆಯನ್ನ ಬಳಸ್ಕೊಳ್ಳಿಲ್ಲ ಅಂದ್ರೆ ನಮ್ಮಂತ ತಪ್ಪರು ಯಾರು ಇರಲ್ಲ ಅಂತ ಹೇಳ್ತೀನಿ. ಸೊ ನಮ್ಮ MKH ಕಾಂತರಾಜ್ ಸರ್ ಇದಾರೆ. ಕಾಂತರಾಜ್ ಸರ್ ತಾವು ಅನ್ಮ್ಯೂಟ್ ಮಾಡಿ ಮಾತಾಡ್ಕೋಬೇಕು. ಎಸ್ ಸರ್, ಧನ್ಯವಾದಗಳು. ಭಾನುಪ್ರಕಾಶ್ ಸರ್ ತುಂಬಾ ಅದ್ಭುತವಾದಂತ ಒಂದು ನಿರೂಪಣೆ. ಜೊತೆಗೆ ನೀವು MC ಅಂಡ್ ಇದು ಅಂದ್ರೆ ಒಬ್ಬ ಹೀರೋ ಆದಂತವ್ರಿಗೆ ಎಲ್ಲ ಕಲೆನೂ ಗೊತ್ತಿರ್ಬೇಕಾಗತ್ತೆ. ಅಂದ್ರೆ ಒಂದು ಸಿನಿಮಾ ಗೆಲ್ಬೇಕಂತ ಹೇಳಿದ್ರೆ ಫೈಟ್ ಮಾಡಿದ್ರೆ ಆಗಲ್ಲ, ಆ ವ್ಯಕ್ತಿಗೆ
ಸಮಯೋಚಿತವಾಗಿ ಕಾಮಿಡಿ ಮಾಡುವಂತ ನಗ್ಸೋದಿರ್ಬೋದು, ಮತ್ತೆ ತಾಯಿ ಒಂದು ಇದೆಲ್ಲ ಬಂದಾಗ, ಫ್ಯಾಮಿಲಿ ಅಂತ ಬಂದಾಗ ಸೆಂಟಿಮೆಂಟ್ ಇರ್ಬೋದು, ಮತ್ತೆ ಒಂದು ಡ್ಯಾನ್ಸ್, ಮತ್ತೆ ಪ್ರತಿಯೊಂದು ಕಲೆಯನ್ನು ಗೊತ್ತಿದ್ದಾಗ ಆ ವ್ಯಕ್ತಿ ಎಷ್ಟೋ ಫಿಲಿಂಗಳು ಹೀರೋ ಮೇಲೆ ಬ್ರಾಂಡ್ ಆಗ್ಬಿಡುತ್ತೆ. ಆ ಸ್ಟೋರಿ ಹೇಗಿರುತ್ತೋ ಗೊತ್ತಿಲ್ಲ. ಅದೇ ತರ ಇಲ್ಲಿ ನೀವು ಮಿಸ್ಟರ್ ರಮೇಶ್ ಸರ್ ಅವರು ಮತ್ತೆ ಮಿಸ್ಟರ್ ವೆಂಕಟೇಶ್ ಸರ್ ಅವರು ತುಂಬಾ ಅದ್ಭುತವಾಗಿ ಈ ಒಂದು ಹೀರೋ ಪಾತ್ರವನ್ನ ಚೆನ್ನಾಗಿ ನಿಭಾಯಿಸಿದೀರ. ಅವ್ರು ಕ್ವಾಲಿಫೈಡ್ ಆಸ್ ಎ ಹೀರೋಸ್. ಕಂಗ್ರಾಚುಲೇಷನ್. ಅಂದ್ರೆ ನಿಮ್ಮ ಒಂದು ಪ್ರತಿಯೊಬ್ರು